ಹಣ್ಣು ವ್ಯಾಪಾರ. ಟುನಿಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು. ಅವಳು ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ಲು. ಹೇಗಾದ್ರೂ ಕಷ್ಟಗಳು ತೀರ್ಬೇಕು ಅಂದ್ರೆ ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದು ಮಾತ್ರ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಹೀಗಿರುವಾಗ ಬೇಸಿಗೆ ಕಾಲ ಬಂತು. ಬೇಸಿಗೆ ಕಾಲದಲ್ಲಿ ಹಲವಾರು ವ್ಯಾಪಾರಗಳು ಎಲ್ರೂ ಮಾಡ್ತಾರೆ ಅನ್ನೋದು ಅವಳಿಗೆ ಗೊತ್ತು. ಅವಳು ಕೂಡ ಏನಾದ್ರೂ ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡ್ಲು. ಆವಾಗ ಟುನಿ ಅವಳ ಮನ್ಸಲ್ಲಿ, ಬೇಸಿಗೆ ಕಾಲ ಶುರುವಾಯ್ತು. ಬೇಸಿಗೆ ಕಾಲದಲ್ಲಿ ಸುಮಾರು ವ್ಯಾಪಾರಗಳು ನಡೀತಾ ಇರುತ್ತೆ. ಹಣ್ಣುಗಳು ಮಾರ್ತಾ ಇರ್ತಾರೆ, ಜ್ಯೂಸ್ಗಳು ಮಾರ್ತಾ ಇರ್ತಾರೆ. ಹಾಗೇನೆ ನಾನು ಕೂಡ ಏನಾದ್ರೂ ಹಣ್ಣುಗಳನ್ನೋ ಇಲ್ಲ ಜ್ಯೂಸ್ಗಳನ್ನೋ ಮಾರ್ತೀನಿ. ಆವಾಗ ನನ್ ವ್ಯಾಪಾರನೂ ಚೆನ್ನಾಗಿ ನಡೆದು ನಾನು ಹಣ ಸಂಪಾದನೆ ಮಾಡ್ಬೋದು ಹಾಗಂತ ಅನ್ಕೊಂಡ್ಲು. ಹಾಗೆ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡ ವಿಷಯನ ಅವಳು ಬುಜ್ಜಿ ಹತ್ರ ಹೋಗಿ ಹೇಳಿದ್ಲು. ಬುಜ್ಜಿಗೂ ಕೂಡ ಆ ವಿಷಯ ತುಂಬಾನೇ ಇಷ್ಟ ಆಯ್ತು. ಇದು ಒಳ್ಳೆ ವಿಷಯನೇ, ನೀನು ಜ್ಯೂಸ್ ವ್ಯಾಪಾರ ಶುರು ಮಾಡಮ್ಮ. ಯಾಕ್ ಬುಜ್ಜಿ, ನೀನ್ ಯಾವಾಗ ಬೇಕಾದ್ರೂ ಜ್ಯೂಸ್ ಕುಡಿಬೋದು ಅಂತಾನಾ? ಹಾಗಲ್ಲಮ್ಮ, ಒಂದ್ ರೀತಿಯಲ್ಲಿ ನೋಡಿದ್ರೆ ಅದೂನು ನಿಜಾನೇ. ಸರಿ ಹೋಯ್ತು. ಸರಿ, ನಾನೊಂದ್ಸಲ ರೋಡಿಗೆ ಹೋಗಿ ಯಾರ್ಯಾರು ಏನೇನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತೀನಿ. ಯಾರು ಮಾಡದೇ ಇರುವ ವ್ಯಾಪಾರನ ನಾವ್ ಮಾಡ್ಬೋದು. ಹಾಗೆ ಟುನಿಗುಬ್ಬಚ್ಚಿ ಯಾರ್ಯಾರು ಏನೇನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಮಾರ್ಕೆಟ್ಗೆ ಬಂದ್ಲು. ಆವಾಗ ಅಲ್ಲಿ ಎಲ್ಲ ತರದ ಹಣ್ಣುಗಳನ್ನು ಮಾರುವ ಶಾಪ್ಗಳು ಇತ್ತು. ಹಾಗೇನೆ ಎಲ್ಲ ಜ್ಯೂಸ್ ಶಾಪ್ಗಳು ಕೂಡ ಇತ್ತು. ಏನಿದು, ಎಲ್ಲ ಹಣ್ಣುಗಳನ್ನ ಮಾರ್ತಾ ಇರೋ ಶಾಪ್ಗಳಿದೆ, ಜ್ಯೂಸ್ಗಳನ್ನ ಮಾರೋ ಶಾಪ್ಗಳು ಸುಮಾರಿದೆ. ಹೀಗಿರುವಾಗ ನಾನೇನ್ ಮಾಡೋದು? ನಾನೇನ್ ವ್ಯಾಪಾರ ಶುರು ಮಾಡೋದು? ಅವ್ರು ಮಾಡಿದ್ದೇ ಮಾಡಿದ್ರೆ ನನಗೆ ನಷ್ಟ ಆಗಲ್ವಾ? ಹೌದು, ಕಬ್ಬಿಣ ಜ್ಯೂಸ್ ಇಲ್ವಲ್ಲ, ಎಲ್ಲಾದ್ರೂ ಕಬ್ಬಿಣ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದ್ದಾರ ಅಂತ ನೋಡ್ತೀನಿ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಅಲ್ಲಿಂದ ಸ್ವಲ್ಪ ದೂರ ಹೋದಾಗ ಅಲ್ಲಿ ಲೂಸಿ ಅನ್ನುವ ಪಾರಿವಾಳ ಕಬ್ಬಿಣ ಜ್ಯೂಸ್ ವ್ಯಾಪಾರನೂ ಮಾಡ್ತಾ ಇತ್ತು. ಅದನ್ನ ನೋಡಿದ ಟುನಿ ತುಂಬಾನೇ ಆಶ್ಚರ್ಯಪಟ್ಲು. ಅವಳಿಗೆ ಏನ್ ಮಾಡುದು ಅಂತಾನೂ ಅರ್ಥ ಆಗ್ಲಿಲ್ಲ. ಅವಳು ಅಲ್ಲೇ ನಿಂತ್ಕೊಂಡು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಹೋಯ್ತು, ಈ ವ್ಯಾಪಾರನೂ ಮಾಡ್ತಾ ಇದ್ದಾರಾ? ಯಾರು ಯಾವುದೇ ವ್ಯಾಪಾರನೂ ಬಿಡ್ಲೇ ಇಲ್ವಾ? ಏನಾದ್ರೂ ಒಂದು ವ್ಯಾಪಾರನ ಬಿಟ್ರೆ ತಾನೇ ನಾನದನ್ನ ಮಾಡಕ್ಕಾಗೋದು. ಅಯ್ಯೋ ದೇವ್ರೆ, ಇವಾಗ ಏನ್ ವ್ಯಾಪಾರ ಮಾಡೋದಂತ ಅರ್ಥ ಆಗ್ತಿಲ್ಲ. ಇಲ್ಲೇ ನಿಂತ್ಕೊಂಡು ಏನ್ ಯೋಚನೆ ಮಾಡೋದು? ಮನೆಗೆ ಹೋಗಿ ಬುಜ್ಜಿ ಹತ್ರ ಈ ವಿಷಯ ಹೇಳ್ತೀನಿ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಮಾರ್ಕೆಟಿಂದ ಹೊರಟು ಮನೆಗೆ ವಾಪಸ್ ಬಂದ್ಲು. ಆವಾಗ ಹೊರಗಡೆ ಆಟಾಡಕ್ಕೆ ಹೋಗಿದ್ದ ಬುಜ್ಜಿ ಕೂಡ ಅಲ್ಲಿಗೆ ಬಂದ್ಲು. ಏನಮ್ಮ, ಏನಾಯ್ತು? ಏನ್ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ? ಯಾವ ವ್ಯಾಪಾರ ಸೆಲೆಕ್ಟ್ ಮಾಡಿದೀಯಾ? ಇನ್ನೇನ್ ಮಾಡೋದು, ಎಲ್ರೂ ಎಲ್ಲ ವ್ಯಾಪಾರನೂ ಮಾಡ್ತಾ ಇದ್ದಾರೆ. ಹಣ್ಣುಗಳ ವ್ಯಾಪಾರನೂ ಸುಮಾರಿದೆ, ಹಾಗೆ ಜ್ಯೂಸ್ ವ್ಯಾಪಾರನೂ ಸುಮಾರಿದೆ, ಕಬ್ಬಿಣ ಜ್ಯೂಸ್ ಗಾಡಿ ಕೂಡ ಇದೆ. ಹೌದಾ ಅಮ್ಮ? ಅಯ್ಯೋ, ಇವಾಗ ಏನಮ್ಮ ಮಾಡೋದು? ಏನ್ ಮಾಡೋದು? ಏನ್ ವ್ಯಾಪಾರ ಮಾಡಕ್ಕಾಗಲ್ಲ. ಯಾವಾಗ್ಲೂ ತರ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಆದ್ರೆ ಬಿಸ್ಲಲ್ಲಿ ಕೆಲ್ಸ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದೆ ಅಲ್ವಮ್ಮ? ಕಷ್ಟನೇ, ಬೇರೆ ದಾರಿ ಇಲ್ವಲ್ಲ. ಏನು ವ್ಯಾಪಾರ ಮಾಡಕ್ಕಾಗಲ್ಲ ಬುಜ್ಜಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಬೇಜಾರಿಂದ ಕೆಲ್ಸಕ್ಕೆ ಹೋದ್ಲು. ಹಾಗೆ ಟುನಿಗುಬ್ಬಚ್ಚಿ ವ್ಯಾಪಾರ ಮಾಡಕ್ಕಾಗಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬೇಜಾರಿಂದ ಹೋಗ್ತಾ ಇದ್ದಾಗ ಅವಳಿಗೆ ಒಂದು ವಿಷಯ ನೆನಪಾಯ್ತು. ಯಾವಾಗ್ಲೂ ಒಂದ್ಸಲ ಅಡವಿ ಒಳಗಡೆ ಹೋದಾಗ ಅಲ್ಲಿ ನೇರಳೆ ಮರ ಇರೋದನ್ನ ಅವಳು ನೋಡಿದ್ಲು. ಅವಾಗ ಟುನಿ ಅವಳ ಮನ್ಸಲ್ಲಿ, ಅರೆ, ಇದು ಬೇಸಿಗೆ ಕಾಲ, ನೇರಳೆ ಹಣ್ಣುಗಳು ಆ ನೇರಳೆ ಮರದಲ್ಲಿ ಇರ್ಬೋದು ಅಲ್ವಾ? ಸ್ವಲ್ಪ ಹೋಗಿ ನೋಡ್ತೀನಿ. ನೇರಳೆ ಹಣ್ಣು ಅಂದ್ರೆ ಬುಜ್ಜಿಗೆ ತುಂಬಾ ಇಷ್ಟ. ತಗೊಂಡ್ ಬಂದ್ ಕೊಟ್ರೆ ಅವಳು ಚೆನ್ನಾಗಿ ತಿಂತಾಳೆ, ಅವಳಾದ್ರೂ ಸಂತೋಷವಾಗಿರ್ಲಿ. ಹಾಗಂತ ಅಂದ್ಕೊಂಡು ಟುನಿ ಬೇಜಾರ್ ಮಾಡ್ಕೊಂಡು ಅಡವಿಗೆ ಹೋದ್ಲು. ಅಡವಿಲಿದ್ದ ಆ ನೇರಳೆ ಹಣ್ಣಿನ ಮರದ ಹತ್ತಿರ ಹೋಗಿ ನೋಡಿದ್ಲು. ಆವಾಗ ಆ ಮರದಲ್ಲಿ ಸುಮಾರು ನೇರಳೆ ಹಣ್ಣುಗಳು ಇತ್ತು. ಅದನ್ನ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಆವಾಗ ಟುನಿ ಆ ನೇರಳೆ ಮರನ ನೋಡಿ ಈ ರೀತಿ ಅಂದ್ಕೊಂಡ್ಲು, ಅರೆ, ಇದೇನಿದು? ಈ ಮರದಲ್ಲಿ ಇಷ್ಟು ಹಣ್ಣುಗಳಿದೆ. ಮರದಲ್ಲಿ ಹಣ್ಣು ಬಿಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟು ಹಣ್ಣುಗಳು ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಮಾರು ಹಣ್ಣುಗಳಿದೆ ಅಲ್ವಾ? ನನ್ನೊಬ್ಳಿಂದ ಇದನ್ನೆಲ್ಲ ಕೊಯ್ಯಕ್ಕಾಗಲ್ಲ. ಹೋಗಿ ಬುಜ್ಜಿನ ಕರ್ಕೊಂಡ್ ಬರ್ತೀನಿ, ಅವಳು ಕೂಡ ಸಹಾಯ ಮಾಡ್ಬೋದು. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ವಾಪಸ್ ಮನೆಗೆ ಹೋದ್ಲು. ಆವಾಗ ತಾಯಿನ ನೋಡಿದ ಬುಜ್ಜಿ ತುಂಬಾನೇ ಆಶ್ಚರ್ಯಪಟ್ಲು. ಬುಜ್ಜಿ, ನನ್ ಜೊತೆ ಬರ್ತೀಯಾ? ನಿನ್ಗೊಂದು ತೋರಿಸ್ತೀನಿ. ಏನಮ್ಮ ಅದು? ಏನ್ ತೋರಿಸ್ತೀಯಾ? ಮೊದ್ಲು ನೀನ್ ನನ್ ಜೊತೆ ಬಾ, ಅದು ನಿನಗೆ ಸರ್ಪ್ರೈಸ್ ಅಲ್ವಾ? ಏನಂತ ಹೇಳಮ್ಮ, ಆವಾಗ್ಲೇ ನಾನ್ ಬರೋದು. ಮೊದ್ಲು ಹೋಗಿ ಬುಟ್ಟಿ ತಗೊಂಡ್ ಬಾ, ನನ್ ಜೊತೆ ಬೇಗ ಬಾ. ಹಾಗಂತ ಹೇಳಿ ಬುಜ್ಜಿ ಹಾಗೂ ಟುನಿ ಇಬ್ರು ಒಂದು ಬುಟ್ಟಿನ ತಗೊಂಡು ಆ ನೇರಳೆ ಹಣ್ಣಿನ ಮರದ ಹತ್ತಿರ ಹೋದ್ರು. ಬುಜ್ಜಿ ಕೂಡ ಅಷ್ಟು ನೇರಳೆ ಹಣ್ಣನ್ನ ನೋಡಿ ತುಂಬಾ ಆಶ್ಚರ್ಯಪಟ್ಲು. ಅರೆ ಅಮ್ಮ, ಏನಮ್ಮ ಇದು? ಇಷ್ಟು ನೇರಳೆ ಹಣ್ಣುಗಳಿದೆ? ಹೌದ್ ಬುಜ್ಜಿ, ನನ್ಗೂ ಕೂಡ ಆಶ್ಚರ್ಯ ಆಯ್ತು. ಅಮ್ಮ, ಇಷ್ಟಿದೆ ಅಲ್ವಾ? ಎಲ್ಲ ನಾವು ಕೊಯ್ಯೋಣ್ವಾ? ಯಾಕ್ ಬುಜ್ಜಿ, ನಮಗಿವಾಗ ಎಷ್ಟ್ ಬೇಕೋ ಅಷ್ಟ್ ಕೊಯ್ದ್ರೆ ಸಾಕಾಗಲ್ವಾ?
ಅಲ್ಲಮ್ಮ, ಉಳಿದಿದ್ದೇನ್ ಮಾಡೋದು? ಯಾವಾಗ ಬೇಕೋ ಆವಾಗ ಬಂದು ಕೊಯ್ಕೊಂಡು ಹೋಗೋಣ. ಹಾಗಲ್ಲಮ್ಮ, ಎಲ್ಲ ನೇರಳೆ ಹಣ್ಣನ್ನ ಕೊಯ್ದ್ರೆ ನಾವು ಇದನ್ನ ಮಾರ್ಬೋದಲ್ವಾ? ಹಾಗಂತ ಬುಜ್ಜಿ ಟುನಿಗೆ ಒಂದು ವ್ಯಾಪಾರದ ಐಡಿಯಾ ಕೊಟ್ಲು. ಆ ಐಡಿಯಾ ಟುನಿಗೂ ಕೂಡ ತುಂಬಾನೇ ಇಷ್ಟ ಆಯಿತು. ಅರೆ ಹೌದಲ್ವಾ, ನೇರಳೆ ಹಣ್ಣಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ತಗೊಂಡೋಗಿ ಇಟ್ರೆ ಖಂಡಿತ ಎಲ್ರೂ ತಗೊಳ್ತಾರೆ ಅಲ್ವಾ? ಹೌದಮ್ಮ, ನೀನು ನೇರಳೆ ಹಣ್ಣು ವ್ಯಾಪಾರ ಶುರು ಮಾಡು. ಯಾರು ಮಾಡ್ತಾ ಇಲ್ಲ ಅಲ್ವಾ? ಹೌದ್ ಬುಜ್ಜಿ, ಸರಿ ಸರಿ, ಈ ಬುಟ್ಟಿ ತುಂಬಾ ಕೊಯ್ಕೊಂಡು ತಗೊಂಡೋಗಿ ವ್ಯಾಪಾರ ಮಾಡೋಣ. ಆಮೇಲೆ ಯಾವಾಗ ಬೇಕೋ ಆವಾಗ ಪುನಃ ಬಂದು ಕೊಯ್ಕೊಂಡು ಹೋಗ್ಬೋದು, ಸರಿನಾ? ಇವಾಗ ಹಣ್ಣು ಕೊಯ್ಯೋದ್ ಹೇಗಮ್ಮ? ಏನಿದೆ, ಒಂದ್ ಕೋಲ್ ತಗೊಂಡು ಹಣ್ಣನ್ನ ಹೊಡೆದ್ರೆ ಬೀಳುತ್ತೆ. ಏನು, ಕೋಲ್ ತಗೊಂಡ? ಹೌದು, ಬೇರೆ ದಾರಿ ಇಲ್ವಲ್ಲ. ಹಾಗಂತ ಹೇಳಿ ಟೋನಿ ಒಂದ್ ಕೋಲ್ ತಗೊಂಡು ಆ ಹಣ್ಣುಗಳನ್ನ ಹೊಡೆದು ಬೀಳಿಸ್ತಾ ಇದ್ಲು. ಆದ್ರೆ ಹೊಡೆಯೋದ್ರಿಂದ ಹಣ್ಣುಗಳಿಗೆಲ್ಲ ಪೆಟ್ಟಾಗ್ತಿತ್ತು. ಅಮ್ಮ, ಹೀಗೆ ಹಣ್ಣುಗಳಿಗೆಲ್ಲ ಪೆಟ್ಟಾದ್ರೆ ಯಾರು ತಗೊಳ್ತಾರೆ ಹೇಳು? ಹಣ್ಣುಗಳು ಫ್ರೆಶ್ ಆಗಿದ್ರೆ ತಾನೇ ತಗೊಳ್ತಾರೆ. ನಾನು ಮರ ಹತ್ತಿದ್ದೀನಮ್ಮ. ಹೌದಾ, ಹಾಗಾದ್ರೆ ಸರಿ, ನಿನ್ ಮರ ಹತ್ತೋ. ಸರಿ, ಸ್ವಲ್ಪ ಸಹಾಯ ಮಾಡಮ್ಮ, ಆವಾಗ್ಲೇ ಮೇಲೆ ಹತ್ತಕ್ಕಾಗೋದು. ಹಾಗೆ ಟೋನಿಗುಬ್ಬಚ್ಚಿ ಬುಜ್ಜಿಗೆ ಸಹಾಯ ಮಾಡಿದ್ಲು. ಬುಜ್ಜಿನು ಮರದ ಮೇಲೆ ಹತ್ತದ್ಲು. ಮರದಲ್ಲಿರುವ ನೇರಳೆ ಹಣ್ಣುಗಳನ್ನ ಅವಳು ಕಿತ್ತು ಕೆಳಗಡೆ ಹಾಕ್ತಾ ಇದ್ಲು. ಟೋನಿಗುಬ್ಬಚ್ಚಿ ಬುಜ್ಜಿ ಕೆಳಗಡೆ ಹಾಕಿದ ಹಣ್ಣುಗಳನ್ನ ಬುಟ್ಟಿಯಲ್ಲಿ ತಗೊಂಡು ಹಾಕ್ತಾ ಇದ್ಲು. ಹಾಗೆ ಒಂದು ಬುಟ್ಟಿ ತುಂಬಾ ಹಣ್ಣುಗಳನ್ನ ಅವರಿಬ್ರು ಕೊಯ್ದ್ರು. ಅಮ್ಮ, ಬುಟ್ಟಿ ಎಲ್ಲ ತುಂಬಾ ಇತ್ತಲ್ವಾ? ಹೌದ್ ಬುಜ್ಜಿ, ಇವಾಗ ಮಾರ್ಕೆಟ್ಗೆ ಹೋಗ್ಬೋದು. ಸರಿ, ನನಗ್ ಸಹಾಯ ಮಾಡಮ್ಮ, ನಾನು ಇಳಿಬೇಕಲ್ವಾ? ಅರೆ, ಹಾಗೇನೆ ಇಳಿ ಬುಜ್ಜಿ, ಹತ್ತುವಾಗ ಹತ್ತೆ ಅಲ್ವಾ? ಅಯ್ಯೋ ಅಮ್ಮ, ನನ್ನಿಂದ ಇಳಿಯಕ್ಕಾಗಲ್ಲ. ನೀನ್ ಬಿಟ್ಬಿಟ್ರೆ ನಾನು ಹಾಗೇನೆ ಮರದ ಮೇಲೇನೆ ಕೊರ್ಬೇಕಾಗುತ್ತೆ. ಅದು ಒಳ್ಳೆ ವಿಷಯನೇ, ನಾನು ಇದನ್ನೆಲ್ಲ ಮಾರಿ ವಾಪಸ್ ಬರ್ತೀನಿ, ಅಲ್ಲಿ ತನಕ ಇಲ್ಲೇ ಇರೋ. ಹಾಗಂತ ಹೇಳಿ ಟುನಿ ಜೋರಾಗಿ ನಗಾಡದ್ಲ. ಬುಜ್ಜಿ ಮೆಲ್ಲೆ ಹೇಗೋ ಕಷ್ಟಪಟ್ಟು ಮರದಿಂದ ಇಳಿದ್ಲ. ಆಮೇಲೆ ಇಬ್ರು ಕೂಡ ಆ ನೇರಳೆ ಹಣ್ಣುಗಳನ್ನ ತಗೊಂಡು ಮಾರ್ಕೆಟಲ್ಲಿ ಎಲ್ರು ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ ಜಾಗಕ್ಕೆ ಹೋದ್ರು. ಅವರು ಅಲ್ಲೇ ಬುಟ್ಟಿ ಇಟ್ಟು ವ್ಯಾಪಾರನ ಶುರು ಮಾಡಿದ್ರು. ಅಮ್ಮ, ಜೋರಾಗಿ ಕಿಚ್ಚಮ್ಮ, ಆವಾಗ ತಾನೇ ಎಲ್ರು ಬಂದು ತಗೊಂಡ್ ಹೋಗೋದು. ಅದೆಲ್ಲ ಏನು ಬೇಡ ಬುಜ್ಜಿ, ಎಲ್ರು ನೋಡಿ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಸರಿಯಮ್ಮ, ಇಲ್ಲೇ ಇರು, ನಾನು ಹೋಗಿ ಪೇಪರ್ ತಗೊಂಡ್ ಬರ್ತೀನಿ, ಸರಿನಾ? ಇವಾಗ ಪೇಪರ್ ಯಾಕೆ ಬುಜ್ಜಿ? ಹಣ್ಣುಗಳನ್ನ ಏನಮ್ಮ ನೀನು ಕೈಯಲ್ಲಿ ಕೊಡ್ತೀಯ ಎಲ್ರಿಗೂ? ಅದಕ್ಕೆ ಪೇಪರ್ ತಗೊಂಡ್ ಬರ್ತೀನಿ, ಆ ಪೇಪರಲ್ಲಿ ಹಾಕಿ ಎಲ್ರಿಗೂ ಕೊಡ್ಬೋದು. ಹಾಗಂತ ಹೇಳಿ ಬುಜ್ಜಿ ಹೋಗಿ ಪೇಪರ್ನ ತಗೊಂಡ್ ಬಂದ್ಲು. ಆವಾಗ್ಲೇ ಆ ಕಡೆ ಚಿಚುಕಾಗೇನೋ ಬಂತು. ಆಹಾಹಾ, ನೇರಳೆ ಹಣ್ಣು ತುಂಬಾ ಫ್ರೆಶ್ ಆಗಿದೆ. ಇವಾಗ್ಲೇ ಮರದಿಂದ ತಗೊಂಡ್ ಬಂದಿದ್ದು, ತಗೊಳ್ಳಿ. ಸರಿ ಸರಿ, ನನಗ್ ತುಂಬಾ ಇಷ್ಟ. ಒಂದು 10 ರೂಪಾಯಿಗೆ ನೇರಳೆ ಹಣ್ಣು ಕೊಡಿ. 10 ರೂಪಾಯಿಗೆ ಸಾಕಾ? ಇಷ್ಟ ಅಂತ ಹೇಳಿದ್ರಿ, ಪುನಃ ಸಿಗಲ್ಲ ಅಲ್ವಾ? ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಅದನೋ ನಿಜಾನೇ. ಸರಿ, 20 ರೂಪಾಯಿಗೆ ಕೊಡಿ. ಹಾಗೆ ಚಿಚುಕಾಗಿಗೆ ಪೇಪರಲ್ಲಿ 20 ರೂಪಾಯಿಗೆ ನೇರಳೆ ಹಣ್ಣು ಕೊಟ್ಲು. ಪೇಪರ್ನ ನೋಡಿ ಚಿಚುಕಾಗಿ ಆಶ್ಚರ್ಯಪಟ್ಟಿತು. ಇದೇನಿದು, ಪೇಪರಲ್ಲಿ ಹಾಕಿ ಕೊಡ್ತಾ ಇದ್ದೀರಾ? ಅಂದ್ರೆ ಕವರ್ ಯೂಸ್ ಮಾಡಬಾರ್ದು ಅಲ್ವಾ, ಅದಕ್ಕೆ ಪೇಪರಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಓಹೋ, ಅದನ್ನು ಸರಿನೇ. ಹಾಗಂತ ಹೇಳಿ ಚಿಚುಕಾಗೆ ಹಣ್ಣು ತಗೊಂಡಲ್ಲಿಂದ ಹೋಯ್ತು. ಬೋಣಿ ಆಗಿದ್ರಿಂದ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಸಂತೋಷಪಟ್ರು. ನೇರಳೆ ಹಣ್ಣು ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಅನ್ನೋದ್ರಿಂದ ನೇರಳೆ ಹಣ್ಣನ್ನ ನೋಡಿ ಎಲ್ರೂ ಅಲ್ಲಿಗೆ ಬರ್ತಾ ಇದ್ರು. ಆಹಾಹಾ, ನೇರಳೆ ಹಣ್ಣು ನೋಡಕ್ಕೇನೆ ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಇವಾಗ್ಲೇ ನೀವು ತಗೊಂಡ್ ಬಂದಿದ್ದಾ? ಹೌದು, ಇವತ್ತೇ ಮರದಿಂದ ಕೊಯ್ಕೊಂಡ್ಬಂದಿದ್ದು. ಹೌದಾ, ನನಗೆ ನೇರಳೆ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಸರಿ, ನನಗೂ ನೇರಳೆ ಹಣ್ಣನ್ನ ಕೊಡಿ. ತಗೊಳ್ಳಿ, ತುಂಬಾ ಫ್ರೆಶ್ ಆಗಿದೆ. ಇಲ್ಲಿ ಎಲ್ಲ ಹಣ್ಣುಗಳು ಸಿಗ್ಬೋದು, ಆದ್ರೆ ನೇರಳೆ ಹಣ್ಣು ಯಾರೂ ಮಾರ್ತಾ ಇಲ್ಲ, ಅದಕ್ಕೆ ನಾನು ನೇರಳೆ ಹಣ್ಣನ್ನ ಮಾರ್ತಾ ಇರೋದು. ಹೌದೌದು, ಎಲ್ರಿಗೂ ನೇರಳೆ ಹಣ್ಣು ತುಂಬಾನೇ ಇಷ್ಟ. ಹಾಗೆ ಮಹಿ ಹದ್ದು ನೇರಳೆ ಹಣ್ಣನ್ನ ತಗೊಳ್ತು. ತುಂಬಾನು ಸಂತೋಷವಾಗಿ ನೇರಳೆ ಹಣ್ಣು ತಗೊಂಡು ಮಹಿ ಹದ್ದು ಅಲ್ಲಿಂದ ಹೋಯ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಸಂತೋಷಪಟ್ರು. ಹಾಗೆ ಮೆಲ್ಲೆ ಮೆಲ್ಲೆ ಅವ್ರ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಬುಜ್ಜಿ ಅವಳ ತಾಯಿ ಹತ್ರ ಈ ರೀತಿ ಹೇಳಿದ್ಲು. ಅಮ್ಮ, ಕೊನೆಗೂ ನೀನು ಕೂಡ ಒಂದು ವ್ಯಾಪಾರ ಶುರು ಮಾಡ್ದೆ ಅಮ್ಮ. ಹೌದು ಬುಜ್ಜಿ, ಈ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಾಕು. ಚೆನ್ನಾಗಿ ನಡೆಯುತ್ತೆ ಅಮ್ಮ. ಹಾಗೇನೆ ನಾನ್ ಕೂಡ ಸುಮಾರು ಹಣ್ಣು ತಿನ್ಬೋದು. ತಿನ್ನು, ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪನಾದ್ರೂ ಹಣ ಸಂಪಾದನೆ ಮಾಡ್ಬೇಕು. ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಬೇಸಿಗೆ ಕಾಲದಲ್ಲಿ ನೇರಳೆ ಹಣ್ಣು ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು. ಟುನಿಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು. ಅವಳು ತುಂಬಾ ಕಷ್ಟಪಡ್ತಾ ಇದ್ಲು. ತುಂಬಾ ಕಷ್ಟಪಟ್ಟು ಅವಳು ಕೆಲ್ಸಕ್ಕೋಗಿ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹಣನ ತೆಗೆದಿಟ್ಟು ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಕೆಲವು ದಿನಗಳ ನಂತರ ಅವಳಿಗೆ ಯಾರತ್ರನೂ ಕೆಲಸ ಮಾಡೋದ್ರಲ್ಲಿ ಇಷ್ಟನೇ ಇರ್ಲಿಲ್ಲ. ಆದ್ರಿಂದ ಕೆಲಸ ಬಿಟ್ಟು ನಿಂತ್ಲು. ಅವಳು ಕೆಲ್ಸಕ್ಕೋಗಿ ಸಂಪಾದನೆ ಮಾಡಿದ ಹಣದಲ್ಲಿ
ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ತಾಯಿ ಮಗಳು ಮಾತಾಡ್ತಾ ಇದ್ರು. ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಏನಾದ್ರೂ ಒಂದು ಒಳ್ಳೆ ವ್ಯಾಪಾರ ಮಾಡ್ಬೇಕು, ಒಳ್ಳೆ ಲಾಭ ಸಿಗ್ಬೇಕು ಅಂತ ಬುಜ್ಜಿ ಟುನಿ ಇಬ್ರು ಯೋಚನೆ ಮಾಡ್ತಿದ್ರು. ಆದ್ರೆ ಏನ್ ವ್ಯಾಪಾರ ಮಾಡೋದು ಅಂತ ಯಾರತ್ರನಾದ್ರೂ ಸಲಹೆ ಕೇಳ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಯೋಚನೆ ಮಾಡ್ತಾ ಇದ್ರು. ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಟುನಿ ಗುಬ್ಬಚ್ಚಿ ಚಿಚು ಹತ್ರ ಹೋಗಿ ಏನ್ ವ್ಯಾಪಾರ ಮಾಡೋದು ಅಂತ ಸಲಹೆ ಕೇಳೋದಕ್ಕೋಸ್ಕರ ಚಿಚು ಮನೆಗೆ ಹೋದ್ಲು. ಅಲ್ಲಿ ಅವರಿಬ್ರು ಈ ರೀತಿ ಮಾತಾಡ್ತಿದ್ರು. ಚಿಚು, ವ್ಯಾಪಾರದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಹೌದೌದು, ಮೊನ್ನೆ ಹೇಳ್ದೆ ಅಲ್ವಾ? ಸರಿ, ಏನ್ ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಂಡಿದೀಯಾ? ಅದು ಏನು ಅಂತ ಕೇಳೋದಕ್ಕೋಸ್ಕರನೇ ನಿನ್ ಹತ್ರ ಬಂದಿರೋದು. ಟುನಿ, ಹೇಗೂ ಇದು ಬೇಸಿಗೆ ಕಾಲ ಅಲ್ವಾ? ಆ ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟ ವ್ಯಾಪಾರ ಮಾಡು. ಬೇಸಿಗೆ ಕಾಲ ಸಂಬಂಧಪಟ್ಟ ವ್ಯಾಪಾರ ಅಂದ್ರೆ ಏನ್ ವ್ಯಾಪಾರ ಮಾಡಕ್ ಹೇಳ್ತೀಯ ನೀನು? ಹಾಗಂತ ಹೇಳಿ ಇಬ್ರು ಏನ್ ವ್ಯಾಪಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಅವರಿಬ್ರಿಗೂ ಯಾವುದೇ ಒಂದು ಐಡಿಯಾನೂ ಸಿಗ್ಲೇ ಇಲ್ಲ. ಹೀಗಿರುವಾಗ ಚಿಚು ಕಾಗೆಗೆ ಒಂದು ಒಳ್ಳೆ ಐಡಿಯಾನೂ ಬಂತು. ಟೋನಿ, ಎಳ್ನೀರ್ ವ್ಯಾಪಾರ ಮಾಡ್ತೀಯಾ? ಬೇಸಿಗೆ ಕಾಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅದು ಸರಿ ಇರುತ್ತಾ? ಯಾಕೆ ಸರಿ ಇರಲ್ಲ ಟುನಿ? ಹಣ ಕಡಿಮೆ ಖರ್ಚಾಗುತ್ತೆ, ಲಾಭ ಚೆನ್ನಾಗಿ ಸಿಗುತ್ತೆ. ಬೇಸಿಗೆ ಕಾಲ ಎಲ್ರು ಖಂಡಿತ ಬಂದು ಎಳ್ನೀರ್ ತಗೊಂಡು ಕುಡಿತಾರೆ ಅಲ್ವಾ? ಹೌದ್ ಚಿಚು, ನೀನ್ ಹೇಳೋದ್ ಸರಿನೇ, ಅದನ್ನೇ ಮಾಡ್ತೀನಿ. ರೋಡಲ್ಲಿ ಒಂದು ಗಾಡಿ ಇಟ್ಕೋ, ಅದರಲ್ಲಿ ಎಲ್ಲ ಎಳ್ನೀರ್ಗಳನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡು. ನಮ್ಮ ಊರಲ್ಲಿ ಇರುವ ಮಹಿ ಹತ್ರ ಹೇಳ್ಬೇಕಲ್ವಾ? ಖಂಡಿತ, ಒಂದ್ ಮಾತು ಅವ್ರ ಹತ್ರ ಹೇಳ್ಬಿಡು. ಹಾಗಂತ ಚಿಚು ಹೇಳಿದ್ರಿಂದ ಟುನಿ ಗುಬ್ಬಚ್ಚಿ ಚಿಚು ಮನೆಯಿಂದ ಮಹಿ ಹದ್ದಿನ ಮನೆಗೆ ಹೋದ್ಲು. ಮಹಿ ಹದ್ದು ಆ ಊರಿಗೆ ಮುಖ್ಯಸ್ಥಳಾಗಿದ್ಲು. ತುಂಬಾ ಒಳ್ಳೆಯವಳಾಗಿದ್ಲು ಕೂಡ. ಎಲ್ರಿಗೂ ಎಲ್ಲ ತರದ ಸಹಾಯನೂ ಮಾಡ್ತಾ ಇದ್ಲು. ಏಂಟನೇ ಬೆಳಿಗ್ಗೆ ಇಲ್ಲಿಗೆ? ಅಂದ್ರೆ ನಾನೊಂದು ವ್ಯಾಪಾರ ಶುರು ಮಾಡ್ಬೇಕು ಅಂತ ಇದ್ದೀನಿ, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ. ಹೊಸ ವ್ಯಾಪಾರನಾ? ಒಳ್ಳೆ ವಿಷಯನೇ. ಸರಿ, ಏನ್ ವ್ಯಾಪಾರ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಅದಕ್ಕೇನಾದ್ರೂ ಹಣ ಸಹಾಯ ಬೇಕಾ? ಇಲ್ಲ, ನಾನು ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಬಂದೆ. ಸರಿ, ಏನ್ ವ್ಯಾಪಾರ? ಎಳ್ನೀರ್ ಮಾರ್ಬೇಕು ಅಂತ ಇದ್ದೀನಿ. ಒಳ್ಳೇದೇ, ಏನಾದ್ರೂ ಕಷ್ಟ ಇದ್ರೆ ನನ್ನ ಹತ್ರ ಬಂದ್ ಕೇಳು. ಸರಿ, ಎಳ್ನೀರ್ ಎಲ್ಲಿಂದ ತಗೊಳ್ತೀಯಾ? ಗೊತ್ತಿಲ್ಲ, ಯಾವ್ದಾದ್ರೂ ತೋಟ ನೋಡ್ಬೇಕು. ಯಾಕೆ ಬೇರೆ ಯಾರ್ದೋ ತೋಟ? ನನ್ನ ತೋಟನೇ ಇದೆ ಅಲ್ವಾ? ಕಡಿಮೆ ಬೆಲೆಗೆ ನಾನೇ ಕೊಡ್ತೀನಿ, ನೀನು ಚೆನ್ನಾಗಿದ್ರೆ ಅದೇ ಸಾಕು. ಸರಿ ರೀ. ಹಾಗೆ ಮಹಿ ಹದ್ದಿನ ಹತ್ರ ಮಾತಾಡಿ ಟುನಿ ಗುಬ್ಬಚ್ಚಿ ಮನೆಗೆ ಹೋದ್ಲು. ಅಲ್ಲಿ ಬುಜ್ಜಿ ಹತ್ರ ಅವಳ ವ್ಯಾಪಾರದ ವಿಷಯದ ಬಗ್ಗೆ ಹೇಳಿದ್ಲು. ಅದನ್ ಕೇಳಿ ಬುಜ್ಜಿ ಕೂಡ ಸಂತೋಷಪಟ್ಲು. ಅರೆ, ಎಳ್ನೀರಮ್ಮ, ನನ್ಗೂ ಎಳ್ನೀರಂದ್ರೆ ತುಂಬಾ ಇಷ್ಟ. ಒಂದಿನಕ್ಕೆ ನಾನು 2-3 ಕುಡಿತೀನಿ. ಹಾಗಾದ್ರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಇಲ್ಲ ಅಮ್ಮ, ಜಾಸ್ತಿ ಏನ್ ಕುಡಿಯಲ್ಲ, 1-2 ಮಾತ್ರ ನಾನು ಕುಡಿತೀನಿ. ಸರಿ, ಪರವಾಗಿಲ್ಲ. ಒಳ್ಳೆ ನೆರಳಿರೋ ಜಾಗ ನೋಡಿ ಅಲ್ಲಿ ವ್ಯಾಪಾರ ಶುರು ಮಾಡ್ಬೇಕು. ಎಳ್ನೀರೆಲ್ಲಿ ತಗೊಳ್ತೀಯಮ್ಮ? ನಮ್ಮ ಮಹಿ ಹದ್ದು ಇದೆ ಅಲ್ವಾ, ಅವ್ರ ತೋಟದಲ್ಲಿ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಮಾತಾಡ್ಕೊಂಡು ಊರಲ್ಲಿ ಒಳ್ಳೆ ಜಾಗ ಎಲ್ಲಿದೆ ಅಂತ ನೋಡೋದಕ್ಕೋಸ್ಕರ ಇಬ್ರು ಹೊರಗಡೆ ಹೋದ್ರು. ಊರಿನೊಳಗಡೆ ಹೋಗಿ ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇದ್ರು. ಎಲ್ರೂ ಎಲ್ಲ ತರದ ವ್ಯಾಪಾರನೂ ಮಾಡ್ತಾ ಇದ್ರು. ಆದ್ರೆ ಯಾರು ಕೂಡ ಎಳ್ನೀರ್ ವ್ಯಾಪಾರ ಮಾಡ್ತಿರ್ಲಿಲ್ಲ. ಒಂದೊಳ್ಳೆ ಜಾಗ ನೋಡಿ ಅಲ್ಲಿ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅಮ್ಮ, ಈ ಜಾಗ ಚೆನ್ನಾಗಿದೆ, ನಾವು ಇಲ್ಲೇ ಈ ವ್ಯಾಪಾರನ ಶುರು ಮಾಡ್ಬೋದಮ್ಮ. ಹೌದು, ಇಲ್ಲಿ ತುಂಬಾ ನೆರಳಿದೆ ಅಲ್ವಾ? ಹೌದಮ್ಮ, ತುಂಬಾ ತಂಪಾಗಿನೇ ಇದೆ. ಹೌದು, ಇಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ ಬಾ, ನಾಳೆ ವ್ಯಾಪಾರಕ್ಕೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಲ್ವಾ? ಹಾಗಂತ ಅಂದ್ಕೊಂಡು ಅವರಿಬ್ರು ಮನೆಗೆ ಹೊರಟೋದ್ರು. ಆ ದಿನ ಅವರು ಮರುದಿನ ಮಾಡ್ಬೇಕಾಗಿರೋ ವ್ಯಾಪಾರಕ್ಕೆ ಬೇಕಾಗಿರುವ ಎಳ್ನೀರ್ಗಳನ್ನ ತಗೊಂಡು ಮನೆಯಲ್ಲಿ ಇಟ್ಕೊಂಡ್ರು. ಮರುದಿನ ಅವರು ನೋಡಿದ ಜಾಗದಲ್ಲಿ ಅವರು ಎಳ್ನೀರ್ ವ್ಯಾಪಾರನೂ ಶುರು ಮಾಡಿದ್ರು. ಬುಜ್ಜಿ ಹಾಗೂ ಟುನಿ ತುಂಬಾನೇ ಸಂತೋಷವಾಗಿದ್ರು. ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಯಾರು ಬರ್ಲೇ ಇಲ್ಲ. ಅಮ್ಮ, ಏನಮ್ಮ ಇದು, ಯಾರು ಬರ್ಲಿಲ್ಲ? ಏನೋ ಬುಜ್ಜಿ, ನಾನು ಅದನ್ನೇ ನೋಡ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಅಲ್ವಾ? ಹೌದಮ್ಮ, ಇವಾಗ ಏನಮ್ಮ ನಾವು ಮಾಡೋದು? ಬಿಸಿಲು ಇನ್ನೂ ಜಾಸ್ತಿ ಆಗಿಲ್ಲ ಅಲ್ವಾ ಬುಜ್ಜಿ? ಖಂಡಿತ ಯಾರಾದ್ರೂ ಬರ್ತಾರೆ ಬಿಡು. ಸರಿಯಮ್ಮ, ನಾನು ವೇಟ್ ಮಾಡ್ತೀನಿ. ಹಾಗಂತ ಹೇಳಿದ್ಲು ಬುಜ್ಜಿ. ಹೀಗಿರುವಾಗ ಬಿಸಿಲು ಜಾಸ್ತಿ ಆಗ್ತಾ ಇತ್ತು. ಆವಾಗ್ಲೇ ಆ ಕಡೆ ಕುಹುಬಾತೋ ನಡ್ಕೊಂಡ್ ಬರ್ತಾ ಇತ್ತು. ಎಳ್ನೀರ್ ಗಾಡಿನ ನೋಡಿ ಅಲ್ಲೇ ನಿಂತ್ಕೊಳ್ತು. ಎಳ್ನೀರಾ? ನೋಡಿ, ಎಷ್ಟ್ ದಿನ ಆಯ್ತು. ಅಯ್ಯೋ, ಬಿಸಿಲು ಬೇರೆ ಜಾಸ್ತಿ ಇದೆ. ಹೌದೌದು, ಇವತ್ತು ನೀವೇ ಮೊದಲನೇ ಬೋಣಿ, ಇವತ್ತೇ ವ್ಯಾಪಾರ ಶುರು ಮಾಡಿದ್ದು. ಹೌದಾ? ಒಳ್ಳೆ ವಿಷಯನೇ. ಇಲ್ಲಿ ಎಲ್ರು ಎಲ್ಲಾ ವ್ಯಾಪಾರನೂ ಮಾಡ್ತಾ ಇದ್ದಾರೆ, ಆದ್ರೆ ಎಳ್ನೀರ್ನ ಯಾರೂ ಮಾಡ್ತಾ ಇಲ್ಲ.
ಅದಕ್ಕೆ ಆಂಟಿ ನಾವು ಮಾಡ್ತಾ ಇರೋದು. ಎಳ್ನೀರ್ನ ಕುಡ್ದು ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಹಾ, ರುಚಿಯಾಗಿದ್ರೆ ಮನೆಗೆ ಕೂಡ ತಗೊಂಡು ಹೋಗ್ತೀನಿ. ಹಾಗೆ ಟುನಿ ಕುಹುಬಾತಿಗೆ ಎಳ್ನೀರ್ನ ಕಡ್ದು ಕೊಟ್ಲು. ಕುಹುಬಾತು ಕೂಡ ಆ ಎಳ್ನೀರ್ನ ಕುಡ್ದು ನೋಡಿತು. ಅದರ ರುಚಿ ಅವಳಿಗೆ ತುಂಬಾನು ಇಷ್ಟ ಆಯಿತು. ಆಹಾ, ಎಳ್ನೀರ್ ತುಂಬಾ ಚೆನ್ನಾಗಿದೆ, ನನ್ಗೊಂದು ಬಾಟ್ಲು ಎಳ್ನೀರ್ನ ಕೊಡಿ. ಸರಿ, ಇವಾಗ್ಲೇ ಕೊಡ್ತೀನಿ. ಹಾ, ಸುಮಾರು ದೂರ ಬೇರೆ ನಡಿಬೇಕು. ಆಂಟಿ, ಎಳ್ನೀರ್ ಕುಡ್ದಿದ್ದೀರಾ ಅಲ್ವಾ, ನಿಮ್ಗೆ ಬಲ ಸಿಗುತ್ತೆ. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಕುಹುಬಾತು ಜೋರಾಗಿ ನಗಾಡ್ತಾ ಇತ್ತು. ಆಮೇಲೆ ಟುನಿ ಕೊಟ್ಟ ಎಳ್ನೀರ್ನ ತಗೊಂಡು ಅಲ್ಲಿಂದ ಮನೆಗೆ ಹೋಯ್ತು. ಬುಜ್ಜಿ ಹಾಗೂ ಟುನಿ ಸಂತೋಷವಾಗಿದ್ರು. ಸುಮಾರು ಜನ ಬಂದು ಎಳ್ನೀರ್ ಕುಡಿತಾ ಇದ್ರು. ಬುಜ್ಜಿ, ನೀನ್ ಸ್ವಲ್ಪ ಹೊತ್ತು ಗಾಡಿ ನೋಡ್ಕೊ, ನಾನು ಹೋಗಿ ಬಾಟಲ್ಸ್ ತಗೊಂಡ್ ಬರ್ತೀನಿ. ಎಲ್ರೂ ಮನೆಗೆ ತಗೊಂಡೋಗ್ಬೇಕಂತ ಹೇಳ್ತಿದ್ದಾರೆ ಅಲ್ವಾ? ಸರಿಯಮ್ಮ, ನಾನು ನೋಡ್ಕೊಳ್ತೀನಿ, ನೀನು ಹೋಗೋ. ಸರಿ ಜೋಪಾನ, ನಾನ್ ಬೇಗ ಬಂದ್ಬಿಡ್ತೀನಿ. ಹಾಗೆ ಟುನಿ ಗುಬ್ಬಚ್ಚಿ ಬಾಟಲ್ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ವ್ಯಾಪಾರ ನೋಡ್ಕೊಳ್ತಾ ಇದ್ಲು. ಆವಾಗ್ಲೇ ಆ ಕಡೆ ಚೋಟಿಗಿಳಿ ಬರ್ತಾ ಇತ್ತು. ಚೋಟಿಗಿಳಿ ಅಲ್ಲಿರುವ ಗಾಡಿನ ನೋಡ್ಕೊಳ್ದೆ ಆ ಗಾಡಿಗೆ ಗುದ್ದಿದ್ರಿಂದ ಗಾಡಿಲಿದ್ದ ಎಳ್ನೀರೆಲ್ಲಾನು ಗಾಡಿಯಿಂದ ಕೆಳಗಡೆ ಬಿದ್ಬಿಡ್ತು. ಅದನ್ನ ನೋಡಿ ಬುಜ್ಜಿ ಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಏನ್ರಿ ಇದು, ನೀವು ನೋಡ್ಕೊಂಡ್ ಬರಕ್ಕಾಗಲ್ವಾ? ಕಾಣ್ಸಲ್ವಾ? ನೋಡಿ, ಎಳ್ನೀರೆಲ್ಲ ಕೆಳಗಡೆ ಬಿದ್ಬಿಟ್ಟಿದೆ. ಕೆಳಗಡೆ ಅಲ್ವಾ ಬಿದ್ದಿದ್ದು, ಅದಕ್ಕೆ ಯಾಕೆ ಪಾಪ ಇಷ್ಟ ಕೋಪ ಮಾಡ್ಕೋತೀಯಾ? ಅರೆ, ಕೆಳಗಡೆ ಬಿದ್ರೆ ಅದನ್ನ ತೆಗ್ದು ಗಾಡಿಯಲ್ಲಿ ಇಡಿ, ನಾನಿಂದ ತೆಗ್ದಿಡಕ್ಕಾಗಲ್ಲ ಅಲ್ವಾ? ಆದ್ರೆ ಚೋಟಿಗಿಳಿ ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಬುಜ್ಜಿಗುಬ್ಬಚ್ಚಿ ಚೋಟು ಹತ್ರ ಜಗಳ ಮಾಡ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಟುನಿಗುಬ್ಬಚ್ಚಿ ಬಂದ್ಲು. ಏನ್ ಬುಜ್ಜಿ ಇದು, ಎಳ್ನೀರೆಲ್ಲ ಕೆಳಗಡೆ ಬಿದ್ದಿದೆ? ಅಮ್ಮ, ಇವ್ರೆ ನೋಡ್ಕೊಳ್ದೆ ಗಾಡಿನ ಗೊದ್ದಿ ಎಳ್ನೀರೆಲ್ಲಾನು ಕೆಳಗಡೆ ಬೀಳ್ಸಿದ್ದು. ಯಾರ್ ನೀವು, ಕಣ್ಸಲ್ವಾ? ಈ ರೀತಿ ಮಾಡಿದೀರಾ? ನೋಡ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಮೊದ್ಲು ಇಲ್ಲಿ ವ್ಯಾಪಾರ ಮಾಡಿದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರೋ? ಅದೆಲ್ಲ ನಿಮ್ಗೇನು, ನೀವ್ಯಾರೋ? ಓ, ನಾನು ಪೊಲೀಸು. ಹಾಗಂತ ಚೋಟಿ ಹೇಳಿದನ ಕೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಹೆದರಿದ್ರು. ಚೋಟು ಕೋಪದಲ್ಲಿದ್ಲು. ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ವಿ, ಬಿಟ್ಬಿಡಿ. ಮೊದ್ಲು ಇಲ್ಲಿ ವ್ಯಾಪಾರ ಮಾಡಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾರೋ? ಈ ಚಿಕ್ಕ ವ್ಯಾಪಾರಕ್ಕೆ ಪರ್ಮಿಷನ್ ಎಲ್ಲ ಯಾಕೆ ಮೇಡಮ್, ದಯವಿಟ್ಟು ಬಿಟ್ಬಿಡಿ. ಅದು ನೀವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿಲ್ಲ ಅಲ್ವಾ, ಅದಕ್ಕೆ ನಮಗ್ ಗೊತ್ತಾಗ್ಲಿಲ್ಲ. ಅದೆಲ್ಲ ಗೊತ್ತಿಲ್ಲ, ಮೊದ್ಲು ಸ್ಟೇಷನ್ಗೆ ಬನ್ನಿ. ಬುಜ್ಜಿ ಹಾಗೂ ಟುನಿ ಇಬ್ರು ಚೋಟು ಹತ್ರ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಅವ್ರ ಮಾತ್ ಕೇಳದೆ ಚೋಟು ಅವ್ರಿಬ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ಲು. ಅದನ್ನ ನೋಡಿ ಚಿಚೋಕಾಗೆ ಅವ್ರ ಹಿಂದೆನೇ ಹೋಯ್ತು. ಅರೆ, ನೀವು ನಮ್ಮವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಪೊಲೀಸ್, ಇವ್ರಿಬ್ರನ್ನ ನಾನೇ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಏನ್ ಮಾತಾಡ್ಬೇಕು ಅಂದ್ರೂ ಕೂಡ ನೀವೆಲ್ರೂ ಸ್ಟೇಷನ್ಗೆ ಬಂದು ಅಲ್ಲಿ ಮಾತಾಡ್ಕೊಳ್ಳಿ. ಹಾಗಂತ ಹೇಳಿ ಚೋಟುಗಿಳಿ ಬುಜ್ಜಿ ಹಾಗೂ ಟುನಿನ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಜೈಲಲ್ಲಿ ಹಾಕೋದ್ಲು. ಪಾಪ ಟುನಿ ಬುಜ್ಜಿ ಇಬ್ರು ತುಂಬಾ ಹೆದ್ರಿ ಬೇಡಿ ಕೇಳ್ಕೊಳ್ತಾನೆ ಇದ್ರು. ಹೀಗಿರುವಾಗ ಈ ಕಡೆ ಚಿಚೋಕಾಗೆ ತಕ್ಷಣ ಮಹಿಹದಿನ ಮನೆಗೆ ಹೋಯ್ತು. ಮಹಿಹದಿನ ಹತ್ರ ವಿಷಯ ಹೇಳಿ ಮಹಿನ ಕರ್ಕೊಂಡು ಚಿಚೋಕಾಗೆ ಸ್ಟೇಷನ್ಗೆ ಬರ್ತಾ ಇತ್ತು. ಮೇಡಮ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ವಿ, ದಯವಿಟ್ಟು ಬಿಟ್ಬಿಡಿ. ನನಗೆ ಕಣ್ಸಲ್ಲ ಅಂತ ಕೇಳ್ತೀರಾ? ನಿಮ್ಮನ್ನ ಯಾರು ಬಿಡಿಸ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ. ಹಾಗಂತ ಚೋಟು ತುಂಬಾನೇ ಕೋಪದಲ್ಲಿದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಚೋಟು ಹತ್ರ ಎಷ್ಟೋ ಬೇಡಿ ಕೇಳ್ಕೊಳ್ತಿದ್ರು. ಆವಾಗ್ಲೇ ಮಹಿಹದ್ದು ಚಿಚುಕಾಗೆ ಇಬ್ರು ಅಲ್ಲಿಗೆ ಬಂದ್ರು. ಹಲೋ, ಯಾರ್ ಮೇಡಮ್ ನೀವು? ನಮ್ಮವ್ರನ್ನ ಯಾಕೆ ಸ್ಟೇಷನಲ್ಲಿ ಹಾಕಿದೀರಾ? ಪರ್ಮಿಷನ್ ಇಲ್ದೆ ವ್ಯಾಪಾರ ಶುರು ಮಾಡಿದ್ರೆ ನೀವು ಫೈನ್ ಹಾಕ್ಬೇಕೆ ಹೊರತು ಈ ರೀತಿ ಜೈಲಿಗೆ ತಗೊಂಡ್ ಬಂದ್ ಹಾಕ್ತೀರಾ? ನಾನ್ ನನ್ನಿಷ್ಟ ಪ್ರಕಾರ ಮಾಡ್ತೀನಿ, ನೀವು ಏನ್ ಮಾಡಕ್ಕಾಗುತ್ತೋ ಮಾಡ್ಕೊಳ್ಳಿ. ಟುನಿ, ಮೊದ್ಲು ನಡ್ದಿದೇನು ಅಂತ ಹೇಳೋ. ಆವಾಗ ಟುನಿ ನಡ್ದಿದೇನು ಅಂತ ಹೇಳಿದ್ಲು. ಮಹಿಹದ್ದಿಗೆ ತುಂಬಾನು ಕೋಪ ಬಂತು. ತಪ್ಪು ನಿಮ್ಮೇಲೆ ಇಟ್ಕೊಂಡು ನಮ್ಮವ್ರನ್ನ ಜೈಲಲ್ಲಿ ಹಾಕಿದೀರಾ ನೀವು? ಎಷ್ಟು ಅಹಂಕಾರ ಇದ್ರೆ ಈ ರೀತಿ ಎಲ್ಲ ಮಾಡ್ತೀರಾ? ನಾನು ಹಾಗೇನೆ ಮಾಡ್ತೀನಿ, ನಿಮ್ಮಿಂದ ಏನಾಗುತ್ತೋ ಮಾಡ್ಕೊಳ್ಳಿ, ಅವ್ರನ್ನಂತೂ ನಾನು ಹೊರಗಡೆ ಬಿಡಲ್ಲ. ಆವಾಗ ಮಹಿಹದ್ದಿಗೆ ತುಂಬಾನೇ ಗೊತ್ತಿರುವ MLA ಲೂಸಿ ಪಾರಿವಾಳಕ್ಕೆ ಮಹಿಹದ್ದು ಕಾಲ್ ಮಾಡಿ ವಿಷಯನ ಹೇಳಿತು. ಅದನ್ನು ಕೇಳಿದ ಲೂಸಿ ಪಾರಿವಾಳ ಚೋಟಿಗಿಳಿಗೆ ಕಾಲ್ ಮಾಡಿ ಅವಳನ್ನ ಸಿಕ್ಕಾಪಟ್ಟೆ ಬೈದ್ರು. ಆದ್ರಿಂದ ಚೋಟಿಗಿಳಿ ತುಂಬಾನೇ ಹೆದರ್ಕೊಂಡು ಟುನಿ ಹಾಗೂ ಬುಜ್ಜಿನ ಬಿಟ್ಬಿಟ್ಲು. ಗೊತ್ತಿಲ್ಲದೆ ತಪ್ಪು ಮಾಡ್ದೆ, ಬಿಟ್ಬಿಡಿ. ಇನ್ನೊಂದ್ಸಲ ನಮ್ಮ ಅವ್ರ ಮೇಲೆ ನೀವು ಕೈ ಮಾಡಿ ಆವಾಗಿದೆ ನಿಮ್ಗೆ ನಮ್ ಬಗ್ಗೆ ಏನಂತ ಗೊತ್ತಾಯ್ತಲ್ವಾ? ಹಾಗಂತ ಮಹಿಹದ್ದು ಅವರೆಲ್ಲನ್ನ ಕರ್ಕೊಂಡು ಮನೆಗೆ ಹೋಯ್ತು. ಟುನಿ ಹಾಗೂ ಬುಜ್ಜಿ ಯಾವಾಗ್ಲೂ ತರ ವ್ಯಾಪಾರ ಮಾಡ್ಕೊಳ್ತಿದ್ರು. ಟುನಿಗುಬ್ಬಚ್ಚಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಕೂಡ ಇಲ್ಲ. ಹೊಲಕ್ಕೆ ನೀರು ಕೂಡ ಸರಿಯಿಲ್ಲ ಅನ್ನೋದ್ರಿಂದ ವ್ಯವಸಾಯ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಪಕ್ಷಿಗಳೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಬೇಸಿಗೆ ಕಾಲ ಬಂದ್ರೆ ಅಲ್ಲಿ ಬಿಸಿಲು ಜಾಸ್ತಿಯಾಗಿ ಇರ್ತಾ ಇತ್ತು.
ಅದು ಅಲ್ಲದೆ ನೀರಿಗೂ ಕಷ್ಟ ಆಗ್ತಾ ಇತ್ತು. ಎಲ್ರೂ ಹೆದರ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಎಲ್ರೂ ವ್ಯವಸಾಯ ಮಾಡ್ಕೊಳ್ತಾ ಇದ್ರು. ಆದ್ರೆ ವ್ಯವಸಾಯಕ್ಕೆ ಬೇಕಾಗಿರುವ ನೀರು ಇಲ್ಲ ಅನ್ನೋದ್ರಿಂದ ತುಂಬಾನು ಹೆದರ್ತಾ ಇದ್ರು. ಹೀಗಿರುವಾಗ ಬೇಸಿಗೆ ಕಾಲ ಶುರುವಾಯ್ತು. ಆದ್ರಿಂದ ಎಲ್ಲರ ಮನ್ಸಲ್ಲೂ ಭಯಾನೂ ಬಂತು. ಏನೋ ಈ ಬಿಸಿಲು ಯಾಕೆ ಈ ರೀತಿ ಹೊಡಿತಿದ್ಯೋ ಏನೋ. ಹೌದು, ನನಗೂ ಯಾಕೋ ತುಂಬಾ ಭಯನೇ ಆಗ್ತಾ ಇದೆ ಚಿಚ್ಚು. ಹೊಲಕ್ಕೆ ಬಿಡಕ್ಕೂ ಕೂಡ ನೀರು ಸ್ವಲ್ಪನೂ ಇಲ್ಲ ಟುನಿ. ಏನ್ ಮಾಡೋದಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಾ, ನಿಜಾನೇ ಚಿಚ್ಚು. ಹೊಲಕ್ಕೆ ನೀರು ಬಿಡಕ್ಕೂ ಕೂಡ ನೀರಿಲ್ದೆ ಕಷ್ಟ ಆಗ್ತಾ ಇದೆ. ಬೆಳೆಗಳೆಲ್ಲ ಒಣಗೋಗ್ತಾ ಇದೆ. ಏನ್ ಮಾಡೋದು ಏನೋ ಅರ್ಥ ಆಗ್ತಾ ಇಲ್ಲ. ಸರಿ ಬಾ ಚಿಚ್ಚು, ಲೇಟ್ ಆಗ್ತಾ ಇದೆ. ಹಾಗೆ ಎಲ್ಲ ಪಕ್ಷಿಗಳು ತುಂಬಾನೇ ಬೇಜಾರಿಂದ ಹೊಲಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹೊಲದಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಆದ್ರಿಂದ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಎಲ್ರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಏನೋ ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇದೆ. ಹೌದು, ಇದ್ದ ಮರ ಎಲ್ಲ ಕಡಿದ್ರು. ರೋಡ್ ಹಾಕ್ತೀವಿ ಅಂತ ಹೇಳಿದ್ರು. ರೋಡನ್ನು ಹಾಕ್ಲಿಲ್ಲ. ಇವಾಗ ಮರನೂ ಇಲ್ಲ. ಅದಕ್ಕೆ ಬಿಸಿಲು ತುಂಬಾ ಕಾಣಿಸ್ತಾ ಇದೆ. ಹಾ, ಏನೋ ಎಲ್ಲ ನಮ್ಮ ಹಣೆ ಬರಹ. ಈ ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಕೂತ್ಕೊಂಡಿರಕ್ಕೂ ಆಗಲ್ಲ. ನಮ್ಮನ್ನಾದ್ರೂ ಬಿಡಿ ದೊಡ್ಡವರು. ಪಾಪ ನಮಗೆ ಹೀಗಿದೆ. ಚಿಕ್ಕವರು ಹೇಗಿದ್ದಾರೋ ಏನೋ. ಹೌದು ಚೋಟು, ನಿಜಾನೇ. ಈ ಬಿಸಿಲು ಕಡಿಮೆಯಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಕ್ಷಿಗಳು ಎಲ್ರೂ ಅವ್ರವ್ರ ಕಷ್ಟನ ಇನ್ನೊಬ್ರ ಹತ್ರ ಹೇಳ್ಕೊಳ್ತಾ ಇದ್ರು. ಆ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಯಾವಾಗ್ಲೂ ಯಾವ್ದೇ ಕಷ್ಟ ಬಂದ್ರೂ ಕೂಡ ಇನ್ನೊಬ್ರು ಅವರಿಗೋಸ್ಕರ ಸಹಾಯ ಮಾಡ್ತಾ ಇದ್ರು. ಆದ್ರೆ ಈ ಬೇಸಿಗೆ ಕಾಲ ತುಂಬಾ ಬಿಸಿಲು ಅನ್ನೋದ್ರಿಂದ ಪಾಪ ಪಕ್ಷಿಗಳು ಎಲ್ರೂ ಬೇಗನೆ ಕೆಲಸ ಮುಗಿಸ್ಕೊಂಡು ಅವರು ಅವ್ರವ್ರ ಮನೆಗೆ ಹೊರಟೋದ್ರು. ಆದ್ರೆ ಮನೆಯೊಳಗಡೆ ಬಂದ್ರೂ ಕೂಡ ಅವರಿಂದ ಮನೆಯಲ್ಲಿ ಸೆಕೆ ತಡ್ಕೊಳಕ್ಕಾಗ್ತಾ ಇತ್ತಿಲ್ಲ. ತುಂಬಾನೇ ಕಷ್ಟಪಡ್ತಾ ಇದ್ರು. ಏನ್ ಮಾಡೋದ್ ಕೂಡ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಏನಪ್ಪಾ ಇದು ಇಷ್ಟು ಸೆಕೆ ಆಗ್ತಿದೆ. ಆ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಸರಿ ಮನೆಗ್ ಬಂದು ವಿಶ್ರಾಂತಿ ತಗೊಳ್ಳೋಣ ಅಂದ್ರೆ ಇಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ. ಈ ಬೇಸಿಗೆ ಕಾಲ ಮುಗಿಯೋ ತನಕ ಇನ್ನೇನೇನ್ ಕಷ್ಟಗಳನ್ನ ಅನುಭವಿಸ್ಬೇಕೋ ಏನೋ ಗೊತ್ತಿಲ್ಲ. ಹಾಗಂತ ಟೋನಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಮನೆಗ್ ಬಂದ್ಲು. ಏನಮ್ಮ ಒಂಥರ ಇದೆಯಾ? ಏನಂತ ಹೇಳದ್ ಬುಜ್ಜಿ, ಬಿಸ್ಲು ಅಲ್ವಾ? ಹೌದಮ್ಮ, ನನ್ನಿಂದ ಕೂಡ ಈ ಬಿಸ್ಲಲ್ಲಿ ಆಟಾಡಕ್ಕೂ ಕೂಡ ಆಗ್ತಾ ಇಲ್ಲ. ಹೌದು, ಮನೆಯೊಳಗಡೆ ಕೂಡ ಸೆಕೆ ತುಂಬಾ ಜಾಸ್ತಿ ಇದೆ. ಹಾ ಹೌದಮ್ಮ, ಸೆಕೆ ಇರೋದ್ರಿಂದ ಮನೆಯೊಳಗಡೆ ಕೂರಕ್ಕ ಆಗ್ತಾನೆ ಇಲ್ಲಮ್ಮ. ಹೌದ್ ಬುಜ್ಜಿ, ಏನ್ ಮಾಡೋದು? ಮೊದ್ಲು ಮರಗಳಾದ್ರೂ ಇತ್ತು, ಇವಾಗ ಅದೂನು ಇಲ್ಲ. ಹಾ ಹೌದಮ್ಮ, ರೋಡ್ ಹಾಕ್ತೀನಿ ಅಂತ ಹೇಳಿ ಇದ್ದ ಎಲ್ಲ ಮರನ ಕಡದ್ಬಿಟ್ರು. ಹೊರಗಡೆ ಹೋಗಿ ಮರದ ನೆರಳಲ್ಲಿ ಕೂಡ ಕೂರಕ್ಕಾಗ್ತಿಲ್ಲ. ಹಾಗೆ ಟೋನಿ ಹಾಗೂ ಬುಜ್ಜಿ ಇಬ್ರು ಬೇಜಾರ್ ಮಾಡ್ಕೊಳ್ತಿದ್ರು. ಊರಲ್ಲಿ ಎಲ್ಲರ ಪರಿಸ್ಥಿತಿನೂ ಅದೇ ಅನ್ನೋದ್ರಿಂದ ಎಲ್ರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ಅಮ್ಮ, ನನಗ್ ದಾಹ ಆಗ್ತಿದೆ. ಆದ್ರೆ ನೀರು ತುಂಬಾನೇ ಬಿಸಿಯಾಗಿದೆ ಅಮ್ಮ. ಬೇಸಿಗೆ ಕಾಲ ಅಲ್ವಾ ಚಿನ್ನು, ಅದಕ್ಕೆ ಅದು ಬಿಸಿಯಾಗಿರ್ಬೋದೇನೋ. ಅಮ್ಮ, ಆ ಬಿಸಿ ನೀರು ಕುಡಿಯಕ್ಕಾಗಲ್ಲ. ನನಗೆ ತಣ್ಣಗೆ ನೀರ್ ತಗೊಂಡ್ಬಂದ್ ಕೊಡಮ್ಮ. ನಾನಿವಾಗ ತಣ್ಣಗಿರೋ ನೀರಿಗೆ ಎಲ್ಲಿಗೋ ಹೋಗೋದು. ಇವಾಗ ಅದನ್ ಕುಡ್ದು ನಿನ್ ದಾಹ ತೀರಿಸ್ಕೊ. ಇಲ್ಲ ಅಮ್ಮ, ಅದನ್ ಮುಟ್ಟಿ ನೋಡು, ಬಿಸಿ ಬಿಸಿ ಆಗಿದೆ. ಅದನ್ನು ಕುಡಿದ್ರೆ ದಾಹ ತೀರಲ್ಲಮ್ಮ. ನನಗೆ ತಂಪಾದ ನೀರ್ ಬೇಕು. ಸರಿ ಕಣೋ, ಇವತ್ತೊಂದಿನಕ್ಕೆ ಅಡ್ಜಸ್ಟ್ ಮಾಡ್ಕೊ. ಸಂಜೆ ನಾನು ಬಾವಿಗೆ ಹೋಗಿ ತಂಪಾದ ನೀರ್ ತಗೊಂಡ್ ಬರ್ತೀನಿ. ಹಾಗೆ ಚಿಚ್ಚು ಅವಳ ಮನ್ಸಲ್ಲಿ, ಪಾಪ ಅವನಿಗೆ ತುಂಬಾ ದಾಹ ಆಗ್ತಾ ಇದೆ. ಆದ್ರೆ ನೀರು ತುಂಬಾ ಬಿಸಿಯಾಗಿದೆ. ಏನ್ ಮಾಡೋದು? ಮಕ್ಳನ್ನ ಬಿಸಿ ನೀರು ಕುಡಿಯಕ್ ಕೇಳಿದ್ರೆ ಕುಡಿತಾರಾ? ಇದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು. ಸಂಜೆ ನೀರ್ ತಗೊಂಡ್ ಬರ್ಬೇಕು ಹಾಗಂತ ಅನ್ಕೊಂಡ್ಲು. ಹಾಗೆ ಸಂಜೆ ಸಮಯನೂ ಆಯ್ತು. ಟುನಿ ಗುಬ್ಬಚ್ಚಿ ಏನ್ ಮಾಡುದು ಅಂತ ಗೊತ್ತಿಲ್ದೆ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆವಾಗ್ಲೇ ಚಿಚ್ಚುಕಾಗೆ ಅಲ್ಲಿಗೆ ಬಂದ್ಲು. ಸಂಜೆ ಸಮಯ, ಬಿಸಿಲು ಕಡಿಮೆ ಆಯ್ತು, ಆದ್ರೆ ಸೆಕೆ ಕಡಿಮೆ ಆಗ್ಲಿಲ್ಲ. ಟೋನಿ, ನೀರ್ ತಗೊಂಡ್ ಬರಕ್ ಹೋಗ್ತಿದೀನಿ, ಬರ್ತೀಯಾ? ಹಾ ಬರ್ತೀನಿ ಚಿಚ್ಚು. ಮನೇಲಿರೋ ನೀರೆಲ್ಲ ಬಿಸಿಯಾಗಿದೆ. ಹೌದೌದು, ನಮ್ ಚಿನ್ನು ಕೂಡ ತಂಪಾದ ನೀರು ಬೇಕು ಅಂತ ಕೇಳ್ದ. ಆದ್ರೆ ತಂಪಾದ ನೀರಿಗೆ ನಾನೇನ್ ಮಾಡೋದ್ ಹೇಳು? ಹೌದೌದು, ನಿಜಾನೇ. ಸರಿ ಚಿಚ್ಚು, ನಿನ್ ಮನೇಲಿ ಮಡಿಕೆ ಏನಾದ್ರೂ ಇದೆಯಾ? ಮಡಿಕೆ ಇದ್ರೆ ಅದನ್ನ ಹೋಗಿ ತಗೊಂಡ್ ಬಾ. ಮಡಿಕೆಲಿ ನೀರು ಇದಿಡೋಣ. ಮಡಿಕೆಲಿ ನೀರು ಇದಿಟ್ಟಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಅಲ್ವಾ? ಅದನ್ನೇ ನಿಜಾನೇ, ನಾನು ತಗೊಂಡ್ ಬರ್ತೀನಿ. ಸರಿ, ಹೋಗೋ ದಾರಿಯಲ್ಲಿ ಚೋಟು ಹಾಗೂ ಮಹೀನ ಕೂಡ ನೀರ್ ತಗೊಂಡ್ ಬರಕ್ಕೆ ಕರ್ಕೊಂಡ್ ಹೋಗೋಣ. ಹಾಗೆ ಟುನಿ ಚಿಚ್ಚು ಇಬ್ರು ಕೂಡ ಅವ್ರವ್ರ ಮನೇಲಿದ್ದ ಮಡಿಕೆನ ಎತ್ಕೊಂಡು ಬಾವಿ ಹತ್ರ ಹೋಗ್ತಾ ಇದ್ರು. ಹೀಗಿರುವಾಗ ದಾರಿಯಲ್ಲಿ ಚೋಟು ಹಾಗೂ ಮಹೀನ ಅವ್ರು ನೋಡಿದ್ರು. ಚೋಟು, ಮಹಿ, ಬನ್ನಿ ನೀರ್ ತಗೊಂಡ್ ಬರಕ್ ಹೋಗೋಣ. ಅದೆಲ್ಲ ಇರ್ಲಿ, ಏನಿದು ಮಡಿಕೆ? ಅದೇ ಬಿಂದಿಗೆ ತಗೊಂಡ್ ಬಂದಿಲ್ಲ, ಯಾಕೆ ಮಡಿಕೆ ತಗೊಂಡ್ ಬಂದಿದ್ದೀರಾ? ಮಡಿಕೆಲಿ ನೀರು ಇದಿಟ್ರೆ ತಂಪಾಗಿರುತ್ತೆ ಅಲ್ವಾ? ಮಡಿಕೆಲಿ ನೀರು ಇದಿಟ್ಟು ಕುಡಿದ್ರೆ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮಹಿ. ಬಿಂದಿಗೆಲಿ ನೀರು ಹಿಡಿದು ಇಟ್ರೆ ಅದು ತುಂಬಾ ಬಿಸಿಯಾಗಿರುತ್ತೆ, ದಾಹ ತೀರಲ್ಲ.
ಆ ಇದು ಒಳ್ಳೆ ಐಡಿಯಾನೇ. ನಾನ್ ಕೂಡ ಮಡಿಕೆ ತಗೊಂಡ್ ಬರ್ತೀನಿ. ಮಹಿ, ನೀನ್ ಕೂಡ ತಗೊಂಡ್ ಬಾ. ಮಡಿಕೆಲಿ ನೀರನ್ನ ಉಯ್ದಿಡೋಣ. ಆವಾಗ ಬಿಸಿಯಾಗಿರಲ್ಲ. ಮಕ್ಕಳು ಕೂಡ ನೀರ್ ಕುಡ್ದು ತಂಪಾಗಿರ್ತಾರೆ. ಹಾಗಂತ ಅಂದ್ಕೊಂಡು ಎಲ್ಲ ಪಕ್ಷಿಗಳು ಮಡಿಕೆ ತಗೊಂಡು ಬಾವಿ ಹತ್ರ ಹೋದ್ರು. ಹಾಗೆ ಹೋಗುವಾಗ ಈ ರೀತಿ ಮಾತಾಡ್ತಿದ್ರು. ಅಯ್ಯೋ, ಬಿಸಿಲು ಕಡಿಮೆ ಆಯ್ತು, ಆದ್ರೂ ಕೂಡ ನನ್ನಿಂದ ಯಾಕೆ ಹಾರಕ್ಕಾಗ್ತಾನೆ ಇಲ್ಲ. ಬಿಸಿಲು ಕಡಿಮೆ ಆದ್ರೂ ಸೆಕೆ ಹಾಗೇನೆ ಇದೆ ಅಲ್ವಾ ಮಹಿ? ಹಾ, ಅದೂನು ನಿಜಾನೇ. ಇನ್ನು ಸ್ವಲ್ಪ ದಿನ ಹೋದ್ರೆ ಹೊಲ ಎಲ್ಲಾನು ಒಣಗೋಗೋ ಸಾಧ್ಯತೆ ಇದೆ. ಹೌದು, ಆಮೇಲೆ ನಮ್ ಯಾರಿಗೂ ಕೆಲ್ಸ ಕೂಡ ಇರಲ್ಲ. ಹಾ, ಕೆಲ್ಸ ಇಲ್ಲಂದ್ರೆ ಏನ್ ಮಾಡೋದೋ ಏನೋ. ನೀವ್ ಹೇಳೋದನ್ನ ಕೇಳಿದ್ರೆ ನನಗೂ ನಿಜವಾಗ್ಲೂ ಭಯ ಆಗ್ತಾ ಇದೆ. ಬಿಸ್ಲೇ ಇಲ್ಲ, ಆದ್ರೂ ನೆಲದಿಂದ ಬಿಸಿ ಗಾಳಿ ಹೇಗೆ ಬರ್ತಿದೆ ನೋಡಿ. ಹೌದೌದು, ನೆಲ ಎಲ್ಲ ಒಣಗೋಗಿದೆ ಅಲ್ವಾ, ಅದಕ್ಕೆ ಆ ರೀತಿ ಇರ್ಬೋದು. ಹಾಗಂತ ಎಲ್ಲ ಪಕ್ಷಿಗಳು ಮಾತಾಡ್ಕೊಂಡು ಬಾವಿ ಹತ್ರ ಹೋಗಿ ನೋಡಿದ್ರು. ಆದ್ರೆ ಬಾವಿಯಲ್ಲಿ ಸ್ವಲ್ಪನೂ ನೀರಿಲ್ಲ. ಅದನ್ನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಅವ್ರಿಗೆ ಏನ್ ಮಾಡ್ದಂತಾನೂ ಅರ್ಥ ಆಗ್ಲಿಲ್ಲ. ಏನಿದು, ಬಾವಿಯಲ್ಲಿ ಸ್ವಲ್ಪನೂ ನೀರಿಲ್ಲ? ಅಯ್ಯೋ, ಇವಾಗ ಇಷ್ಟು ದೂರ ಬಂದಿದ್ದೆಲ್ಲಾನು ವೇಸ್ಟ್ ಆಯ್ತಾ? ಇಲ್ಲಿ ಮರ ಯಾವುದು ಇಲ್ಲ ಅಲ್ವಾ, ಅದಕ್ಕೆ ಬಾವಿ ನೀರೆಲ್ಲಾನು ಒಣಗೋಗಿರ್ಬೋದು. ಇವಾಗ ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಸರಿ ಬನ್ನಿ, ಬೇರೆ ದಾರಿ ಇಲ್ವಲ್ಲ, ಊರಲ್ಲಿ ಇನ್ನೊಂದ್ ಬಾವಿ ಇದೆ, ಅಲ್ಲಿ ಹೋಗಿ ನೋಡ್ಬೇಕಷ್ಟೆ. ಅಲ್ಲಾದ್ರೂ ನೀರಿರುತ್ತಾ, ಇಲ್ಲ ಇದೇ ರೀತಿ ಒಣಗೋಗಿರುತ್ತಾ? ಹಾಗಂತ ಪಕ್ಷಿಗಳೆಲ್ರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆ ಕಡೆ ಕುಹು ಬಾತೋ ಬಂತು. ಎಲ್ರೂ ಮಡಿಕೆ ಇಟ್ಕೊಂಡಿರೋದನ್ನ ನೋಡಿ ಕುಹು ಏನೋ ಅಂತ ಅನ್ಕೊಂಡ್ಲು. ಏನಿದು, ಎಲ್ರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀರ್ ತಗೊಳ್ಳೋದಕ್ಕೋಸ್ಕರ ಬಂದ್ವಿ ಕುಹು, ಆದ್ರೆ ಬಾವಿಯಲ್ಲಿ ಸ್ವಲ್ಪನೂ ನೀರೇ ಇಲ್ಲ. ಓ ಹೌದಾ, ಸರಿ, ಎಲ್ರೂ ಆ ದೊಡ್ಡ ಬಾವಿ ಹತ್ರ ಹೋಗಿ ಆ ಬಾವಿಯಲ್ಲಿ ನೀರಿದೆ. ಅರೆ ಹೌದಾ ಕುಹು, ಆ ಬಾವಿಯಲ್ಲಿ ನೀರಿದ್ಯಾ? ಒಳ್ಳೇದಾಯ್ತು. ನೀರಿದೆಯೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ನೀರು ಇದೆ ಮಹಿ, ಬೆಳಿಗ್ಗೆ ನಾನು ಅಲ್ಲಿಂದ ನೀರ್ ತಗೊಂಡ್ ಬಂದೆ. ಅಲ್ಲಿ ಮರಗಳಿದೆ ಅಲ್ವಾ, ಬಾವಿಯಲ್ಲಿ ನೀರು ಹಾಗೇನೇ ಇದೆ. ಹಾಗೆ ಪಕ್ಷಿಗಳು ಎಲ್ರೂ ಆ ಬೇಸಿಗೆ ಕಾಲದ ಕಷ್ಟಗಳ ಬಗ್ಗೆ ಒಬ್ರತ್ರ ಇನ್ನೊಬ್ರು ಮಾತಾಡ್ತಿದ್ರು. ನಿಜಾನೇ ಕುಹು, ನೀರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಬಾವಿಯಲ್ಲಿ ನೀರು ಅಷ್ಟ್ ಬೇಗ ಏನೋ ಒಣಗಲ್ಲ, ಆದ್ರೆ ಹೊಲಕ್ಕೆ ನೀರಂತೂ ಖಂಡಿತ ಸಿಗೋದಿಲ್ಲ. ಖಂಡಿತ ಬೆಳೆಗಳೆಲ್ಲ ಬೇಗ ನಾಶ ಆಗುತ್ತೆ. ಅದ್ರ ಮೇಲೆ ಇಟ್ಕೊಂಡಿದ್ದ ಆಸೆ ಎಲ್ಲಾನು ಹೋಯ್ತು. ಈ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೀವೋ ಏನೋ. ಕುಡಿಯಕ್ಕಾದ್ರೂ ನೀರ್ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೇಜಾರ್ ಮಾಡ್ಕೊಳ್ಬೇಡಿ, ಅಲ್ಲಿ ಬಾವಿಯಲ್ಲಿ ನೀರಿದೆ, ಖಂಡಿತ ಕುಡಿಯಕ್ಕೆ ಆ ನೀರ್ ಸಾಕು. ಹಾ ಸರಿ ಬನ್ನಿ, ಬೇಗ ಹೋಗಿ ನೀರಾದ್ರೂ ತಗೊಂಡು ಮನೆಗೆ ಹೋಗೋಣ. ಪಾಪ ಮಕ್ಳೆರು ನಮಗೋಸ್ಕರ ಕಾಯ್ತಿರ್ತಾರೆ ಅಲ್ವಾ? ಹೌದೌದು, ಆ ನೀರನ್ನು ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಕಷ್ಟಪಡ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಲ್ಲ ಪಕ್ಷಿಗಳು ಆ ಇನ್ನೊಂದು ಬಾವಿಯ ಹತ್ತಿರ ಹೋದ್ರು. ಆ ಬಾವಿಯಲ್ಲಿ ನೀರಿರೋದನ್ನ ನೋಡಿ ಅವ್ರೆಲ್ರೂ ಕೂಡ ತುಂಬಾನೇ ಸಂತೋಷಪಟ್ಟು ನೇತ್ ತೆಗೆದು ಅವ್ರ ಹತ್ರ ಇರುವ ಮಡಿಕೆಯಲ್ಲಿ ಉಯ್ಕೊಳ್ತಿದ್ರು. ಈ ನೀರ್ ಕೂಡ ತುಂಬಾ ಬಿಸಿಯಾಗಿದೆ. ಬಿಸ್ಲಲ್ವಾ, ಅದಕ್ಕೆ ತುಂಬಾ ಬಿಸಿಯಾಗಿರ್ಬೋದೋ ಏನೋ. ಸರಿ ಸರಿ, ಮನೆಗೋಗಿ ಗೋಣಿ ಸುತ್ಕೊಂಡ್ರೆ ತಣ್ಣಗಾಗ್ಬೋದು. ಹೌದೌದು ನಿಜಾನೇ, ರಾತ್ರಿ ಸಮಯ ಹೇಗೂ ಸ್ವಲ್ಪ ತಂಪಾಗಿರುತ್ತೆ, ನೀರು ಕೂಡ ತಂಪಾಗುತ್ತೆ. ಸರಿ ಸರಿ ಬನ್ನಿ, ಮಕ್ಳೆಲ್ರೂ ಕಾಯ್ತಾ ಇರ್ತಾರೆ ಅಲ್ವಾ, ಬೇಗ ಮನೆಗೋಗಿ ಕುಡಿಯಕ್ಕೆ ನೀರ್ ಕೊಡೋಣ. ಹಾ ಹೌದು, ಮಕ್ಳು ಪಾಪ ನೀರಿಗೋಸ್ಕರ ಸುಮಾರು ಹೊತ್ತಿಂದ ಕಾಯ್ತಿದ್ದಾರೆ. ಸರಿ ಸರಿ ಬನ್ನಿ, ಎಲ್ರೂ ಹೋಗೋಣ. ಏನು ಆಹಾರಕ್ಕೆ ಕೊರತೆ ಬರ್ದಿದ್ರೆ ಸಾಕು. ಬಂದ್ರು ನಮ್ಮಿಂದ ಏನು ಮಾಡಕ್ಕಾಗಲ್ಲ ಮಹಿ. ಹಾಗಂತ ಮಾತಾಡ್ಕೊಂಡು ಪಕ್ಷಿಗಳೆಲ್ರೂ ನೀರ್ ತಗೊಂಡು ಮನೆಗೆ ಹೋದ್ರು. ಆ ದಿನ ರಾತ್ರಿ ಸಮಯ ಆಯ್ತು, ಸ್ವಲ್ಪ ತಣ್ಣಗಿತ್ತು. ಆದ್ರಿಂದ ಎಲ್ರಿಗೂ ತುಂಬಾನೇ ಖುಷಿಯಾಯ್ತು. ಅಮ್ಮ, ಇವಾಗ ಸ್ವಲ್ಪ ತಣ್ಣಗಿದೆ ಅಲ್ವಾ? ಹಾ ಹೌದ್ ಬುಜ್ಜಿ, ನೀರು ಕೂಡ ನೋಡು ತಣ್ಣಗಿದೆ. ಸರಿಯಮ್ಮ, ನಾವೆಲ್ರೂ ಹೊರಗಡೆ ಮಲ್ಕೊಳ್ಳೋನ್ವಾ? ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇದೆ. ಸರಿ ಬುಜ್ಜಿ, ಬಾ ಹೊರಗಡೆ ಹೋಗಿ ಮಲ್ಕೊಳ್ಳೋಣ. ಹಾಗೆ ಎಲ್ಲಾ ಪಕ್ಷಿಗಳು ಕೂಡ ಮನೆಯೊಳಗಡೆ ಸೆಕೆ ಅನ್ನೋದ್ರಿಂದ ಬೇರೆ ದಾರಿ ಇಲ್ದೆ ಮನೆ ಹೊರಗಡೆ ಬಂದು ಮಲ್ಕೊಳ್ತಿದ್ರು. ಆವಾಗ ಟೋನಿ ಅವಳ ಮನ್ಸಲ್ಲಿ, ಏನೋ ಈ ಬೇಸಿಗೆ ಕಾಲದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ. ಆ ದೇವ್ರು ಸ್ವಲ್ಪ ಮನ್ಸಿಟ್ರೆ ಸ್ವಲ್ಪ ಬಿಸಿಲನ್ನ ಕಡಿಮೆ ಮಾಡ್ಬೋದು. ದೇವ್ರೆ, ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ನಮ್ಮನ್ನ ಕಾಪಾಡಕ್ಕೆ. ಬಿಸಿಲು ಕಡಿಮೆ ಆಗೋ ತರ ನೀನೇ ನೋಡ್ಕೊಳ್ಬೇಕು ಹಾಗಂತ ಬೇಡ್ಕೊಂಡ್ಲು. ಹಾಗೆ ಆ ಊರಿನ ಪಕ್ಷಿಗಳೆಲ್ಲರೂ ಕೂಡ ಆ ಬೇಸಿಗೆ ಕಾಲದಲ್ಲಿ ಸುಮಾರು ಕಷ್ಟಗಳನ್ನ ಅನುಭವಿಸ್ತಾ ಅವ್ರ ಜೀವನಾನ ಬಾಳ್ತಾ ಇದ್ರು. ಊರಿನಲ್ಲಿರುವ ಮಕ್ಕಳು ಎಲ್ಲರೂ ಸೇರಿ ಅದೇ ಊರಲ್ಲಿರುವ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ರು. 10ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಅನ್ನೋದ್ರಿಂದ ಯಾವಾಗ ಎಕ್ಸಾಮ್ ಬರುತ್ತೆ ಅಂತ ಹೆದರ್ತಾ ಇದ್ರು. ಬುಜ್ಜಿ ಗುಬ್ಬಚ್ಚಿ ಚಿನ್ನುಕಾಗಿ ಬನ್ನುಗಿಳಿ ಎಲ್ರೂ ದಿನ ಸ್ಕೂಲಿಗೆ ಹೋಗ್ತಾ ಬರ್ತಾ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಚಿನ್ನು ಹಾಗೂ ಬನ್ನು ಇಬ್ರಿಗೂ ಏನೇ ಡೌಟ್ ಬಂದ್ರು ಸರಿ ಅದನ್ನ ಬುಜ್ಜಿ ಹತ್ರ ಹೇಳ್ತಾ ಇದ್ರು.
ಬುಜ್ಜಿ ಅವರಿಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬೆಳಗ್ಗೆನೆ ಚಿನ್ನು, ಬನ್ನು ಹಾಗೂ ಬುಜ್ಜಿ 3 ಜನನು ಹೊರಟು ಶಾಲೆಗೆ ಹೋಗ್ತಾ ಇದ್ರು. 10th ಕ್ಲಾಸ್ ಪರೀಕ್ಷೆ ಸ್ಕೆಡ್ಯೂಲ್ ಯಾವಾಗ ಕೊಡ್ತಾರೋ ಏನೋ ಅಂತ ಅಂದ್ಕೊಂಡು ಅವರು ಶಾಲೆಗೆ ಹೋದ್ರು. ಇನ್ನು ಎಕ್ಸಾಮ್ ಬಗ್ಗೆ ಏನು ಕೂಡ ಹೇಳಲಿಲ್ಲ. ಇಲ್ಲ ಕಣೋ, ಇವತ್ತು ಶೆಡ್ಯೂಲ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಕಣೋ. ಆದ್ರೂ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವು ಪಾಸ್ ಆದ್ರೆ ತಾನೇ ಕಾಲೇಜಿಗೆ ಹೋಗಕ್ಕಾಗೋದು. ಹೌದು ಕಣೋ, ನೀನ್ ಹೇಳೋದೇನೋ ನಿಜಾನೇ. ಆದ್ರೆ ಎಕ್ಸಾಮ್ ಬಗ್ಗೆ ಸ್ಕೂಲಲ್ಲಿ ಏನು ಕೂಡ ಹೇಳ್ತಾ ಇಲ್ವಲ್ಲ, ಅದೇ ಬೇಜಾರಾಗ್ತಿದೆ. ಹೌದು, ಇನ್ನು ಸ್ವಲ್ಪ ದಿನ ಬಿಟ್ಟು ಎಕ್ಸಾಮ್ ಇಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸರಿ ಸರಿ, ಯಾರು ಕೂಡ ಚಿಂತೆ ಮಾಡಬೇಡಿ. ಇನ್ನು ಸ್ವಲ್ಪ ದಿನ ಬಿಟ್ಟು ನಮಗೆ ರಿವಿಷನ್ ಸ್ಟಾರ್ಟ್ ಮಾಡ್ತಾರೆ ಹಾಗಂತ ಅಂದ್ಕೊಂಡು ಮಕ್ಕಳೆಲ್ಲರೂ ಶಾಲೆಗೆ ಹೋದ್ರು. ಆವಾಗ ಮಹಿಹದ್ದು ಪ್ರಿನ್ಸಿಪಲ್ ಹಾಗೂ ಲೂಸಿ ಪಾರಿವಾಳ ಟೀಚರ್ ಇಬ್ರು ಕೂಡ ಕ್ಲಾಸ್ ರೂಮ್ಗೆ ಹೋದ್ರು. ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ತಾನೆ? ಮಗಿ ಟೀಚರ್ ನಿಮಗೆ ಈ 10th ಎಕ್ಸಾಮ್ ಬಗ್ಗೆ, ಇದರ ಟೈಮ್ ಟೇಬಲ್ ಬೇರೆ ಬಂದಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಎಲ್ಲರೂ ಚೆನ್ನಾಗಿ ಕೇಳ್ಕೋಬೇಕು, ಗೊತ್ತಾಯ್ತಲ್ವಾ? ಹಾಗೆ ಲೂಸಿ ಪಾರಿವಾಳ ಟೀಚರ್ ಎಕ್ಸಾಮ್ ಬಗ್ಗೆ ಮಾತಾಡಿದಾಗ ಪಾಪ ಮಕ್ಕಳಿಗೆ ಭಯ ಶುರುವಾಯಿತು. ಆಮೇಲೆ ಲೂಸಿ ಟೀಚರ್ ಅಲ್ಲಿಂದ ಹೋದ್ಮೇಲೆ ಮಹಿಹದ್ದು ಪ್ರಿನ್ಸಿಪಲ್ ಎಕ್ಸಾಮ್ ಸ್ಕೆಡ್ಯೂಲ್ ಏನು ಅನ್ನೋದನ್ನ ಮಕ್ಕಳ ಹತ್ರ ಹೇಳಿದ್ರು. ಟೀಚರ್, ಈ 10th ಎಕ್ಸಾಮ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾವು ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ನ ಓದ್ಕೊಂಡ್ರೆ ಸಾಕಾ ಟೀಚರ್? ಪರವಾಗಿಲ್ಲ, 10th ಎಕ್ಸಾಮ್ ಬರಲಿಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಅಲ್ವಾ, ಅಷ್ಟರಲ್ಲಿ ನೀವು ಒಂದೊಂದು ಸಬ್ಜೆಕ್ಟ್ನ ಒಂದೊಂದು ದಿನ ಕೂತ್ಕೊಂಡು ಓದಿ. ನೀವೇನು ಚಿಂತೆ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಇವತ್ತಿಂದ ನಿಮಗೆ ಓದೋದು ಮಾತ್ರನೇ ಕೆಲಸ. ಸರಿ ಟೀಚರ್, ಇವತ್ತಿಂದನೇ ನಾವು ಓದ್ತೀವಿ. ಇನ್ನು ಮುಂದೆ ನಿಮ್ಮ ಆಟವನ್ನೆಲ್ಲ ಬಿಟ್ಟು ಓದೋದ್ ಕಡೆ ನೀವು ಗಮನ ಕೊಡಬೇಕು. ಆವಾಗ ತಾನೇ ನೀವು 10th ಪಾಸ್ ಆಗಿ ಕಾಲೇಜಿಗೆಲ್ಲ ಹೋಗಕ್ಕಾಗೋದು. ಹಾಗೆ ಮಹಿಹದ್ದು ಪ್ರಿನ್ಸಿಪಲ್ ಮಕ್ಕಳ ಹತ್ರ ಹೇಳ್ತಾ ಇದ್ರು. ಅದನ್ನು ಕೇಳಿದ ಮಕ್ಕಳಿಗೆ ಇನ್ನು ಭಯ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಹೀಗೆ ಸಮಯನೂ ಹೋಯ್ತು. ಸಂಜೆ ಸಮಯ ಸ್ಕೂಲ್ನು ಮುಗೀತು. ಆಮೇಲೆ ಎಲ್ರೂ ಕೂಡ ಅವ್ರವ್ರ ಮನೆಗೆ ಹೋಗ್ತಾ ಇದ್ರು. ಅಯ್ಯೋ, ಈ 10th ಎಕ್ಸಾಮಿನ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೋ. ಇವಾಗ ಬಂದ್ಮೇಲೆ ಯಾಕಪ್ಪ ಇಷ್ಟು ಬೇಗ ಬಂತು ಅಂತಾನೆ ತುಂಬಾ ಟೆನ್ಷನ್ ಆಗ್ತಿದೆ. ನೀವಿಬ್ರು ಕೂಡ ತುಂಬಾ ಚೆನ್ನಾಗಿ ಓದಿ, ನಾನು ಕೂಡ ಓದ್ತೇನೆ. ಏನಾದ್ರೆ ಡೌಟ್ ಇದ್ರೆ ನನ್ನ ಜೊತೆ ಹೇಳಿ, ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ. ನಾವು ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು. ಆವಾಗ್ಲೇ ಇಷ್ಟೊಂದು ಬುಕ್ನ ಎತ್ಕೊಂಡು ಹೋಗ್ತೀವಲ್ವಾ, ಕಾಲೇಜಿಗೆ ಕಡಿಮೆ ಬುಕ್ಸೇ ತಗೊಂಡೋಗೋದು. ಹೌದು ಕಣೋ, ಕಾಲೇಜಿಗೆ ಸ್ವಲ್ಪನೇ ಬುಕ್ಸು, ಜಾಸ್ತಿ ಏನೋ ತಗೊಂಡೋಗೋದು ಬೇಡ. ಹೌದು ಕಣೋ, ನಾನು ಕೂಡ ಚೆನ್ನಾಗಿ ಓದ್ತೀನಿ. ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ, ಮನೆಗೆ ಬಂದು ತಗೊಂಡೋಗಿ. ಹಾಗೆ ಎಲ್ರೂ ಸೇರಿ ಮನೆಗೆ ಹೋದ್ರು. ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಟುನಿ ಹತ್ರ ಎಕ್ಸಾಮ್ ಬಗ್ಗೆ ಹೇಳಿದ್ಲು. ಹೌದಾ ಬುಜ್ಜಿ, ಟೈಮ್ ಟೇಬಲ್ ಬಂತಾ? ಸರಿ, ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು. ಬನ್ನು ಚಿನ್ನು ಜೊತೆ ಕೂಡ ಹೇಳು, ಅವರು ಕೂಡ ಚೆನ್ನಾಗಿ ಓದ್ಬೇಕಲ್ವಾ? ಸರಿಮಾ, ನಾವು ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ. ಹೌದಾ, ಸರಿ ಬುಜ್ಜಿ, ಎಲ್ಲರೂ ಚೆನ್ನಾಗಿ ಓದಿ, ಆವಾಗ್ಲೇ ನೀವು ಪಾಸ್ ಆಗಿ ಕಾಲೇಜಿಗೆ ಹೋಗಕ್ಕಾಗೋದು. ಹಾಗೆ ಎಲ್ರೂ ಅವ್ರವ್ರ ಮನೆಯಲ್ಲಿ ಪರೀಕ್ಷೆ ಬಗ್ಗೆ ಹೇಳಿದ್ರು. ಚಿನ್ನು, 10th ಎಕ್ಸಾಮ್ ಅಲ್ವಾ, ಚೆನ್ನಾಗಿ ಓದ್ಬೇಕು. ಸರಿ ಅಮ್ಮ, ನಾನು ಚೆನ್ನಾಗಿ ಓದ್ತೀನಿ. ಇವತ್ತಿಂದನೇ ಓದ್ಬೇಕು. ಸರಿ ಅಮ್ಮ, ಇನ್ ಮುಂದೆ ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಓದ್ತೀನಿ. ಸರಿ ಸರಿ, ನನಗೆ ಪಾಸ್ ಆದ್ರೆ ಸಾಕು. ಹಾಗೆ ಚಿಚುಕಾಗೆ ಚಿನ್ನು ಹತ್ರ ತುಂಬಾನೇ ಪ್ರೀತಿಯಿಂದ ಹೇಳಿದ್ಲು. ಈ ಕಡೆ ಚೋಟು ಕೂಡ ಬನ್ನು ಹತ್ರ ಈ ರೀತಿ ಹೇಳಿದ್ಲು. ಸರಿ ಬನ್ನು, ನೀನು ಚೆನ್ನಾಗಿ ಓದು. ಎಕ್ಸಾಮ್ ಮುಗಿಯುವ ತನಕ ನಿನ್ಗೆ ಯಾವ ಕೆಲ್ಸನೂ ಕೊಡೋದಿಲ್ಲ. ಸರಿ ಅಮ್ಮ, ನಾನು ಚೆನ್ನಾಗಿ ಓದ್ತೀನಿ. ಎಕ್ಸಾಮ್ ಮುಗಿಯುವ ತನಕ ಟಿವಿ ಎಲ್ಲ ನೋಡಕ್ ಹೋಗ್ಬೇಡ, ಚೆನ್ನಾಗಿ ಓದು. ಏನಾದ್ರೆ ಡೌಟ್ಸ್ ಇದ್ರೆ ಬುಜ್ಜಿ ಜೊತೆ ಕೇಳ್ಕೊ. ಸರಿ ಅಮ್ಮ, ಬುಜ್ಜಿ ಕೂಡ ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ ಅಂತ ಹೇಳಿದಾಳೆ. ಹಾಗೆ ಚೋಟು ಹೇಳಿದನ್ನ ಕೇಳಿ ಬನ್ನು ಅಮ್ಮಯ್ಯ ಅಂತ ಅಂದ್ಕೊಂಡ. ಹಾಗೆ ಬುಜ್ಜಿಗುಬ್ಬಚ್ಚಿ ಕೊಡೋ ಸ್ಕೆಡ್ಯೂಲ್ ಪ್ರಕಾರ ಮಕ್ಳಿಬ್ರು ಸ್ಕೂಲಲ್ಲೂ ಸರಿ ಮನೆಯಲ್ಲೂ ಸರಿ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಆದ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಬರ್ತಾ ಮಕ್ಕಳಲ್ಲಿ ಭಯ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಏನೇ ಡೌಟ್ಸ್ ಬಂದ್ರು ಸರಿ ಅವರು ಬುಜ್ಜಿ ಹತ್ರ ಹೇಳ್ತಾ ಇದ್ರು. ಅದನ್ನ ಬುಜ್ಜಿ ಅವಳಿಗೆ ಕ್ಲಿಯರ್ ಮಾಡ್ತಾ ಇದ್ಲು. ಹೀಗೆ ಪರೀಕ್ಷೆ ದಿನಾನೂ ಬಂತು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಕ್ಸಾಮ್ ಚೆನ್ನಾಗಿ ಬರೆಯದಿದ್ರೆ ಕಾಲೇಜಿಗೆಲ್ಲ ಕೂಡ ಹೋಗೋಕ್ಕಾಗೋದಿಲ್ಲ.
ಎಕ್ಸಾಮ್ ಸರಿಯಾಗಿ ಬರೆಯೋದಿಲ್ಲ ಅಂತ ಯಾಕ್ರೋ ನೀವೇ ಆಲೋಚನೆ ಮಾಡ್ತಿದ್ದೀರಾ? ನಾವು ಎಕ್ಸಾಮ್ ಚೆನ್ನಾಗಿ ಬರಿತೀವಿ ಕಣ್ರೋ. ಪಾಸ್ ಆದ್ರೆ ಸಾಕು ಅಂತ ನಮ್ಮ ಅಮ್ಮ ಕೂಡ ಹೇಳಿದ್ದಾರೆ. ಹಾಗೆಲ್ಲ ಪಾಸ್ ಆದ್ರೆ ಸಾಕು ಅಂತ ಓದ್ಬೇಡ್ರು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಓದಿ. ನಾವೆಲ್ಲರೂ ಚೆನ್ನಾಗಿ ಓದೋಣ. ಚಿನ್ನಕ್ಕಾಗಿ ಬನ್ನುಗಿಳಿ ಇಬ್ರು ಕೂಡ ಎಕ್ಸಾಮ್ ಬಗ್ಗೆ ತುಂಬಾನೇ ಹೆದರ್ತಾ ಇದ್ರು. ಬುಜ್ಜಿ ಅವ್ರಿಗೆ ಧೈರ್ಯ ಕೊಡ್ತಾ ಇದ್ಲು. ಹಾಗೇನೆ ಈ ಕಡೆ ಚಿಚು ಚೋಟು ಇಬ್ರು ಕೂಡ ಅವರ ಮಕ್ಳ ಬಗ್ಗೆ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು. ಟುನಿ ಅವರಿಬ್ರನ್ನ ಸಮಾಧಾನ ಮಾಡ್ತಾ ಇದ್ಲು. ಹೀಗೆ ಆ ದಿನಾನು ಕಳೀತು. ಕೆಲವು ದಿನಗಳ ನಂತರ ಎಕ್ಸಾಮ್ ದಿನಾನು ಬಂತು. ಮಕ್ಳೆಲ್ರೂ ಕೂಡ ಎಕ್ಸಾಮ್ಗೆ ಚೆನ್ನಾಗಿ ಓದಿ ಶಾಲೆಗೆ ಹೊರಟ್ರು. ಬುಜ್ಜಿ, ದೇವರಿಗೆ ಕೈ ಮುಗ್ದು ಆಮೇಲೆ ಎಕ್ಸಾಮಿಗೆ ಹೊರಡು ಬುಜ್ಜಿ. ಸರಿ ಅಮ್ಮ, ದೇವರನ್ನ ಬೇಡ್ಕೊಂಡು ಹೊರಡ್ತೀನಿ. ಆಮೇಲೆ ಬರ್ದಿಲ್ಲ ಅಂತೆಲ್ಲ ಅಳಕ್ ಹೋಗ್ಬೇಡ, ಸರಿನಾ? ಇಲ್ಲಮ್ಮ, ಅಳದಿಲ್ಲ, ಚೆನ್ನಾಗಿ ಎಕ್ಸಾಮ್ ಬರೀತೀನಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಯ ಹತ್ತಿರ ಹೇಳಿದ್ಲು. ಈ ಕಡೆ ಚಿನ್ನುಕಾಗಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ದೇವ್ರ ಹತ್ರ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಅಂತ ಬೇಡ್ಕೊಂಡು ಆಮೇಲೆ ಎಲ್ರು ಶಾಲೆಗೆ ಹೊರಟ್ರು. ಅರೆ, ಇಷ್ಟೊತ್ತು ಚೆನ್ನಾಗಿ ತಾನೆ ಬಂದು ಎಕ್ಸಾಮ್ ಹಾಲ್ನ ನೋಡಿದ ತಕ್ಷಣ ಯಾಕೆ ಭಯ ಆಗ್ತಿದೆ? ಹೌದು ಕಣ್ರು, ನನಗೂ ಗೊತ್ತಾಗ್ತಿಲ್ಲ, ನನಗೂ ಭಯ ಆಗ್ತಾ ಇದೆ. ನನಗೆ ಯಾಕೋ ಎಲ್ಲನೂ ಮರ್ತೋಗುವ ರೀತಿ ಇದೆ. ಹಾಗೆಲ್ಲ ಹೇಳ್ಬೇಡ ಕಣೋ, ಚೆನ್ನಾಗಿ ಬರೀರೋ. ಎಲ್ರಿಗೂ ಆಲ್ ದ ಬೆಸ್ಟ್. ಸ್ಕೂಲಲ್ಲಿ ಮಕ್ಳಿಬ್ರು ಕೂಡ ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರು. ಕ್ಲಾಸಲ್ಲಿ ಇದ್ದ ಟೀಚರ್ ತುಂಬಾನೇ ಸ್ಟ್ರಿಕ್ಟ್ ಅನ್ನೋದ್ರಿಂದ ಪಾಪ ಮಕ್ಳೆಲ್ರು ತುಂಬಾನೇ ಹೆದರ್ತಾ ಇದ್ರು. ಇಲ್ಲಿ ನೋಡಿ ಮಕ್ಕಳೇ, ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತೀನಿ. ಯಾರು ಕೂಡ ಆ ಕಡೆ ಈ ಕಡೆ ತಿರುಗಬಾರ್ದು. ಎಲ್ಲರೂ ಸರಿಯಾಗಿ ನಿಮ್ಮ ನಿಮ್ಮ ಎಕ್ಸಾಮ್ ಏನು ನಿಮ್ಮ ಪೇಪರ್ನ ನೋಡಿ ಆರಾಮವಾಗಿ ಎಕ್ಸಾಮ್ ಬರೀರಿ. ಆ ಕಡೆ ಈ ಕಡೆ ತಿರುಗಿದ್ರೆ ಎಕ್ಸಾಮ್ ಪೇಪರ್ ಬರೀಲಿಕ್ಕೆ ಬಿಡೋದಿಲ್ಲ. ಚಿನ್ನು ಅವನ್ ಮನ್ಸಲ್ಲಿ, ಟೀಚರ್ ಯಾಕೆ ಹೋಗಿ ಹೋಗಿ ನಮ್ಮ ಕ್ಲಾಸ್ ರೂಮಿಗೆ ಬಂದ್ರು? ಅಯ್ಯೋ, ಇವ್ರು ಬಂದಿದ್ರಿಂದ ಆ ಕಡೆ ಈ ಕಡೆ ನೋಡಿ ಕೂಡ ಬರೀಲಿಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ ಹಾಗಂತ ಅನ್ಕೊಂಡ. ಹಾಗೆ ಮಕ್ಳು ಎಲ್ರು ಕೂಡ ಎಕ್ಸಾಮ್ನ ಬರಿತಾ ಇದ್ರು. ಎಕ್ಸಾಮ್ ಬರ್ದು ಮುಗಿದ್ಮೇಲೆ ಚಿನ್ನುಕಾಗಿ ದೂರ ಬಂದು ಕೂತ್ಕೊಂಡಿದ್ದ. ಆವಾಗ ಅವನನ್ನ ನೋಡಿ ಬುಜ್ಜಿ ಹಾಗೂ ಬನ್ನು ಇಬ್ರು ಅವನ ಹತ್ತಿರ ಬಂದ್ರು. ಏನು ಹಾಗೆ ಕೂತ್ಕೊಂಡಿದ್ದೀಯಾ? ಏನು ಅಂತ ಹೇಳೋದು ಬುಜ್ಜಿ, ನಾನು ಎಕ್ಸಾಮ್ ಬರ್ದಿಲ್ಲ ಅಂತ ನನಗ ಅನ್ಸ್ತಾ ಇದೆ. ಅದೇನೋ ಹಾಗೆ ಹೇಳ್ತಾ ಇದ್ದೀಯಾ? ಚೆನ್ನಾಗಿ ತಾನೇ ಬರ್ದೆ? ಬರ್ದಿದ್ದೀನಿ, ಆದ್ರೂ ಯಾಕೋ ಅಂತ ಗೊತ್ತಿಲ್ಲ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಇವಾಗ ಎಕ್ಸಾಮ್ ಎಲ್ಲ ಬರ್ದಾಯ್ತಲ್ಲ, ನೀನ್ ಸುಮ್ನೆ ಚಿಂತೆ ಮಾಡ್ಬೇಡ. ಹೌದು ಕಣೋ ಚಿನ್ನು, ನೀನ್ ಸುಮ್ನೆ ಭಯಪಡ್ಬೇಡ. ಹಾಗೆ ಇಬ್ರು ಚಿನ್ನುಕಾಗೇನ ಸಮಾಧಾನ ಮಾಡಿದ್ರು. ಆಮೇಲೆ ಹೋಗಿ ಚೆನ್ನಾಗಿ ಓದ್ಕೊಂಡ್ರು. ಕೊನೆ ಪರೀಕ್ಷೆ ದಿನಾನು ಬಂತು. ಮಕ್ಳು ಎಲ್ರು ಕೂಡ ಈ ದಿನ ಕೊನೆ ಪರೀಕ್ಷೆನ ಬರ್ದು ಮುಗಿಸಿದ್ರೆ ಆಮೇಲೆ ಯಾವ್ದೇ ತೊಂದ್ರೆನೂ ಇರಲ್ಲ ಅಂತ ಅಂದ್ಕೊಂಡ್ರು. ಬುಜ್ಜಿ, ಇವತ್ತು ಹೇಗೋ ನಮ್ಮ ಎಕ್ಸಾಮ್ನ ನಾವು ಬರ್ದಾಯ್ತು. ಹೌದು ಕಣೋ, ಹೇಗೋ ಚೆನ್ನಾಗಿ ಬರ್ದಿದೀವಿ. ಎಕ್ಸಾಮಿಗೆ ರಾತ್ರಿಡೀ ಕೂತು ಓದ್ತಾ ಇದ್ದೆ, ನೀವು ಓದಿದ್ರಾ? ನಾನು ಕೂಡ ರಾತ್ರಿಡೀ ಕೂತು ಓದ್ತಿದ್ದೆ. ಹಾಗೆ ಮಕ್ಕಳು ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರು. ಎಕ್ಸಾಮ್ ಅಲ್ಲಿ ಬಂದಿದ್ದು ಎಲ್ಲ ಕ್ವೆಶ್ಚನ್ ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಸಂತೋಷ ಪಟ್ರು. ಅವಾಗ ಬನ್ನು ಅವನ್ ಮನ್ಸಲ್ಲಿ, ಬಾ, ಇವತ್ತು ನಾನು ಓದಿರೋದೇ ಬಂದಿರೋದು, ಇದನ್ನ ಹೇಗಾದ್ರೂ ಬರೆದ್ರೆ ಸಾಕು. ಆಮೇಲೆ ಇವತ್ತು ಎಕ್ಸಾಮ್ ಮುಗಿದ್ರೆ ತಲೆನೋವೇ ಇಲ್ಲ, ಭಯ ಪಡೋದು ಬೇಡ. ಇನ್ನು ರಿಸಲ್ಟ್ ಬರುವಾಗನೇ ತುಂಬಾ ಭಯ ಆಗೋದು. ಹಾಗಂತ ಅಂದ್ಕೊಂಡ. ಆಮೇಲೆ ಬನ್ನು ಎಕ್ಸಾಮ್ ಬರೆಯಕ್ ಶುರು ಮಾಡ್ದ. ಕೊನೆ ದಿನ ಎಕ್ಸಾಮ್ ಕೂಡ ಮಕ್ಕಳು ಬರ್ದು ಮುಗಿಸಿದ್ರು. ಎಕ್ಸಾಮ್ ಎಲ್ಲ ಬರ್ದ ಮೇಲೆ ಚಿನ್ನು ಬನ್ನು ಇಬ್ರು ಹೊರಗಡೆ ಬಂದ್ರು. ಆವಾಗ ಬುಜ್ಜಿ ಒಬ್ಳೆ ಅಲ್ಲಿ ನಿಂತ್ಕೊಂಡಿದ್ಲು. ಪಾಪ ಬುಜ್ಜಿ ಅಳ್ತಾ ಇದ್ಲು. ಅದನ್ನ ನೋಡಿ ಬನ್ನು ಚಿನ್ನು ಇಬ್ರು ಕೂಡ ಟೆನ್ಷನ್ ಆದ್ರು. ಅವ್ರಿಗೆ ಏನಾಯ್ತು ಅಂತಾನೂ ಅರ್ಥ ಆಗ್ಲಿಲ್ಲ. ಬುಜ್ಜಿ, ಯಾಕೆನೆ ಅಳ್ತಾ ಇದ್ದೀಯಾ? ಎಕ್ಸಾಮ್. ಅರೆ ಏನೇ ಎಕ್ಸಾಮ್ ಅಂತಿದ್ದೀಯಾ? ಚೆನ್ನಾಗಿ ಬರ್ದಿಲ್ವಾ? ಅದಕ್ಕೇನೆ ಅಳ್ತಾ ಇದ್ದೀನಿ. ಪೇಪರ್ ಇವತ್ತು ಈಸಿಯಾಗಿ ತಾನೇ ಇತ್ತು, ಯಾಕೆ ಬರ್ದಿಲ್ಲ? ಯಾಕೆ ಅಂತ ಗೊತ್ತಿಲ್ಲ, ಆ ಕ್ವಶನ್ ನನಗೆ ಅರ್ಥನೇ ಆಗಿಲ್ಲ. ಕ್ವಶನ್? ಅದಕ್ಕೇನೆ ಅಳ್ತಾ ಇದ್ದೀಯಾ? ಹೌದು ಕಣೋ, ಒಂದ್ 5 ಮಾರ್ಕ್ಸ್ ಕ್ವಶನ್ ಆನ್ಸರ್ ನಾನು ಬರ್ದೇ ಇಲ್ಲ ಕಣೋ. ಒಂದು ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂತನಾ ಹೀಗೆ ಅಳ್ತಾ ಇದ್ದೀಯಾ? ನಾನ್ ಬೇರೇನೋ ತಿಳ್ಕೊಂಡೆ ಕಣೆ. ಅಯ್ಯೋ, ಒಂದು 5 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂತ ಅಳ್ತಾ ಇದ್ದೀಯಾ? ಎಕ್ಸಾಮ್ ಸರಿ ಬರ್ದಿಲ್ಲ ಅಂದ್ರೆ? ಹಾಗೆ ಚಿನ್ನು ಬನ್ನು ಇಬ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು. ಆಮೇಲೆ ಪರೀಕ್ಷೆ ಮುಗ್ದ ಸಂತೋಷದಲ್ಲಿ ಮಕ್ಳೆಲ್ರು ಮನೆಗೆ ಹೋದ್ರು. ಹೀಗೆ ಸ್ವಲ್ಪ ದಿನಾನು ಹೋಯ್ತು. ರಿಸಲ್ಟ್ ಬರುವ ದಿನಾನು ಬಂತು. ಮಕ್ಳೆಲ್ರು ತುಂಬಾನೇ ಹೆದರ್ತಾ ಇದ್ರು. ರಿಸಲ್ಟ್ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬರ್ಬೇಕು ನನಗೆ ಪಾಸ್ ಆದ್ರೆ ಸಾಕಪ್ಪ.
ಹೌದು, ನನಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಬೇಕು. ಹಾಗೆ ಮಕ್ಳೆಲ್ರೂ ಕೂಡ ತುಂಬಾನೇ ಹೆದರ್ತಾ ಇದ್ರು. ರಿಸಲ್ಟ್ನು ಬಂತು, ಮಕ್ಳೆಲ್ರೂ ಕೂಡ ಪಾಸ್ ಆಗಿದ್ರು. ಆದ್ರಿಂದ ಮಕ್ಕಳು ಹಾಗೂ ಹೆತ್ತವರು ಎಲ್ರೂ ಕೂಡ ತುಂಬಾನೇ ಸಂತೋಷ ಪಟ್ರು. ಚಿಚುಕಾಗೆ ತುಂಬಾನೇ ಜಿಪಣಿಯಾಗಿದ್ಲು. ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸಾಮಗ್ರಿಗಳೆಲ್ಲ ಖಾಲಿಯಾಗುತ್ತೆ ಅನ್ನುವ ಭಯದಲ್ಲಿ ಅವಳು ಯಾವಾಗ್ಲೂ ಮನೆಯಲ್ಲಿ ಅಡಿಗೆ ಮಾಡ್ತಾನೆ ಇರ್ಲಿಲ್ಲ. ಪಾಪ ಚಿನ್ನುಕಾಗೆ ಅವನ ತಾಯಿಯ ಜಿಪಣತನದಿಂದ ತುಂಬಾನು ಕಷ್ಟಪಡ್ತಾ ಇದ್ದ. ಯಾರಾದ್ರೂ ಒಬ್ರು ಮನೆಗೆ ಊಟಕ್ಕೆ ಕರೆದ್ರೆ ಸಾಕು, ಚಿಚುಕಾಗೆ ಅವರ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಉಳಿದಿದ್ದನ್ನೆಲ್ಲ ಒಂದು ಟಿಫನ್ ಬಾಕ್ಸ್ ಅಲ್ಲಿ ಹಾಕಿ ಮನೆಗೆ ತಗೊಂಡ್ ಬರ್ತಾ ಇದ್ಲ. ಆವಾಗ ಎಲ್ರ ಮನೆಗೆ ಹೋಗಿ ಒಂದು ಊಟ ಕೇಳೋದು, ಇಲ್ಲ ಅಡಿಗೆ ಮಾಡಕ್ಕೆ ಸಾಮಗ್ರಿ ಕೇಳೋದು, ಈ ರೀತಿ ತೊಂದರೆ ಕೊಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚೋಟುಗಿಳಿ ಚಿಚುಕಾಗೆಯ ಮನೆಗೆ ಬಂತು. ಚಿಚುಕಾಗೆ ಚೋಟುನ ಮನೆಯೊಳಗಡೆ ಕರಿತೆ ಹೊರತು ಎಲ್ಲಿ ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೋ ಏನೋ ಅಂತ ಆ ಫ್ಯಾನ್ ಕೂಡ ಹಾಕ್ಲೇ ಇಲ್ಲ. ಚಿಚು, ತುಂಬಾ ಸೆಕೆ ಆಗ್ತಿದೆ ಅಲ್ವಾ? ಹಾ ಹೌದು, ಬಿಸಿಲು ಜಾಸ್ತಿ ಇದೆ ಅಲ್ವಾ, ಏನ್ ಮಾಡೋದು, ಕಷ್ಟನೇ. ಅಷ್ಟು ಕಷ್ಟಪಡೋದು ಯಾಕೆ? ಕರೆಂಟ್ ಇದೆ ಅಲ್ವಾ, ಫ್ಯಾನ್ ಹಾಕು. ಅಯ್ಯಯ್ಯೋ, ನೀನ್ ಬೇರೆ, ಫ್ಯಾನ್ ಹಾಕಿದ್ರೆ ಕರೆಂಟ್ ಬಿಲ್ಲು ಎಷ್ಟು ಬರುತ್ತೋ ಏನೋ. ಸರಿ ಹೋಯ್ತು, ಹೀಗೆ ಇದ್ರೆ ಹೇಗೆ ಚಿಚ್ಚು, ಯಾಕೆಷ್ಟು ಜಿಪಣಿಯಾಗಿದ್ದೀಯಾ? ಸರಿ ಮೊದ್ಲು ನೀನ್ ಬಂದ ವಿಷಯ ಏನು ಅಂತ ಹೇಳು. ನಾಳೆ ನನ್ನ ಹೊಸ ಮನೆ ಗೃಹ ಪ್ರವೇಶ, ಕರೆಯೋದಕ್ಕೋಸ್ಕರ ಬಂದೆ. ಹಾಗಂತ ಚೋಟು ಹೇಳಿದನ ಕೇಳಿ ಚಿಚುಕಾಗೆ ತುಂಬಾನೇ ಸಂತೋಷಪಟ್ಟಿತು. ಚೋಟು ಹತ್ರ ಈ ರೀತಿ ಹೇಳಿತು. ಓ ಹೌದಾ, ಅಂದ್ರೆ ನಾಳೆ ನಿನ್ ಮನೆಯಲ್ಲನ ಮಧ್ಯಾಹ್ನ ಊಟ? ಆ ಹೌದು, ಚೀನನ ಕರ್ಕೊಂಡ್ ಬಾ. ಆ ಬರೀ ಮಧ್ಯಾಹ್ನ ಊಟನ, ಇಲ್ಲ ಬೆಳಿಗ್ಗೆ ಟಿಫನ್ ಏನಾದ್ರೂ ಇದೆಯಾ? ಆ ಟಿಫನು ಇದೆ, ಮಧ್ಯಾಹ್ನ ಊಟನೂ ಇದೆ. ಸರಿ ಯಾಕೆ ಬರಲ್ಲ, ಖಂಡಿತ ನಾವಿಬ್ರು ಬರ್ತೀವಿ. ಹಾಗೆ ಚೋಟು ಹೇಳಿ ಅಲ್ಲಿಂದ ಹೋಯ್ತು. ಚಿಚುಕಾಗೆ ನಾಳೆ ಊಟದ ಬಗ್ಗೆ ಯೋಚನೆ ಮಾಡ್ಕೊಂಡು ಸಂತೋಷ ಪಡ್ತಾ ಇತ್ತು. ಚಿಚು ಅದ್ರ ಮನ್ಸಲ್ಲಿ, ಅಮ್ಮಯ್ಯ, ಹಾಗಾದ್ರೆ ನಾಳೆ ಚೋಟು ಮನೆಯಲ್ಲೇ ರಾತ್ರಿ ತನಕ ಊಟ ಮಾಡ್ಕೊಂಡು ಇರ್ಬೋದು. ಅಡಿಗೆ ಮಾಡುವ ಕಷ್ಟ ಏನೂ ಇಲ್ಲ. ಇವಾಗೆಲ್ಲ ಯಾರೋ ಯಾವುದೇ ಫಂಕ್ಷನ್ ಕೂಡ ಇಡ್ತಾ ಇಲ್ಲ. ಚೋಟು ಅದ್ಲು ಒಂದ್ ಫಂಕ್ಷನ್ ಇಟ್ಲಲ್ಲ, ಅದೇ ಸಾಕು ಹಾಗಂತ ಅನ್ಕೊಳ್ತು. ಹಾಗೆ ಚಿಚುಕಾಗೆ ತುಂಬಾನೇ ಸಂತೋಷ ಪಡ್ತಾ ಇತ್ತು. ಆವಾಗ್ಲೇ ಚಿನ್ನುಕಾಗೆ ಅಲ್ಲಿಗೆ ಬಂದ. ಅವನ ತಾಯಿ ತುಂಬಾನೇ ಖುಷಿಯಾಗಿರೋದನ್ನ ನೋಡಿ ಏನಾಗಿರ್ಬೋದು ಅಂತ ಅನ್ಕೊಂಡ. ಏನಮ್ಮ ತುಂಬಾ ಖುಷಿಯಾಗಿದ್ಯಾ? ಖುಷಿಯಾಗಿದ್ದೀನಾ? ಹಾಗೇನಿಲ್ವಲ್ಲ, ಚೋಟು ಬಂದ್ಬಿಟ್ಟೋದ್ಲು, ನಾಳೆ ಮನೆಗೆ ಊಟಕ್ಕೆ ಕರೆದಿದ್ದಾಳೆ. ಓಹೋ, ಇದ ವಿಷಯ, ಅದಕ್ಕೆನಾ ನೀನು ಇಷ್ಟು ಖುಷಿಯಾಗಿರೋದು? ಸರಿ ನಾಳೆ ಬೆಳಿಗ್ಗೆನೆ ಹೋಗೋಣ. ಅಷ್ಟು ಬೆಳಿಗ್ಗೆ ಯಾಕಮ್ಮ, ಆಮೇಲೆ ಹೋಗ್ಬೋದಲ್ವಾ? ಅದಕ್ಕೆ ಟಿಫನ್ ಬೇಡವೇಣೋ? ಅಮ್ಮ, ಎಲ್ಲರ ಮನೆಗೆ ಹೋಗಿ ಊಟ ಮಾಡ್ತೀವಿ ಹೊರತು ನಮ್ಮನೇಲಿ ಯಾವಾಗಲೂ ನೀನು ಅಡುಗೆ ಮಾಡಲ್ವಾ? ಅಡುಗೆ ಮಾಡಿದ್ರೆ ಹಣ ಖರ್ಚಾಗುತ್ತೆ ಕಣೋ. ಹಾಗೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಜಗಳ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಇಬ್ರು ಕೂಡ ಸೈಲೆಂಟ್ ಆದ್ರು. ಸರಿ ಅಮ್ಮ, ಏನ್ ಅಡ್ಗೆ ಮಾಡ್ದೆ? ಆ ಅಡ್ಗೆ ಏನು ಮಾಡಿಲ್ಲ, ಅನ್ನ ಇದೆ, ಉಪ್ಪಿನಕಾಯಿ ಹಾಕೊಂಡು ತಿನ್ನು. ಹಾ ಯಾಕಮ್ಮ, ಯಾಕೆ ಯಾವುದೇ ಅಡ್ಗೆ ಮಾಡಿಲ್ಲ? ಅದು ನಾಳೆ ಊಟಕ್ಕೆ ಹೋಗ್ಬೇಕಲ್ವೇನೋ, ಅದಕ್ಕೆ ನಾನು ಅಡ್ಗೆ ಏನೂ ಮಾಡಿಲ್ಲ. ಅರೆ, ನಾಳೆ ಊಟಕ್ಕೆ ಹೋಗೋಕ್ಕೋ ಇವತ್ತು ಅಡ್ಗೆಗೂ ಏನಮ್ಮ ಸಂಬಂಧ? ಇವತ್ತು ಉಪ್ಪಿನಕಾಯಿ ಇಟ್ಕೊಂಡು ಸ್ವಲ್ಪ ತಿಂದ್ರೆ ನಾಳೆ ಅಲ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬೋದಲ್ವಾ, ಅದಕ್ಕೆ. ಅದನ್ನು ಕೇಳಿ ಚಿನ್ನುಕಾಗೆಗೆ ತುಂಬಾ ಕೋಪ ಬಂತು. ಅವನು ಅವನ್ ತಾಯಿನ ಬೈತಾ ಇದ್ದ, ಅವನ್ ತಾಯಿ ಜೊತೆ ಜಗಳ ಮಾಡ್ತಾ ಇದ್ದ. ಅದನ್ನ ನೋಡಿ ಚಿಚುಕಾಗಿಗೂ ಕೂಡ ತುಂಬಾ ಕೋಪ ಬಂತು. ಏನಿದೆಯೋ ಅದನ್ನ ಹಾಕೊಂಡು ತಿನ್ಬೇಕು, ಈ ರೀತಿ ಹಠ ಮಾಡಬಾರ್ದು. ಹಾ ಹೇಳ್ಬಿಟ್ಟೆ, ಇದೇ ರೀತಿ ಅಲ್ವಾ ನೀನ್ ಮಾಡ್ತಾ ಇರೋದು? ನನ್ಗಂತೂ ತುಂಬಾ ಕಷ್ಟ ಆಗ್ತಿದೆ. ಏನೋ, ನಾನು ಅಡಿಗೆ ಮಾಡ್ದೇನೆ ನೀನು ಇಷ್ಟು ದೊಡ್ಡವನಾಗಿ ಬೆಳೆದಿದೀಯಾ? ಸುಮ್ನೆರಮ್ಮ, ಹೊರಗಡೆ ಹೋಗಿ ಹೇಳಿದ್ರೆ ಎಲ್ರೂ ನಗಾಡ್ತಾರೆ. ಹಾಗಂತ ಹೇಳಿ ಚಿನ್ನುಕಾಗೆ ಅವನ ರೂಮಿಗೆ ಹೋಗ್ಬಿಟ್ಟ. ಚಿಚುಕಾಗೆ ಅಂತೂ ನಾಳೆ ಊಟದ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಲು. ಹಾಗೆ ಆ ದಿನಾನೋ ಕಳೀತು. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಬೇಗನೆ ಎದ್ದು ಚಿನ್ನು ಜೊತೆ ಚೌಟಿಗಿಳಿಯ ಮನೆಗೆ ಊಟಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇತ್ತು. ಆದ್ರೆ ಚಿನ್ನು ಇನ್ನು ನಿದ್ರೆ ಮಾಡ್ತಾ ಇದ್ದ. ಅವನನ್ನ ಬಲವಂತ ಮಾಡಿ ಎಪ್ಸಿ ಟಿಫನ್ ಮಾಡಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಯ್ತು. ಅಲ್ಲಿ ಸುಮಾರು ಪಕ್ಷಿಗಳು ಕೂಡ ಬಂದಿದ್ರು. ಎಲ್ರೂ ಚೌಟಿಗಿಳಿಗೆ ಹಣ ಕೊಡ್ತಾ ಇದ್ರು. ಚಿಚುಕಾಗೆ ಅವಳ ಮನ್ಸಲ್ಲಿ, ಏನಿದೋ ಎಲ್ರೂ ಚೋಟಿಗೆ ಹಣ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ? ತುಂಬಾನೇ ಹಣ ಬರ್ತಾ ಇದೆ, ಯಾಕೆ ರೀತಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಊಟ ಮಾಡಿ ಹಣ ಕೊಡ್ಲಿಲ್ಲ ಅಂತಾರೆ ಹಾಗಂತ ಅನ್ಕೊಂಡ್ಲು. ಆ ಟೋನಿ, ಏನಾಯ್ತು, ಯಾಕೆ ಹಣ ಕೊಡ್ತಾ ಇದೀಯಾ? ಅವಳು ಹೊಸ ಮನೆ ಕಟ್ಕೊಂಡಿದ್ದಾಳೆ ಅಲ್ವಾ, ಖರ್ಚಿಗಿರ್ಲಿ ಅಂತ. ಓಹೋ,
ಈ ರೀತಿ ಕೂಡ ಕೊಡ್ತಾರಾ? ಹೊಸ್ತಾಗಿದೆ. ಯಾಕೆ ನೀನೇನ್ ಕೊಟ್ಟಿಲ್ವಾ? ನನಗೆ ಹಣ ಕೊಡ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ತಗೊಂಡ್ ಬರ್ಲಿಲ್ಲ. ತಗೊಂಡ್ ಬಂದಿದ್ರೆ ಮಾತ್ರ ಕೊಡ್ತಿದ್ಯಾ? ಹಾಗೆ ಎಲ್ರೂ ಹಣ ಕೊಡೋದನ್ನ ನೋಡಿ ಚಿಚುಕಾಗಿಗೂ ತುಂಬಾನೇ ಆಸೆಯಾಯ್ತು. ಹೇಗಾದ್ರೂ ಇದೇ ರೀತಿ ಹಣ ಅವಳಿಗೂ ಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ಚಿಚು ಅವಳ ಮನ್ಸಲ್ಲಿ ಇದೇ ರೀತಿ ನನ್ ಮನೆಗೂ ಎಲ್ಲರನ್ನ ಕರೆದು ಅವ್ರಿಗೆ ಊಟ ಹಾಕಿದ್ರೆ ಎಲ್ರೂ ಇದೇ ರೀತಿ ನನಗೆ ಹಣ ಕೊಟ್ಬಿಟ್ಟು ಹೋಗ್ತಾರೆ ಅಲ್ವಾ? ಆ ಹಣ ಸಿಕ್ಕಿದ್ರೆ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ಬೇರೆ ಏನು ಇವ್ರತ್ರ ಹೇಳ್ಬಾರ್ದು. ನಾಳೆ ನನ್ ಮನೆಗೆ ಊಟಕ್ಕೆ ಬನ್ನಿ ಅಂತ ಮಾತ್ರ ಹೇಳ್ಬೇಕು ಹಾಗಂತ ಅಂದ್ಕೊಂಡ್ಲು. ಹಾ ಸರಿ ಸರಿ, ನಾಳೆ ನಿಮ್ಮೆಲ್ಲರಿಗೂ ನನ್ ಮನೆಯಲ್ಲಿ ಊಟ, ಎಲ್ರೂ ಬಂದ್ಬಿಡಿ. ಊಟನಾ? ನೀನು ನಮ್ಮೆಲ್ರಿಗೂ ಊಟ ಹಾಕ್ತೀಯಾ? ಯಾಕೆ, ನಾನ್ ಹಾಕಲ್ವಾ? ಹಾಕ್ತೀನಿ, ನಾಳೆ ಎಲ್ರೂ ಬನ್ನಿ. ಸರಿ ಚಿಚ್ಚು, ಬರ್ತೀವಿ. ಆದ್ರೆ ಏನ್ ವಿಶೇಷ? ಯಾಕೆ ಊಟ? ನಾಳೆ ಮನೆಗ್ ಬರ್ತೀರಾ ಅಲ್ವಾ, ಆವಾಗ ಹೇಳ್ತೀನಿ. ಅಯ್ಯೋ, ನೀನ್ ಇದ್ಯಲ್ಲ ಚಿಚ್ಚು. ಸರಿ, ನೀನ್ ಕೂಡ ನಮ್ಮಲ್ಲಿ ಒಬ್ಳು ತಾನೆ, ಖಂಡಿತ ಬರ್ತೀವಿ. ಹಾಗೆ ಚಿಚುಕಾಗೆ ಎಲ್ಲ ನಮ್ಮನೆಗೆ ಊಟಕ್ಕೆ ಕರೆದ್ಲು. ಚಿಚು ಕರೆದಿದ್ದನ್ನ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಆಮೇಲೆ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಚಿಚುಕಾಗೆ ನಾಳೆ ಏನ್ ವಿಶೇಷ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಆವಾಗ್ಲೇ ಚಿನ್ನು ಅಲ್ಲಿಗ್ ಬಂದ. ಚಿಚುಕಾಗೆ ಯೋಚನೆ ಮಾಡ್ತಾ ಇರೋದನ್ನ ನೋಡ್ದ. ಏನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೋ, ಎಲ್ಲನ ನಾಳೆ ಮನೆಗೆ ಊಟಕ್ಕೆ ಬರಕ್ ಹೇಳಿದೀನಿ. ಏನೋ, ಎಲ್ಲರನ್ನ ನಾಳೆ ಮನೆಗೆ ಊಟಕ್ಕೆ ಬರಕ್ ಹೇಳಿದೀಯಾ? ಯಾಕಮ್ಮ ಹೊಸ್ದಾಗ್ ಮಾಡ್ತಿದ್ಯಾ? ಇವತ್ತು ಚೋಟು ಮನೇಲಿ ಊಟಕ್ಕೆ ಹೋಗಿದ್ದಾಗ ಎಲ್ರು ಚೋಟಿಗೆ ಹಣ ಕೊಟ್ರು, ಅದೇ ರೀತಿ ನಮಗೂ ಕೊಡ್ತಾರೆ ಅಲ್ವಾ? ಅಂದ್ಕೊಂಡೆ ಇದೇ ರೀತಿ ಏನಾದ್ರೂ ಇರುತ್ತೆ ಅಂತ. ಯಾಕಮ್ಮ ಸುಮ್ಮನೆ ನೀನು ಎಲ್ರಿಗೂ ಈ ಥರ ಊಟ ಹಾಕೋದು? ನಾಳೆ ಏನು ವಿಶೇಷ ಅಂತ ಹೇಳೋದನ್ನ ಮಾತ್ರ ಹೇಳೋ. ಏನು ಹೇಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನನ್ನನ್ನು ಬಿಟ್ಬಿಡಮ್ಮ, ನನ್ನನ್ನು ಮಾತ್ರ ಇದರಲ್ಲಿ ಎಳಿಬೇಡ. ಹಾಗಂತ ಹೇಳಿ ಚಿನ್ನುಕಾಗೆ ಮನೆಯಿಂದ ಸ್ವಲ್ಪ ಹೊತ್ತು ಹೊರಗಡೆ ಹೋದ. ಚಿಚುಕಾಗೆ ಅಂತೂ ನಾಳೆ ಊಟಕ್ಕೆ ಬರೋರ್ ಹತ್ರ ಏನ್ ವಿಶೇಷ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಆವಾಗ ಅವಳಿಗೆ ಒಂದು ಒಳ್ಳೆಯ ಆಲೋಚನೆನೂ ಬಂತು. ಚಿಚು ಅವಳ ಮನ್ಸಲ್ಲಿ, ಏನೋ ನನ್ನಿಂದ ಆದಷ್ಟು 2 ಅಡಿಗೆ ಮಾಡಿದ್ರೆ ಸಾಕು, ಹಾಗೆ ಮಾಡಿದ್ರೆ ಅದನ್ನ ತಿಂದು ಹಣ ಕೊಡ್ತಾರೆ. ಹಾಗೆ ಕೊಡ್ಲಿಲ್ಲ ಅಂದ್ರೂ ಕೂಡ ನಾನ್ ಕೇಳಿದ್ರೆ ಕೊಟ್ಬಿಡ್ತಾರೆ. ಮನೆ ಖರ್ಚಿಗಾದ್ರೂ ಆ ಹಣ ನನ್ನ ಹತ್ರ ಇರುತ್ತೆ. ನಾಳೆ ಹೇಗಾದ್ರೂ ಇದನ್ನ ಮಾಡ್ಬಿಡ್ಬೇಕು ಹಾಗಂತ ಅಂದ್ಕೊಂಡ್ಲು. ಹೀಗೆ ಮರುದಿನ ಬೆಳಗಾಯ್ತು. ಚಿಚುಕಾಗೆ ಬೆಳಗಿನ ಎದ್ದು ಬರೋರಿಗೆ ಮಾಡ್ಬೇಕಾಗಿರೋ ಅಡಿಗೆ ಕೆಲ್ಸನ ಶುರು ಮಾಡಿದ್ಲು. ಎಲ್ಲ ಊಟನೂ ತಯಾರು ಮಾಡಿ ಎಲ್ರು ಬರ್ತಾರೆ ಅಂತ ಚಿನ್ನು ಹಾಗೂ ಚಿಚು ಕಾಯ್ತಾ ಇದ್ರು. ಆವಾಗ ಒಬ್ಬೊಬ್ರಾಗಿ ಬರಕ್ಕೆ ಶುರು ಮಾಡಿದ್ರು. ಅವ್ರನ್ನ ನೋಡಿ ಚಿಚುಕಾಗಿನೂ ತುಂಬಾ ಸಂತೋಷ ಪಟ್ಲು. ಹಾ, ಎಲ್ರು ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಅರೆ ಏನ್ ಚಿಚು, ಯಾವ್ದೇ ಏರ್ಪಾಡನೇ ಇಲ್ಲ? ಹೌದು, ಏನ್ ವಿಶೇಷ? ನನ್ ಮನೆ ಗೃಹ ಪ್ರವೇಶ ಟೂನಿ. ಏನೋ, ನಿನ್ ಮನೆ ಗೃಹ ಪ್ರವೇಶನಾ? 2ನೇ ಮನೇನು ಕಟ್ಕೊಂಡಿದ್ಯಾ? ಇಲ್ಲ ಇಲ್ಲ, ಇದೇ ಮನೆ. ಏನೋ, ಈ ಮನೆಗೆ ಇವಾಗ ಗೃಹ ಪ್ರವೇಶನಾ? ಏನ್ ಹೇಳ್ತಾ ಇದೆಯಾ ಚಿಚು ನೀನು? ಅಂದ್ರೆ ಈ ಮನೆ ಗೃಹ ಪ್ರವೇಶ ಮಾಡುವಾಗ ನಿಮ್ ಯಾರನ್ನು ಕರ್ದಿಲ್ಲ ಅಲ್ವಾ, ಅದಕ್ಕೆ ಇವಾಗ ಬರಕ್ ಹೇಳ್ದೆ ಹಾಗಂತ ಚಿಚು ಹೇಳಿದನ್ನ ಕೇಳಿ ಪಾಪ ಅವ್ರೆಲ್ರು ಕೂಡ ತುಂಬಾನೇ ಶಾಕ್ ಆದ್ರು. ಎಲ್ರು ವಿಚಿತ್ರವಾಗಿ ಅವಳನ್ನ ನೋಡ್ತಾ ಇದ್ರು. ಏನ್ ಹೇಳ್ತಾ ಇದೆಯಾ ಚಿಚು? ನಿನ್ ಮನೆ ಹಳೆ ಮನೆ, ಆ ಮನೆಗೆ ಗೃಹ ಪ್ರವೇಶಕ್ಕೆ ಕರ್ದಿಲ್ಲ ಅಂತ ಇವಾಗ ನಮ್ಮನ್ನ ಕರೆದ್ಯಾ? ಹೌದು, ನಿಮ್ಗೆ ಊಟ ಹಾಕಿದ್ರೆ ನಾನ್ ತೃಪ್ತಿಯಾಗಿರ್ತೀನಿ. ಅದಕ್ಕೆ ಇವಾಗ ಯಾರಾದ್ರೂ ಕರೀತಾರಾ? ಅದ್ರಿಂದ ಏನಂತೆ, ಬಂದು ಊಟ ಮಾಡಿ. ಸರಿ, ಅಡ್ಗೆ ಎಲ್ಲ ಮಾಡಿಸ್ಬಿಟ್ಯಾ? ಮಾಡ್ಸೋದೇನೋ ನಿಮ್ 4 ಜನಕ್ಕೆ ನಾನೇ ಮಾಡಿದೀನಿ. ಓ ಹೌದಾ, ಸರಿ, ಅದನ್ನು ಒಳ್ಳೆ ವಿಷಯ. ಸರಿ ಬನ್ನಿ, ಬಂದ್ ಕೂತ್ಕೊಂಡು ಊಟ ಮಾಡಿ. ಅಷ್ಟ್ ಬೇಗ ಊಟನಾ? ಸರಿ ಹಾಕು. ಚಿಚುಕಾಗೆ ಎಲ್ಲರನ್ನೂ ಕೂರ ಕೇಳಿದ್ಲು. ಅವಳು ಮಾಡಿದ ಅನ್ನ, ಸಾಂಬಾರ್, ಮಜ್ಜಿಗೆನ ಪಕ್ಕದಲ್ಲಿಟ್ಲು. ಅದನ್ನ ನೋಡಿ ಅವರೆಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು. ಏನ್ ಚಿಚು, ಇದೇನಾ ಊಟ? ಹೌದು, ಜಾಸ್ತಿ ಮಾಡಿದ್ರೆ ಹಾಳಾಗುತ್ತೆ ಅಲ್ವಾ, ಅದಕ್ಕೆ ಕಮ್ಮಿ ಮಾಡಿದೆ. ತುಂಬಾನೇ ಕಮ್ಮಿಯಾಗಿ ಮಾಡಿದೀಯ ನೀನು. ಸರಿ ಪರವಾಗಿಲ್ಲ, ಇದಾದ್ರೂ ಮಾಡಿದಾಳೆ ಅಲ್ವಾ, ಊಟ ಮಾಡಿ. ಹಾಗೆ ಚಿಚುಕಾಗೆ ಎಲ್ಲರಿಗೂ ಅನ್ನ ಬಡ್ಸದ್ಲು. ಸ್ವಲ್ಪ ಅನ್ನ ಮಾತ್ರ ಹಾಕದ್ಲು. ಹಾಗೇನೆ ಸಾಂಬಾರಲ್ಲಿ ಮಜ್ಜಿಗೆಯಲ್ಲಿ ಸುಮಾರು ನೀರನ್ನ ಒಯ್ದ್ಲು. ಅದ ನೋಡಿ ಅವ್ರೆಲ್ರಿಗೂ ತುಂಬಾ ಕಷ್ಟ ಆಯ್ತು. ಆದ್ರೂ ಬೇರೆ ದಾರಿ ಇಲ್ದೆ ಕಷ್ಟಪಟ್ಟು ಅದನ್ನ ತಿಂದ್ರು. ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ಎಲ್ರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ರು. ಸರಿ ಚಿಚು, ನಾವು ಹೊರಡ್ತೀವಿ. ಸರಿ ಸರಿ, ನಾನು ಈ ಮನೆ ಕಟ್ಟುವಾಗ ಸುಮಾರು ಹಣ ಖರ್ಚು ಮಾಡಿ ಕಟ್ಟಿದ್ದೆ. ನೀವೆಲ್ರೂ ಬಂದಿದ್ದಕ್ಕೆ ಹಣ ಕೊಟ್ಬಿಟ್ಟು ಹೋಗಲ್ವಾ? ಏನೋ ಹಣ ಕೊಡ್ಬೇಕಾ? ಅದಕ್ಕೇನಾ ನೀನು ಊಟ ಹಾಕಿದ್ದು? ಅಂದ್ರೆ ಖರ್ಚಿಗಿರುತ್ತೆ ಅಂತ. ಸರಿ ಸರಿ, ಕೊಡ್ತೀವಿ. ಹಾಗಂತ ಎಲ್ರೂ ಚಿಚುಕಾಗೆನ ತುಂಬಾ ಕೋಪದಿಂದ ನೋಡಿದ್ರು.
ಅವಳು ಯಾಕೆ ಎಲ್ಲರನ್ನ ಕರೆದು ಊಟ ಹಾಕಿದ್ಲು ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಅವ್ರು ಎಲ್ರೂ ಸೇರಿ ಚಿಚುಕಾಗಿಗೆ ಸ್ವಲ್ಪ ಹಣನ ಕೊಟ್ಟು ಆಮೇಲೆ ಅವ್ರವ್ರ ಮನೆಗೆ ಹೋದ್ರು. ಚಿಚುಕಾಗಿ ಆ ಹಣನ ನೋಡಿ ತುಂಬಾನು ಸಂತೋಷಪಟ್ಲು. ಹೌದು, ಒಂದು ಉಪ್ಪಿನಕಾಯಿನ ಕೂಡ ನಿಮ್ಮಿಂದ ಸರಿಯಾಗಿ ಸಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ಉಪ್ಪಿನಕಾಯಿ ರೇಟ್ ಬೇರೆ ಜಾಸ್ತಿ, ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಮಾರಾಟ ಮಾಡ್ತೀರಾ. ನಿಮಗೆ ಇದರ ಬೆಲೆ ಅಧಿಕ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಿ. ಇಲ್ಲಿ ನೋಡಿ, ಹಾಗೆ ನೀವು ಮಾತ್ರ ಮಾಡದಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಟುನಿಗುಬ್ಬಚ್ಚಿಗೆ 3 ಮಕ್ಕಳು. ಅದರಲ್ಲಿ ಮೊದಲನೇ ಮಗಳ ಹೆಸರು ಮಲ್ಲಿಗೆ ಹೂವು, 2ನೇ ಮಗಳ ಹೆಸರು ಸೇವಂತಿ, 3ನೇ ಮಗಳ ಹೆಸರು ಗುಲಾಬಿ. ಅವರು 3 ಜನ ಯಾವಾಗ್ಲೂ ಏನಾದ್ರೂ ವ್ಯಾಪಾರ ಶುರು ಮಾಡಿ ಹಣ ಸಂಪಾದನೆ ಮಾಡ್ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಬೇಕು, ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಟುನಿಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು. ಮದುವೆಯಾಗಿ ಕೆಲವು ದಿನಗಳಲ್ಲೇ ಅವಳ ಗಂಡನು ತೀರ್ಕೊಂಡಿದ್ರಿಂದ 3 ಹೆಣ್ಮಕ್ಳನ್ನ ಇಟ್ಕೊಂಡು ಹೇಗಪ್ಪ ಬಾಳೋದು ಅಂತ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಿದ್ಲು. ಅಮ್ಮ, ಯಾಕಮ್ಮ ಒಂಥರ ಇದ್ದೀರಾ? ಏನ್ ಮಾಡೋದು ಮಲ್ಲಿ, ಮನೇಲಿ ತುಂಬಾ ಕಷ್ಟ, ಅದಕ್ಕೆ ಹೀಗಿದ್ದೀನಿ. ನಿಮ್ ತಂದೆ ಮಾತ್ರ ಇದ್ದಿದ್ರೆ ನನಗೆ ಇಷ್ಟೊಂದು ಕಷ್ಟ ಇರ್ತಾ ಇರ್ಲಿಲ್ಲ. ಅವ್ರು ನೋಡ್ಕೊಳ್ತಾ ಇದ್ರು. ಅಮ್ಮ, ನೀವೇನೋ ಚಿಂತೆ ಮಾಡ್ಬೇಡಿ, ನಾವಿದ್ದೀವಲ್ವಾ, ನಾವು ನೋಡ್ಕೋತೀವಿ. ನೀವು ಚಿಂತೆ ಮಾಡ್ಬೇಡಿ, ನಾವಿದ್ದೀವಲ್ವಾ, ನಾವು ನೋಡ್ಕೋತೀವಿ. ನನಗೆ ನೀವು ಚೆನ್ನಾಗಿದ್ರೆ ಸಾಕು. ನಾವು ಮಾತ್ರ ಅಲ್ಲಮ್ಮ, ನೀವು ಕೂಡ ಚೆನ್ನಾಗಿರ್ಬೇಕು. ಹಾಗೆ 3 ಮಕ್ಳು ಟುನಿಗುಬ್ಬಚ್ಚಿಗೆ ಧೈರ್ಯ ಕೊಟ್ರು. ಅವಳು ಕಷ್ಟವನ್ನ ನೋಡಿ ಅವ್ರ 3 ಜನನು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಏನ್ ಮಾಡೋದು ತಂಗಿ? ಅಮ್ಮ ತುಂಬಾ ಚಿಂತೆಯಲ್ಲಿದ್ದಾರೆ. ಹೌದು, ನಾವು ಅಮ್ಮನಿಗೆ ಸಹಾಯ ಆಗೋ ರೀತಿ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಹಣ ಬೇಕಲ್ವಾ? ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಇವಾಗ ಏನ್ ಮಾಡೋದು? ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಬಿಸ್ನೆಸ್ ಮಾಡ್ಬೇಕು. ಹಾಗೆ ಮಾಡಿದ್ರೆ ತಾನೇ ನಮಗೂ ಕೂಡ ವ್ಯಾಪಾರದಲ್ಲಿ ಲಾಭ ಬರೋದು. ಸರಿ ಸರಿ, ನಾವು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸೋಣ. ಉಪ್ಪಿನಕಾಯ? ಏನು ಉಪ್ಪಿನಕಾಯಿ? ಏನಾದ್ರೂ ನಾನ್ ವೆಜ್ ವಸ್ತುಗಳನ್ನ ಇಟ್ಟು ಉಪ್ಪಿನಕಾಯಿ ಮಾಡೋಣ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ 3 ಜನನು ವ್ಯಾಪಾರದ ಬಗ್ಗೆ ಯೋಚನೆ ಮಾಡಿ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಸರಿ, ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅಧಿಕವಾಗಿ ಇದ್ದಾರೆ ಅಲ್ವಾ, ನಾನು ಬಿಸ್ನೆಸ್ ನ ಆರಂಭಿಸ್ತೀನಿ. ಸರಿ, ಹಾಗಾದ್ರೆ ಉಪ್ಪಿನಕಾಯಿ ಮಾಡೋದ್ನ ನಾನೇ ನೋಡ್ಕೋತೀನಿ. ನಾನು ಕೂಡ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ಬರ್ತೀನಿ. ಆವಾಗ ಉಪ್ಪಿನಕಾಯಿ ಬೇಗ ಆಗ್ಬಿಡುತ್ತೆ ಅಲ್ವಾ? ಹಾಗೆ 3 ಜನನು ಅವ್ರ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ದೊಡ್ಡವಳಾದ ಮಲ್ಲಿಗೆ ಉಪ್ಪಿನಕಾಯಿ ಹಾಕಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬಂದ್ ಕೊಟ್ಲು. 2ನೇ ಅವಳು ಉಪ್ಪಿನಕಾಯಿನ ತಯಾರು ಮಾಡ್ತಾ ಇದ್ಲು. 3ನೇ ಅವಳು ಆ ಉಪ್ಪಿನಕಾಯಿ ತಯಾರು ಮಾಡೋದನ್ನ ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ಲು. ಅದ್ರ ಮೂಲಕ ಅವರಿಗೆ ಹಲವಾರು ಆರ್ಡರ್ಗಳು ಬರ್ತಾ ಇತ್ತು. ಸುಮಾರು ಆರ್ಡರ್ಗಳು ಬರೋದ್ರಿಂದ ಅವರು 3 ಜನನು ತುಂಬಾನೇ ಬಿಸಿಯಾದ್ರು. ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಎಲ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ನೋಡಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಅವಾಗ ಟುನಿ ಅವಳ ಮನ್ಸಲ್ಲಿ, ಮಕ್ಕಳು ನನ್ನ ಕಷ್ಟನ ನೋಡಿ ಅವ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಈ ಮನೆ ಕಷ್ಟನ ಅವ್ರ ತಲೆ ಮೇಲೇನೆ ಹಾಕೊಂಡಿದ್ದಾರೆ. ನನ್ನ ಮಕ್ಕಳು ತುಂಬಾ ಕಷ್ಟಪಡ್ತಿದ್ದಾರೆ ಪಾಪ ಹಾಗಂತ ಅಂದ್ಕೊಂಡ್ಲು. ನಮಗೆ ತುಂಬಾ ಆರ್ಡರ್ಸ್ಗಳು ಬರ್ತಾ ಇದೆ ಅಮ್ಮ. ಹೌದೌದು, ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ ಅಂದ್ರೆ ಬೇಗ ಬೇಗ ಉಪ್ಪಿನಕಾಯಿ ಮಾಡ್ಬೇಕು. ಹೌದು, ಇಲ್ಲದಿದ್ರೆ ವ್ಯಾಪಾರಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹೌದು, ನಮಗೆ ಬಂದಂತಹ ಅವಕಾಶನ ನಾವು ಉಪಯೋಗ ಪಡಿಸ್ಕೋಬೇಕು. ಸರಿ ಸರಿ, ಬನ್ನಿ, ಮಾತಾಡೋದ್ ಬೇಡ, ಕೆಲಸ ಮಾಡೋಣ. ಹಾಗೆ 2ನೇ ಅವಳು ಉಪ್ಪಿನಕಾಯಿನ ತಯಾರು ಮಾಡಿ ಯಾರ್ಯಾರು ಆರ್ಡರ್ ಮಾಡಿದ್ರು ಅವ್ರೆಲ್ರಿಗೂ ಕೂಡ ಅದನ್ನ ಪ್ಯಾಕ್ ಮಾಡಿ ಕೊರಿಯರಲ್ಲಿ ಕಳಿಸ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅವ್ರಿಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಹೀಗಿರುವಾಗ ಒಂದಿನ 2ನೇ ಅವಳು ಲೂಸಿ ಪಾರಿವಾಳ ಅನ್ನೋ ಅವರಿಗೆ ಒಂದು ಪ್ಯಾಕೇಜ್ ನ ಕಳ್ಸಿದ್ಲು. ಅದರಲ್ಲಿ ಉಪ್ಪಿನಕಾಯಿ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಅದನ್ನ ನೋಡಿದ ಅವರಿಗೆ ತುಂಬಾ ಕೋಪನು ಬಂತು. ತಕ್ಷಣ ಅವರು ಕಾಲ್ ಮಾಡಿ ಬೈತಾ ಇದ್ರು. ಹಲೋ, ಹೇಳಿ. ಏನ್ರಿ ಇದು? ನಾವು ಆರ್ಡರ್ ಹಾಕಿ ಎಷ್ಟು ದಿನ ಆಯ್ತು, ಆರ್ಡರ್ ಬರ್ಲಿಕ್ಕೆ ತುಂಬಾ ಲೇಟ್ ಆಯ್ತು, ಇವಾಗ ಡ್ಯಾಮೇಜ್ ಕೂಡ ಆಗಿದೆ. ಅಯ್ಯೋ ಹೌದಾ, ನಾವು ಪಾರ್ಸಲ್ ಚೆನ್ನಾಗಿ ಹಾಕಿದ್ದು, ಆದ್ರೆ ಡೆಲಿವರಿ ಮಾಡೋ ಜಾಗದಲ್ಲೇ ಏನೋ ಡ್ಯಾಮೇಜ್ ಆಗಿದೆ. ಸರಿ, ಆ ಪಾರ್ಸಲ್ನ ರಿಟರ್ನ್ ಕಳಿಸ್ಬಿಡಿ. ಹಾಗೆಲ್ಲ ನೀವು ಹೇಳಿದ್ರೆ ಆಗುತ್ತಾ? ಆರ್ಡರ್ ನಮ್ ಕೈ ಸೇರುವ ತನಕ ನಿಮಗೆ ತಾನೇ ಜವಾಬ್ದಾರಿ. ಹೌದೌದು, ನೀವ್ ಹೇಳೋದೇನೋ ನಿಜಾನೇ.
ಸರಿ ಆ ಆರ್ಡರ್ನ ರಿಟರ್ನ್ ಮಾಡಿ. ಒಂದು ಪಾರ್ಸಲ್ನೇ ಸರಿಯಾಗಿ ಕಳ್ಸಕ್ಕೆ ಆಗ್ತಾ ಇಲ್ಲ. ಆಗಿರುವಾಗ ನಿಮಗೆ ಈ ಬಿಸ್ನೆಸ್ ಎಲ್ಲ ಬೇಕಾಗಿತ್ತಾ? ಈ ಬಿಸ್ನೆಸ್ನ ಬಿಟ್ಬಿಡಿ, ಅದ್ರಲ್ಲಿ ಬೇರೆ ಬೆಲೆ ಬೇರೆ ಜಾಸ್ತಿ. ಅದನ್ನು ಕೇಳಿದಾಗ ಅವಳಿಗೆ ತುಂಬಾನು ಕೋಪ ಬಂತು. ಇದನ್ನ ಹೋಗಿ ಎಕ್ಸ್ಪೆನ್ಸಿವ್ ಅಂತ ನೀವು ಹೇಳಿದ್ರೆ ನಿಮ್ಮ ಹಾಗೆ ಚೀಪ್ ಆದವರು ಯಾರೂ ಇಲ್ಲ. ನೋಡಿ, ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ, ಇಲ್ಲದಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ನಿಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಗೊತ್ತಿತ್ತು ತಾನೆ? ನಾವು ಆರ್ಡರ್ ಮಾಡಿದ್ದು ಆಗಿರುವಾಗ ಅದು ನಮ್ಮ ಕೈ ಸೇರುವ ತನಕ ಅದನ್ನ ಜವಾಬ್ದಾರಿಯಿಂದ ನೀವೇ ತಾನೇ ನೋಡ್ಕೋಬೇಕು. ಏನು, ನಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್? ರಿವ್ಯೂ ನೋಡಿ ತಾನೇ ಆರ್ಡರ್ ಮಾಡಿದೆ. ಯಾಕೋ ಆರ್ಡರ್ ಮಾಡಿದೆ? ಏನೋ ಹೊಸದಾಗಿದೆ ಅಂತ ಆರ್ಡರ್ ಮಾಡಿದೆ. ಲೇ, ನಾನು ಹೇಳಿದ್ನ ಕಣೋ ಆರ್ಡರ್ ಮಾಡು ಅಂತ. ಇವಾಗ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದೀಯಾ. ಇಷ್ಟ ಇಲ್ಲದಿದ್ರೆ ಯಾಕೆ ಆರ್ಡರ್ ಮಾಡಿದೆ? ಉಪ್ಪಿನಕಾಯಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾಗ ನಾನು ಏನಾದ್ರೂ ಹೇಳಿದ್ನ? ಆ ಉಪ್ಪಿನಕಾಯಿನ ನಿನಗೆ ತಿರುಗಿಸಿ ಕಳ್ಸಕ್ಕಾಗಲ್ವಾ? ಹಾಗಂತ ಅವಳನ್ನು ಕಸ್ಟಮರ್ನ ಸಿಕ್ಕಾಪಟ್ಟೆ ಬೈದ್ಲು. ಆದ್ರೆ ಈ ಕಡೆ ಲೂಸಿ ಪಾರಿವಾಳ ಅವಳು ಮಾತಾಡಿದನ ರೆಕಾರ್ಡ್ ಮಾಡ್ತಾ ಇತ್ತು. ಅದು ಪಾಪ ಅವಳಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅವಳು ಅವಳ ಅಕ್ಕ ತಂಗಿಯ ಹತ್ತಿರ ಕಸ್ಟಮರ್ ಫೋನ್ ಮಾಡಿ ಏನೇನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ಲು. ಅದಕ್ಕೆ ಅಂತ ನೀನ್ ಅವ್ರನ್ನ ಬೈತೀಯಾ? ಅವ್ ನನ್ನ ಹಾಗೆ ಬೈವಾಗ ನಾನ್ ನೋಡ್ಕೊಂಡ್ ಸುಮ್ನಿರಕ್ಕ ಆಗುತ್ತಾ? ಕಸ್ಟಮರ್ ಅಂದ್ರೆ ಹಾಗೇನೆ, ಬೈದ್ರು ನಾವು ಬೈಸ್ಕೋಬೇಕು. ಅವ್ರ ಜೊತೆ ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತಕ್ಕ. ಬೆಲೆ ಬೇರೆ ಜಾಸ್ತಿ ಆಯ್ತು ಅಂತ ಹೇಳಿದ್ರು, ಅದಕ್ಕೂ ಕೂಡ ನಾನು ಏನು ಮಾತಾಡ್ಲಿಲ್ಲ. ಸರಿ, ಡ್ಯಾಮೇಜ್ ಆಗಿದೆ ಅಲ್ವಾ, ಸರಿ ರಿಟರ್ನ್ ಕಳಿಸಿ, ನಿಮ್ಗೆ ಬೇರೆ ಪಾರ್ಸಲ್ ಕೊಡ್ತೀನಿ ಅಂತಾನೆ ಹೇಳಿದ್ದು. ತಪ್ಪು ನಮ್ಮ ಮೇಲೆ ಇರುವಾಗ ಸುಮ್ನೆ ತಾನೇ ಇರ್ಬೇಕು. ಸರಿ ಸರಿ ಆಯ್ತು, ಪರವಾಗಿಲ್ಲ, ಇನ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ಹೀಗೆ 2 ದಿನಗಳು ಕಳೀತು. ಲೂಸಿ ಪಾರಿವಾಳ ಅವಳು ಫೋನಲ್ಲಿ ಮಾತಾಡಿದ ಆ ಆಡಿಯೋನ ಲೀಕ್ ಮಾಡ್ದ. ಆದ್ರಿಂದ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ವೈರಲ್ ಆಗ್ತಾ ಇತ್ತು. ಯಾರು ಕೂಡ ಅವ್ರ ಹತ್ರ ಬಂದು ಉಪ್ಪಿನಕಾಯಿ ತಗೊಳ್ಳಿಕ್ಕೆ ಬರ್ಲೇ ಇಲ್ಲ. ಆದ್ರಿಂದ ಅವ್ರ ವ್ಯಾಪಾರನೂ ನಷ್ಟ ಆಗ್ತಾ ಇತ್ತು. ಅದು ಅಲ್ಲದೆ ಉಳಿದ ಕಸ್ಟಮರ್ಸ್ ಕಾಲ್ ಮಾಡಿ ಅವರನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಏನ್ರಿ ನೀವು, ಒಬ್ರು ಕಸ್ಟಮರ್ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ನಿಜವಾಗ್ಲೂ ನೀವೇ ತಾನೇ ಆರ್ಡರ್ ಮಾಡಿದ್ದು? ಇಲ್ಲ ರೀ, ಮೊದ್ಲು ನಾನು ಹೇಳದ್ನ ಸ್ವಲ್ಪ ಕೇಳಿ. ನೀವು ಹೇಳದ್ನೆಲ್ಲ ನಾನ್ ಯಾಕೆ ಕೇಳ್ಬೇಕು? ನಿಮಗೆ ದುರಾಂಕಾರ ಜಾಸ್ತಿ, ಇದರಲ್ಲಿ ಉಪ್ಪಿನಕಾಯಿಗೆ ಬೆಲೆನೂ ಜಾಸ್ತಿ. ಇಲ್ಲ ಇಲ್ಲ, ಆ ಆಡಿಯೋನ ಹಾಕಿದವರು ನಾವು ಮಾತಾಡಿದ್ನ ಮಾತ್ರ ಹಾಕಿದ್ದಾರೆ, ಅವ್ರು ಮಾತಾಡಿದ್ನ ಅವರು ಹಾಕ್ಲೇ ಇಲ್ಲ. ನೀವು ಏನ್ ತಪ್ಪು ಮಾಡಿಲ್ಲ ಅಂತ ತೋರಿಸ್ಕೊಳಕ್ಕೆ ಈ ರೀತಿ ವಾದ ಮಾಡ್ತಿದ್ದೀರಾ? ಹಾಗೆ ಕಸ್ಟಮರ್ಸ್ ಎಲ್ರು ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅವ್ರನ್ನ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಅವರೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಅವಳಿಗೆ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯ್ತು. ಅಕ್ಕ, ಏನಕ್ಕ ಇಷ್ಟೊಂದು ಕಾಲ್ಸ್ ಬರ್ತಾ ಇದೆ? ಎಲ್ಲರೂ ನಮ್ದೇ ತಪ್ಪು ಅಂತ ತಿಳ್ಕೊಂಡಿದ್ದಾರೆ. ಆದ್ರೂ ಪರವಾಗಿಲ್ಲ, ನಾವ್ ಏನ್ ಹೇಳ್ತೀವಿ ಅಂತ ಅವರು ಸ್ವಲ್ಪ ಆದ್ರೂ ಕಿವಿ ಕೊಟ್ಟು ಕೇಳ್ತಾರಾ? ನಂದು ಕೂಡ ತಪ್ಪಿದೆ, ನಾನ್ ಕೂಡ ಆ ರೀತಿ ಎಲ್ಲ ಮಾತಾಡ್ಬಾರ್ದಾಗಿತ್ತು. ಸರಿ ಸರಿ ಬಿಟ್ಬಿಡು, ಇವಾಗ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ. ಹೌದು, ನೀನೇನೋ ತಿಳಿಯದೆ ಮಾತಾಡಿದ್ದೀಯಾ, ಪರವಾಗಿಲ್ಲ ಬಿಟ್ಬಿಡು, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಹಾಗಂತ ಹೇಳಿ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ್ಲೇ ಟುನಿಗೆ ನಡೆದ ಎಲ್ಲ ವಿಷಯನೂ ತಿಳಿತು. ಏನ್ರೇ ನೀವು ಮಾಡಿದ ಕೆಲ್ಸ? ಯಾಕೆ ನೀವು ಕಸ್ಟಮರ್ನ ಬೈದ್ರಿ? ಅಮ್ಮ, ಆ ಕಸ್ಟಮರ್ ಅವ್ರು ಮಾತಾಡಿದ್ನ ಹಾಕ್ಲಿಲ್ಲ ಅಮ್ಮ, ನಾನ್ ಮಾತಾಡಿದ ವಿಡಿಯೋನ ಮಾತ್ರ ಹಾಕಿದಾರಮ್ಮ. ಏನೇ ಆಗ್ಲಿ, ನೀವು ಮಾಡಿದ್ದು ತಪ್ಪಲ್ವಾ? ಹೌದಮ್ಮ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ, ಬಿಟ್ಬಿಡಮ್ಮ. ಸರಿ ಸರಿ, ನಾವು ಮಾಡಿದ್ದು ತಪ್ಪು ತಾನೆ, ಇನ್ ಮುಂದೆ ತಪ್ಪು ಎಲ್ಲೂ ಕೂಡ ನಡಿಬಾರ್ದು, ಹುಷಾರಾಗಿರ್ಬೇಕು. ಸರಿ ಅಮ್ಮ, ಇವಾಗ ಏನ್ ಮಾಡೋದು? ಅಂದ್ರೆ ಏನ್ ಹೇಳೋದು? ಎಲ್ರ ಜೊತೆ ನಾನೇ ಕ್ಷಮೆ ಕೇಳ್ತೀನಿ. ಹಾಗೆ ಟೋನಿ ಅವಳ ಮಕ್ಕಳನ್ನ ಬೈದು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಇನ್ ಮುಂದೆ ನಮಗೆ ಈ ಉಪ್ಪಿನಕಾಯಿ ವ್ಯಾಪಾರನೇ ಬೇಡ. ಎಲ್ಲರೂ ನಮ್ಮ ತಪ್ಪನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನೊಬ್ರು ತಪ್ಪು ಮಾಡಿದ್ರು ಯಾವಾಗ್ಲೂ ನಾವು ಮಾಡಿದ ತಪ್ಪನ್ನು ತಾನೇ ಮೊದ್ಲು ಹೇಳೋದು. ನಾವು ಈ ಬಿಸ್ನೆಸ್ ನ ಬಿಟ್ಬಿಡೋಣ. ಹಾಗೆ ಟುನಿ ಗುಬ್ಬಚ್ಚಿ ತುಂಬಾನು ಬೇಜಾರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಪಿಕಲ್ ವ್ಯಾಪಾರನ ಕ್ವಿಟ್ ಮಾಡ್ತಾ ಇದೀವಿ, ಹಾಗೇನೆ ಲೂಸಿ ಪಾರಿವಾಳದ ಹತ್ತಿರ ಮಾತಾಡಿದಕ್ಕೆ ಸಾರಿನೇ ಕೇಳ್ತಾ ಇದೀವಿ ಅಂತ ಹೇಳಿದ್ರು. ಅಮ್ಮ, ಹಾಗಾದ್ರೆ ನಮ್ಮ ಬಿಸ್ನೆಸ್ ಇಲ್ಲಿಗೆ ಮುಗೀತಾ? ಹೌದು ಮಕ್ಳೇ, ನೀವು ಮಾತಾಡಿದ್ದು ತಪ್ಪು ತಾನೆ, ಅದರಿಂದಾನೇ ಈ ಬಿಸ್ನೆಸ್ ನಮಗೆ ಬೇಕಾಗಿಲ್ಲ. ನೀವು ಪಟ್ಟಂತಹ ಕಷ್ಟ ಎಲ್ಲ ಒಂದು ಮಾತಿನಿಂದ ವ್ಯರ್ಥ ಆಗಿದೆ. ಅಮ್ಮ,
ನನ್ನ ಕ್ಷಮಿಸಿ ಅಮ್ಮ. ಸರಿ ಸರಿ, ಏನ್ ಮಾಡೋದು, ನಮ್ ಕುಟುಂಬ ಇಷ್ಟೊಂದು ಕಷ್ಟಪಡ್ಬೇಕು ಅಂತ ಹಣೆ ಬರಹದಲ್ಲಿ ಇದೆ. ಹಾಗೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಅವಾಗ ಎರಡನೇ ಅವಳು ಈ ರೀತಿ ಅಂದ್ಕೊಂಡ್ಲು. ಅವರೇನೋ ನನ್ ಜೊತೆ ಮಾತಾಡಿದ್ರು ಅಂತ ನಾನು ಕೋಪಪಟ್ಟು ಮಾತಾಡದಿದ್ರೆ ಎಲ್ಲನೂ ಚೆನ್ನಾಗಿರ್ತಿತ್ತು. ಇವಾಗ ನಾವು ಕಷ್ಟಪಟ್ಟ ಜೀವನಕ್ಕೇನೆ ಮತ್ತೆ ಬಂದ್ಬಿಟ್ಟೆ. ಇದಕ್ಕೆಲ್ಲ ಕಾರಣನೇ ನಾನೇ. ನಾನ್ ಮಾಡಿದ್ದು ತಪ್ಪೇ. ಹಾಗಂತ ಅಂದ್ಕೊಂಡು ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಾಗ ಟುನಿಗುಬ್ಬಚ್ಚಿ ಅವಳನ್ನ ಸಮಾಧಾನ ಮಾಡಿದ್ಲು. ತುನಿಗೆ ಒಂದೊಳ್ಳೆ ಯೋಚನೆನೂ ಬಂತು. ಸರಿ ಸರಿ, ಈ ಬಿಸ್ನೆಸ್ನ ಬಿಟ್ಬಿಟ್ಟು ಬೇರೆ ಏನಾದ್ರೂ ವ್ಯಾಪಾರನ ಆರಂಭಿಸೋಣ. ಹೌದಮ್ಮ, ಆವಾಗ್ಲೇ ನಮ್ ಕಷ್ಟನೂ ತೀರೋದು. ಸರಿ ಅಮ್ಮ, ನಾನ್ ಕೂಡ ಇನ್ನೊಬ್ರ ಜೊತೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡೇ ಮಾತಾಡ್ತೀನಿ. ಹಾಗೆ ಇದ್ರೇನೆ ಎಲ್ಲದಕ್ಕೂ ಒಳ್ಳೇದು. ಸರಿ ಅಮ್ಮ, ಇನ್ ಮುಂದೆ ನಾನು ಕೂಡ ಯಾರ ಜೊತೆನೂ ಜಾಸ್ತಿ ಮಾತಾಡೋದಿಲ್ಲ. ಸರಿ ಮಕ್ಳೇ, ಬನ್ನಿ ನಾವು ಬಿಸ್ನೆಸ್ ಆರಂಭಿಸೋಣ. ಹಾಗೆ ಎಲ್ರೂ ಸೇರಿ ಲಡ್ಡು ವ್ಯಾಪಾರ ಮಾಡ್ತಾ ಇದ್ರು. ಟುನಿಗುಬ್ಬಚ್ಚಿ ಹೇಳಿದ ಹಾಗೇನೆ ಅವರು ವ್ಯಾಪಾರ ಮಾಡೋದ್ರಿಂದ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಪಾಪ ಟುನಿ ತುಂಬಾನೇ ಬಡವಳಾಗಿದ್ಲು. ಅವಳಿದ್ದಿದ್ದು ಒಂದು ಚಿಕ್ಕ ಮನೆಯಲ್ಲಿ. ಆದ್ರೆ ಮನೆಯ ಸುತ್ತಮುತ್ತ ಸುಮಾರು ಜಾಗ ಇತ್ತು. ಟುನಿ ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಅದರಲ್ಲಿ ಬರೋ ಹಣದಲ್ಲಿ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಅವಳಿಗೆ ಸಿಗುವ ಕೂಲಿ ಹಣ ಮನೆ ಖರ್ಚಿಗೆನೆ ಸರಿ ಹೋಗ್ತಾ ಇತ್ತು. ಆದ್ರಿಂದ ಪಾಪ ಏನ್ ಮಾಡುದಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಬುಜ್ಜಿ ತುಂಬಾನೇ ಬುದ್ಧಿವಂತೆ ಹುಡುಗಿ. ಅವಳ ತಾಯಿಗೆ ಯಾವುದೇ ಕಷ್ಟನೂ ಕೊಡದೆ ಆದಷ್ಟು ಅವಳಿಗೆ ಸಹಾಯ ಮಾಡ್ತಾ ಇದ್ಲು. ಟುನಿಗುಬ್ಬಚ್ಚಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅಷ್ಟೇನು ಅವಳಿಗೆ ಹಣ ಸಿಗ್ಲಿಲ್ಲ ಅನ್ನೋದ್ರಿಂದ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡು ಟುನಿ ಯೋಚನೆ ಮಾಡ್ತಾ ಇದ್ಲು. ಹೀಗಿರುವಾಗ ಬುಜ್ಜಿ ಅಲ್ಲಿಗೆ ಬಂದ್ಲು. ಅವಳ ತಾಯಿ ಏನೋ ದೊಡ್ಡ ಯೋಚನೆಯಲ್ಲಿ ಇರೋದನ್ನ ಅವಳು ನೋಡಿದ್ಲು. ತಕ್ಷಣ ಬುಜ್ಜಿ ಈ ರೀತಿ ಹೇಳಿದ್ಲು. ಅಮ್ಮ, ತುಂಬಾ ಯೋಚನೆ ಮಾಡಿ ಸಾರು ಸೀದೋಗೋ ತರ ಮಾಡ್ಬೇಡ, ಅದನ್ ನೋಡು. ಇಲ್ಲ ಬುಜ್ಜಿ, ನೋಡ್ತಾನೆ ಇದ್ದೀನಿ ನಾನು. ಸರಿ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಬುಜ್ಜಿ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಸರಿಯಾಗಿ ಹಣ ಸಿಗ್ತಾ ಇಲ್ವಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಿದೀಯಾ? ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡೋಣ ಅಂತ ಇದ್ದೀನಿ. ಆದ್ರೆ ವ್ಯಾಪಾರ ಶುರು ಮಾಡಕ್ಕೆ ಬೇಕಾದಷ್ಟು ಹಣ ನನ್ನ ಹತ್ರ ಇಲ್ವಲ್ಲ. ಹೌದು, ಹಣ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಹಾಗೆ ತಾಯಿ ಮಗಳು ಇಬ್ರು ಯೋಚನೆ ಮಾಡ್ತಾ ಇದ್ರು. ಟುನಿ ಅಲ್ಲಿಂದ ಹೊಲ ಕೆಲ್ಸಕ್ಕೆ ಹೋದ್ಲು. ಬುಜ್ಜಿ ಅವಳ ತಾಯಿ ಬೇಜಾರ್ ಮಾಡ್ತಾ ಇರೋದನ್ನ ನೋಡಿ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಅಂದ್ಕೊಂಡ್ಲು. ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಪಾಪ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಕೂಲಿ ಹಣ ಅವ್ರಿಗೆ ಸಾಕಾಗ್ತಾ ಇಲ್ಲ. ಆದ್ರೆ ವ್ಯಾಪಾರ ಶುರು ಮಾಡಕ್ಕೆ ನಮ್ಮ ಹತ್ರ ಏನೂ ಇಲ್ವಲ್ಲ. ನಮಗೇಂತಿರೋದು ಈ ಒಂದ್ ಮನೆ ಮಾತ್ರ, ಇದನ್ ಬಿಟ್ರೆ ಏನಿದೆ? ಹಾಗಂತ ಬುಜ್ಜಿಗುಬ್ಬಚ್ಚಿ ಯೋಚನೆ ಮಾಡ್ತಾ ಇದ್ದಾಗ ಅವಳ ಮನೆ ಸುತ್ತ ಇರುವ ಆ ದೊಡ್ಡ ಜಾಗವನ್ನು ನೋಡಿದಾಗ ಅವಳಿಗೊಂದು ಐಡಿಯಾನೂ ಸಿಕ್ತು. ನಿಜಾನೇ, ನಮ್ಮ ಹತ್ರ ಇರೋದು ಈ ಮನೇನೆ. ಈ ಮನೆ ಸುತ್ತ ಇಷ್ಟು ದೊಡ್ಡ ಜಾಗ ಇದೆ ಅಲ್ವಾ? ಇಲ್ಲಿ ಏನಾದ್ರೂ ತರಕಾರಿ ಗಿಡಗಳನ್ನ ಬೆಳೆಸಿದ್ರೆ ತರಕಾರಿ ಮಾರಿ ಹಣ ಸಂಪಾದನೆ ಮಾಡ್ಬೋದಲ್ವಾ? ಹಾಗಂತ ಅನ್ಕೊಂಡ್ಲು ಬುಜ್ಜಿ. ಆ ದಿನ ಸಂಜೆ ಸಮಯ ಆಯ್ತು. ಟುನಿ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬಂದ್ಲು. ಅವಾಗ ಬುಜ್ಜಿಗುಬ್ಬಚ್ಚಿ ಅವಳಿಗೆ ಬಂದ ಐಡಿಯಾನ ಟುನಿ ಹತ್ರ ಹೇಳಿದ್ಲು. ಟುನಿಗೂ ಆ ಐಡಿಯಾ ತುಂಬಾನೇ ಇಷ್ಟ ಆಯ್ತು. ಹೌದ್ ಬುಜ್ಜಿ, ನಮ್ ಮನೆ ಚಿಕ್ಕದೆ, ಆದ್ರೆ ಮನೆ ಸುತ್ತಮುತ್ತ ದೊಡ್ಡ ಜಾಗ ಇದೆ. ಅದನ್ನ ಉಪಯೋಗ ಮಾಡ್ಕೊಳ್ಬೋದಲ್ವಾ? ಸರಿ, ಆದ್ರೆ ಈ ಜಾಗದಲ್ಲಿ ಏನ್ ತರಕಾರಿ ಬೆಳೆಸೋದು? ಎಲ್ಲ ತರಕಾರಿ ಬೆಳೆಸೋಣ, ಅದನ್ನ ಮಾರೋಣ. ಇಲ್ಲ ಬುಜ್ಜಿ, ಎಲ್ಲ ತರಕಾರಿ ಬೇಡ, ಕಮ್ಮಿ ಕಮ್ಮಿ ತರಕಾರಿನೇ ಸಿಗುತ್ತೆ. ಏನಾದ್ರೂ ಒಂದು ಬೆಳೆಸ್ಬೇಕು. ಆದ್ರೆ ಅದೇನು? ಅದೇನು ಅಂತ ನೀನೇ ಯೋಚನೆ ಮಾಡಿ ಹೇಳಮ್ಮ. ಒಂದ್ ಮಾಡೋಣ, ಬದ್ನೆಕಾಯಿ ಬೆಳೆಸೋಣ. ಇವಾಗ ಡಿಮ್ಯಾಂಡ್ ಜಾಸ್ತಿ ಇದೆ. ಸರಿಯಮ್ಮ, ಬದ್ನೆಕಾಯಿನೇ ಬೆಳೆಸೋಣ. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗ್ಗೆನೆ ಎದ್ದು ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅಂಗಡಿಗೆ ಹೋಗಿ ಬದ್ನೆಕಾಯಿ ಗಿಡನ ತಗೊಂಡ್ ಬಂದ್ರು. ಆ ಬದ್ನೆಕಾಯಿ ಗಿಡಗಳನ್ನ ತಗೊಂಡ್ ಬಂದು ಅವರ ಮನೆ ಸುತ್ತಮುತ್ತ ಇರುವ ಜಾಗದಲ್ಲಿ ಗಿಡಗಳನ್ನ ನಡಕ್ಕೆ ಏರ್ಪಾಡುಗಳು ಮಾಡ್ತಾ ಇದ್ರು. ಟುನಿಗುಬ್ಬಚ್ಚಿ ಹಳ್ಳ ತೆಗಿತಾ ಇದ್ಲು. ಬುಜ್ಜಿ ಅದ್ರಲ್ಲಿ ಆ ಗಿಡನ ನಡ್ತಾ ಇದ್ಲು. ಹಾಗೆ ಅವರಿಬ್ರು ಎಲ್ಲಾ ಗಿಡಗಳನ್ನ ಕೂಡ ತೋಟದಲ್ಲಿ ಇಟ್ರು. ಅಮ್ಮಯ್ಯ, ಗಿಡ ಎಲ್ಲಾನು ನಟ್ಟಾಯ್ತು. ಇದು ಬೆಳೆಯಕ್ಕೆ ಸುಮಾರು ದಿನ ಆಗುತ್ತೆ. ಅಲ್ಲಿ ತನಕ ನಾವ್ ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ. ಹೌದೌದು, ಹುಳ ಗಿಳ ಏನೋ ಬರ್ಲೇಬಾರ್ದು. ಬೆಳಗ್ಗೆ ಸಮಯ ನಾನ್ ನೀರ್ ಹಾಕ್ತೇನೆ, ಸಂಜೆ ಸಮಯ ನೀನ್ ಹಾಕು. ಸರಿ ಬುಜ್ಜಿ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬಿಟ್ ಬರ್ತೀನಿ. ಹಾಗಂತ ಹೇಳಿ ಟೋನಿ ಕೆಲ್ಸಕ್ಕೆ ಹೋದ್ಲು.
ಹಾಗೆ ಆ ದಿನಾನು ಕಳೀತು. ಬುಜ್ಜಿ ಸ್ಕೂಲಿಗೆ ಹೋಗ್ತಾ ಇದ್ಲು. ಆಮೇಲೆ ಟೋನಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಅವರಿಬ್ರು ಆ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅದರಲ್ಲಿ ಬದ್ನೆಕಾಯಿಗಳು ಬರ್ತಾ ಇತ್ತು. ಅದನ್ನ ನೋಡಿ ಅವರಿಬ್ರು ಸಂತೋಷ ಪಟ್ರು. ಗಿಡ, ಬದ್ನೆಕಾಯಿ ಎಲ್ಲಾನು ತುಂಬಾನು ಚೆನ್ನಾಗಿತ್ತು. ಬುಜ್ಜಿ, ಗಿಡ, ಬದ್ನೆಕಾಯಿ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದಮ್ಮ, ಇದನ್ನ ನಾವು ಕೊಯ್ದು ಇವಾಗ ಮಾರ್ಬೋದಲ್ವಾ? ಇಲ್ಲ ಬುಜ್ಜಿ, ಇನ್ನೊಂದೆರಡು ದಿನ ಆಗ್ಲಿ, ಅವಾಗ ಕಾಯಿ ದೊಡ್ಡದಾಗುತ್ತೆ. ಹಾ, ಆಮೇಲೆ ಮಾರಿದ್ರೆ ನಮಗೆ ಹಣ ಸಿಗುತ್ತೆ ಅಲ್ವಮ್ಮ? ಹೌದು, ನಮ್ ಕಷ್ಟಕ್ಕೆ ಸಹಾಯ ಆಗುತ್ತೆ. ಹಾಗಂತ ಅನ್ಕೊಂಡು ತುನಿಗುಬ್ಬಚ್ಚಿ ಬೆಳಗ್ಗೆನೆ ಕೂಲಿ ಕೆಲ್ಸಕ್ಕೆ ಹೋದ್ಲು. ಬುಜ್ಜಿಗುಬ್ಬಚ್ಚಿ ಸ್ಕೂಲ್ಗೆ ಹೋದ್ಲು. ಹೀಗಿರುವಾಗ ಟುನಿ ಮನೆಯ ಪಕ್ಕದಲ್ಲಿ ಚಿಚುಕಾಗೆ ಇತ್ತು. ಚಿಚುಕಾಗೆ ದಿನ ಆ ಬದ್ನೆಕಾಯಿ ತೋಟನ ನೋಡ್ತಾನೆ ಇತ್ತು. ಆ ಬದ್ನೆಕಾಯಿಗಳನ್ನೆಲ್ಲ ಕಿತ್ಕೊಳ್ಬೇಕು ಅಂತ ಅನ್ಕೊಳ್ತು. ಆಹಾ, ಬದ್ನೆಕಾಯಿಗಳು ಎಷ್ಟ್ ಚೆನ್ನಾಗಿದೆ. ಎಲ್ರೂ ಬರೋದ್ಕಿಂತ ಮುಂಚೆನೆ ಎಲ್ಲಾ ಬದ್ನೆಕಾಯಿಗಳನ್ನ ತಗೊಳ್ಬೇಕು. ಡಿಮ್ಯಾಂಡ್ ಬೇರೆ ತುಂಬಾ ಜಾಸ್ತಿ ಇದೆ. ಹಾಗಂತ ಹೇಳಿ ಚಿಚುಕಾಗೆ ಎಲ್ಲ ಬದ್ನೆಕಾಯಿಗಳನ್ನ ಕಿತ್ಕೊಂಡು ಹೋಯ್ತು. ಹಾಗೆ ಸಂಜೆ ಸಮಯನೂ ಆಯ್ತು. ಸಂಜೆ ಸಮಯ ಕೆಲ್ಸದಿಂದ ಹಾಗೂ ಸ್ಕೂಲಿಂದ ಟುನಿ, ಬುಜ್ಜಿ ಇಬ್ರು ಮನೆಗ್ ಬಂದ್ರು. ಗಿಡದಲ್ಲಿ ಒಂದ್ ಬದ್ನೆಕಾಯಿ ಕೂಡ ಇಲ್ಲ. ಅದನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಅಮ್ಮ, ಇದೇನಮ್ಮ ಇದು? ಬದ್ನೆಕಾಯಿ ಎಲ್ಲ ಎಲ್ಲೋ ಇತ್ತು? ಗೊತ್ತಿಲ್ಲ ಬುಜ್ಜಿ, ಯಾರೋ ಬೇಕು ಅಂತಾನೆ ಬದ್ನೆಕಾಯಿ ಎಲ್ಲಾನು ಕಿತ್ಕೊಂಡು ಹೋಗಿರ್ಬೋದು. ಅಯ್ಯೋ ಹೌದಮ್ಮ, ನಾನು ನೀನು ಬೆಳಗಿಂದ ಸಂಜೆ ತನಕ ಮನೇಲಿರೋದಿಲ್ಲ ಬೇರೆ. ಹಾಗೆ ದಿನಗಳು ಹೋಗ್ತಾ ಇತ್ತು. ದಿನ ಚಿಚುಕಾಗೆ ಬದ್ನೆಕಾಯಿಗಳನ್ನ ಕಿತ್ಕೊಂಡು ಹೋಗ್ತಿತ್ತು. ಆದ್ರಿಂದ ಅವ್ರಿಗೆ ನಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಒಂದ್ ಗಿಡದಲ್ಲಿ ಒಂದೇ ಒಂದು ಬದ್ನೆಕಾಯಿ ಇತ್ತು. ಅದನ್ನ ತುನಿಗುಬ್ಬಚ್ಚಿ ಗಮನಿಸಿದ್ಲು. ಆಮೇಲೆ ಅದನ್ನ ಅವಳು ಕಿತ್ತು ಮನೆಯಲ್ಲಿಟ್ಲು. ಸಿಗೋ ಸ್ವಲ್ಪ ಬದ್ನೆಕಾಯಿಗಳನ್ನ ಮಾತ್ರ ಅವ್ರ ಮಾರ್ಕೆಟ್ ಅಲ್ಲಿ ಮಾರ್ತಿದ್ರು. ಅಮ್ಮ, ಹೀಗೇನೆ ಹೋದ್ರೆ ನಮಗ್ ತುಂಬಾ ನಷ್ಟ ಆಗುತ್ತೆ ಅಮ್ಮ. ಇವಾಗ ಏನ್ ಮಾಡೋದು? ಪುನಃ ಬದ್ನೆಕಾಯಿ ಬೀಜಗಳನ್ನೇ ನಾವು ಹಾಕ್ಬೇಕು. ಬದ್ನೆಕಾಯಿ ಬೀಜಕ್ಕೆ ಎಲ್ಲಿಗೋಗೋದಮ್ಮ? ನನ್ನ ಹತ್ರ ಬದ್ನೆಕಾಯಿ ಬೀಜ ಇದೆ. ಒಂದಿನ ಒಂದೇ ಒಂದು ಬದ್ನೆಕಾಯಿ ಗಿಡದಲ್ಲಿತ್ತ ಆ ಬದ್ನೆಕಾಯಿನ ತೆಗ್ದಿಟ್ಟೆ. ಅದು ಇವಾಗ ಬೀಜಗಳಾಗಿದೆ, ಅದನ್ನ ಹಾಕೋಣ. ಆ ಸರಿಯಮ್ಮ, ಅದನ್ನೇ ಹಾಕೋಣ. ಹಾಗಂತ ಹೇಳಿ ಬುಜ್ಜಿ ಹಾಗೂ ಟೋನಿ ಇಬ್ರು ಆ ಬದ್ನೆಕಾಯಿ ಬೀಜಗಳನ್ನ ತೋಟದಲ್ಲಿ ಪುನಃ ಹಾಕಿದ್ರು. ಆಮೇಲೆ ತೋಟದ ಸುತ್ತ ಅವರು ಬೇಲಿನೂ ಹಾಕಿದ್ರು. ಇನ್ನು ಯಾರ್ ಹೇಗೆ ಬರ್ತಾನೆ ಅಂತ ನಾನು ನೋಡ್ತೀನಿ. ಗಿಡಗಳು ಬೆಳೆಯೋ ತನಕ ಯಾವುದೇ ತೊಂದರೆ ಇಲ್ಲ. ಹೌದಮ್ಮ, ಗಿಡ ಬೆಳೆದು ಈ ಸಲನಾದ್ರೂ ಬದ್ನೆಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದ್ ಬುಜ್ಜಿ, ಸಿಗುತ್ತೆ ಬಿಡು, ಈ ಸಲ ಏನೂ ಆಗಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಆ ಬದ್ನೆಕಾಯಿ ಗಿಡಗಳು ಬೇಗನೆ ಬೆಳೀತಾ ಇತ್ತು. ಅದನ್ನ ನೋಡಿ ಟೋನಿ, ಬುಜ್ಜಿ ಇಬ್ರು ಕೂಡ ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ರು. ಆದ್ರೆ ಈ ಕಡೆ ಚಿಚುಕಾಗೆ ಬದ್ನೆಕಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇತ್ತು. ಇದೇನಮ್ಮ ಇದು, ಬೇಗ ಗಿಡ ಬೆಳೀತಾ ಇದೆ? ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇನ್ನು ಕಾಯಿ ಬಿಡ್ಲಿಲ್ಲಲ್ಲ, ಕಾಯಿ ಯಾವಾಗ ಬಿಡುತ್ತೋ ಏನೋ. ಅಮ್ಮ, ಒಂದ್ ವೇಳೆ ಬದ್ನೆಕಾಯಿ ಬೀಜಗಳು ಸರಿ ಇಲ್ಲ ಅಂತ ಅನಿಸ್ತಿದೆ. ನೋಡೋಣ ಬುಜ್ಜಿ, ಇನ್ನು ಸ್ವಲ್ಪ ದಿನ ಹೋಗ್ಲಿ, ಬದ್ನೆಕಾಯಿ ಬರುತ್ತಾ ಅಂತ ನೋಡೋಣ. ಹಾಗಂತ ಅವರು ಆ ಗಿಡಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಈ ಕಡೆ ಚಿಚುಕಾಗೆ ಯಾವಾಗಾದ್ರಲ್ಲಿ ಬದ್ನೆಕಾಯಿ ಬರುತ್ತೆ ಅಂತ ಕಾಯ್ತಾ ಇತ್ತು. ಚಿಚುಕಾಗೆ ಆ ಬದ್ನೆಕಾಯಿ ಗಿಡಗಳನ್ನ ನೋಡಿ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತು. ಏನಪ್ಪ ಇದು, ಈ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದಿದೆ, ಆದ್ರೆ ಒಂದ್ ಕಾಯಿ ಕೂಡ ಬರ್ಲಿಲ್ಲ. ಕಾಯಿ ಬಂದ್ರೆ ತಾನೇ ನಾನ್ ತಗೊಳಕ್ಕೆ. ಹಾಗೆ ಇದ್ರೂ ಕೂಡ ಈ ಬೇಲಿ ದಾಟಿ ಹೋಗಿ ನಾನ್ ಹೇಗೆ ಬದ್ನೆಕಾಯಿ ತಗೊಳ್ಳೋದು ಹಾಗಂತ ಅನ್ಕೊಳ್ತಿತ್ತು. ಹೀಗಿರುವಾಗ ಒಂದಿನ ರಾತ್ರಿ ಸಮಯ ಟೋನಿ ಗಿಡಗಳನ್ನ ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಎಲ್ಲ ಗಿಡದಲ್ಲೂ ಬದ್ನೆಕಾಯಿಗಳು ಬಂತು. ಅದನ್ನ ನೋಡಿ ಟೋನಿ ತುಂಬಾನು ಆಶ್ಚರ್ಯಪಟ್ಲು. ತಕ್ಷಣ ಅವಳು ಬುಜ್ಜಿನ ಹೊರಗಡೆ ಕರೆದ್ಲು. ಬುಜ್ಜಿನೂ ಆ ಬದ್ನೆಕಾಯಿನ ನೋಡಿ ಆಶ್ಚರ್ಯಪಟ್ಲು. ಅವರಿಬ್ರಿಗೂ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ಲಿಲ್ಲ. ಏನಮ್ಮ ಇದು, ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಬದ್ನೆಕಾಯಿಗಳು ಹೇಗ್ ಬಂತು? ನನಗೂ ಅದೇ ಅರ್ಥ ಆಗ್ತಿಲ್ಲ ಬುಜ್ಜಿ. ನಾನ್ ನೋಡ್ತಾ ಇದ್ದಾಗ್ಲೇ ಬದ್ನೆಕಾಯಿ ಬಂತು. ಅಮ್ಮ, ಈ ಬದ್ನೆಕಾಯಿಗಳನ್ನ ಯಾರಾದ್ರೂ ಕಿತ್ಕೊಂಡು ಹೋದ್ರೆ? ಯಾರು ಕಿತ್ಕೊಂಡು ಹೋಗಲ್ಲ, ನಾನು ಇಲ್ಲೇ ಮಲಗ್ತೀನಿ. ನಾಳೆ ಬೆಳಿಗ್ಗೆ ಕಿತ್ತು ಮಾರ್ತೀನಿ. ಆ ಸರಿಯಮ್ಮ. ಹಾಗೆ ಆ ದಿನ ರಾತ್ರಿ ತುನಿಗುಬ್ಬಚ್ಚಿ ಬದ್ನೆಕಾಯಿ ತೋಟದ ಹತ್ತಿರಾನೇ ಮಲ್ಕೊಂಡಿದ್ಲು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಬದ್ನೆಕಾಯಿಗಳು ಯಾವುದೂ ಇಲ್ಲ. ಅದನ್ನ ನೋಡಿ ಅವರು ಆಶ್ಚರ್ಯಪಟ್ರು. ಅಮ್ಮ, ಬದ್ನೆಕಾಯಿಗಳೆಲ್ಲ ಇತ್ತು? ಗೊತ್ತಿಲ್ಲ ಬುಜ್ಜಿ, ಇವಾಗ ಒಂದ್ ಕೂಡ ಇಲ್ಲ. ಇವತ್ ರಾತ್ರಿ ಪುನಃ ಬರುತ್ತಾ ಅಂತ ನೋಡೋಣ ಅಮ್ಮ. ಹಾಗೆ ಆ ದಿನ ರಾತ್ರಿ ಅವರು ನೋಡ್ತಾ ಇದ್ದಾಗ್ಲೇ ಬದ್ನೆಕಾಯಿಗಳು ಬಂತು. ಅದನ್ನ ನೋಡಿ ಅವರಿಬ್ರು ಸಂತೋಷಪಟ್ರು. ಅಮ್ಮ, ಇದು ಮಾಂತ್ರಿಕ ಬದ್ನೆಕಾಯಿಗಳ ಅಮ್ಮ, ಅದಕ್ಕೆ ರಾತ್ರಿ ಸಮಯ ಮಾತ್ರ ಬರ್ತಿದೆ. ಹೌದ್ ಬುಜ್ಜಿ, ಇದನ್ನ ರಾತ್ರಿನೇ ಕೊಯ್ದ್ಬಿಡ್ಬೇಕಲ್ವಾ? ಆವಾಗ್ಲೇ ಅದು ನಮಗ್ ಸಿಗುತ್ತೆ, ಇಲ್ಲಾಂದ್ರೆ ಬೆಳಿಗ್ಗೆ ಮಾಯ ಆಗುತ್ತೆ. ಹೌದಮ್ಮ, ಇವಾಗ್ಲೇ ಎಲ್ಲ ಕೀಳೋಣ ಬಾ.
ಹಾಗೆ ಬುಜ್ಜಿ ಹಾಗೂ ಟೋನಿ ಇಬ್ರು ಆ ಬದ್ನೆಕಾಯಿಗಳನ್ನ ತಗೊಂಡ್ ಹೋಗಿ ಮರುದಿನ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಮಾರಿದ್ರು. ಒಳ್ಳೆ ಲಾಭನೂ ಸಿಕ್ತು. ಆದ್ರಿಂದ ಅವರು ಖುಷಿಯಾಗಿದ್ರು. ಒಂದೂರಿನಲ್ಲಿ ಚಿನ್ನು ಅನ್ನುವ ಒಬ್ಬ ಕಾಗೆ ಇದ್ದ. ಚಿನ್ನು ಕಾಗೆ ತುಂಬಾನು ಕಪ್ಪಾಗಿದ್ದ. ಆದ್ರಿಂದ ಊರಿನವರು ಎಲ್ರು ಯಾವಾಗ್ಲೂ ಅವನನ್ನ ಅವಮಾನ ಮಾಡ್ತಾ ಇದ್ರು. ಅವನ ಹತ್ರ ಕೂಡ ಯಾರೂ ಹೋಗ್ತಾ ಇರ್ಲಿಲ್ಲ. ಅವನನ್ನ ಯಾವಾಗ್ಲೂ ದೂರಾನೇ ಇರಕ್ ಕೇಳ್ತಿದ್ರು. ಪಾಪ ಚಿನ್ನು ಕಾಗೆ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಅವನಿಗೆ ಏನ್ ಮಾಡೋದು ಅನ್ನೋದ್ ಕೂಡ ಅರ್ಥ ಆಗ್ಲಿಲ್ಲ. ಹೀಗಿರುವಾಗ ಒಂದಿನ ಚಿನ್ನು ಕಾಗೆ ಪಕ್ಕದಲ್ಲಿರುವ ಅಂಗಡಿಗೆ ಹೋದಾಗ ಅಲ್ಲಿಗೆ ಕುಹುಬಾತು ಬಂದು ಅವನ ಹತ್ರ ಈ ರೀತಿ ಹೇಳಿತು. ಏನೋ ಕರಿಯಾ, ಅಂಗಡಿಗೆ ಬಂದಿದೀಯಾ? ಅರೆ ಕರಿಯೋ ಏನೋ, ನನ್ಗೊಂದು ಹೆಸರು ಇದೆ ಅಲ್ವಾ? ಈ ಹೆಸರೇ ನಿನಗ್ ಸರಿಯಾಗಿದೆ, ಸ್ವಲ್ಪ ನೀನು ದೂರ ನಿಂತ್ಕೋ. ಯಾಕೆ ನಾನೇಗ್ ದೂರ ನಿಂತ್ಕೋಬೇಕೋ? ನಾನೇನ್ ಮಾಡ್ದೆ? ನೀನು ತುಂಬಾ ಕಪ್ಪಾಗಿದ್ಯಲ್ವಾ, ನಿನ್ ಬಣ್ಣ ನನಗ್ ಅಂಟ್ಕೊಂಡ್ರೆ? ಹಾಗಂತ ಹೇಳಿ ಕುಹುಬಾತು ಜೋರಾಗಿ ನಗಾಡ್ತಾ ಇದ್ಲು. ಅದನ್ ಕೇಳಿದ ಚಿನ್ನು ಕಾಗೆಗೆ ಕೋಪನು ಬಂತು, ಬೇಜಾರ್ನೂ ಆಯ್ತು. ಅವನ ಅಲ್ಲಿಂದ ಮನೆಗೆ ಹೋದ. ಮನೆಯಲ್ಲಿ ಈ ರೀತಿ ಅಂದ್ಕೊಂಡ, ಇವ್ರಿಗೆಲ್ಲ ಏನ್ ಬೇಕಂತೆ? ಯಾವಾಗ ನೋಡಿದ್ರು ಕಪ್ಪು ಕಪ್ಪು ಅಂತ ನನ್ನನ್ನ ಅವಮಾನ ಮಾಡ್ತಾನೆ ಇದ್ದಾರೆ. ಕಪ್ಪಾಗಿಟ್ಟಿದ್ಯೇನೋ ನಾನ್ ಮಾಡಿದ ತಪ್ಪ? ಇವ್ರಿಗೆಲ್ಲ ಬುದ್ಧಿ ಕಲಿಸ್ಕೊಡ್ಬೇಕು. ಯಾವತ್ತಾದ್ರೂ ಒಂದಿನ ನನ್ನ ನೋಡಿ ಇವ್ರೆಲ್ರೂ ಹೆದರ್ಬೇಕು, ನನಗೆ ಮರ್ಯಾದೆ ಕೊಡ್ಬೇಕು, ಆ ತರ ಮಾಡ್ತೀನಿ ಹಾಗಂತ ಅಂದ್ಕೊಂಡ. ಆವಾಗ್ಲೇ ಅವನ್ ಫೋನ್ ತಗೊಂಡು ಯೂಟ್ಯೂಬ್ ಅಲ್ಲಿ ಏನೋ ನ್ಯೂಸ್ ಅನ್ನ ನೋಡ್ತಾ ಇದ್ದ. ಅದ್ರಲ್ಲಿ ಅಗೋರಿಗಳ ಬಗ್ಗೆ ಒಂದು ನ್ಯೂಸ್ ಬರ್ತಾ ಇತ್ತು. ಆ ಅಗೋರಿ ನ್ಯೂಸ್ ಅವನಿಗೆ ತುಂಬಾನು ಇಷ್ಟ ಆಯ್ತು. ಚಿನ್ನುಕಾಗೆ ಅವನ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ, ಅರೆ ಈ ಅಗೋರಿಗಳಂದ್ರೆ ಯಾಕೆಲ್ರು ಇಷ್ಟು ಹೆದರ್ತಾರೆ? ಕೆಲವರು ಅಷ್ಟು ಮರ್ಯಾದೆ ಕೊಡ್ತಾರೆ, ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ, ದೇವ್ರ ತರ ನೋಡ್ಕೊಳ್ತಿದ್ದಾರೆ. ಹಾಗಾದ್ರೆ ನಾನು ಕೂಡ ಈ ಅಗೋರಿಗಳಾದ್ರೆ ನನಗೂ ಇದೇ ಊರಲ್ಲಿ ಇದೇ ರೀತಿ ಮರ್ಯಾದೆ ಸಿಗುತ್ತೆ ಅಲ್ವಾ? ನಾನು ಇವತ್ತು ಹೋಗಿ ಪುನಃ ಈ ಊರಿಗೆ ಅಗೋರಿಯಾಗಿ ವಾಪಸ್ ಬರ್ತೀನಿ. ಹಾಗಂತ ಚಿನ್ನುಕಾಗೆ ಅಗೋರಿ ಆಗ್ಬೇಕು ಅಂತ ನಿರ್ಧಾರ ಮಾಡ್ದ. ಆ ದಿನಾನೇ ಅವನು ಊರಿಂದ ಹೊರಟೋದ. ಸರಿಯಾಗಿ 2 ವರ್ಷಗಳ ನಂತರ ಅವನು ವಾಪಸ್ ಊರಿಗೆ ಬಂದ. ಆದ್ರೆ ಈ ಸಲ ಅವನು ಚಿನ್ನುವಾಗಿ ಊರಿಗೆ ಬರ್ಲಿಲ್ಲ, ಒಬ್ಬ ಅಗೋರಿಯಾಗಿ ಊರಿಗೆ ಬಂದ. ನಾನು ಈ ಊರಿಂದ ಹೋಗುವಾಗ ಎಷ್ಟೋ ಕಷ್ಟದೊಂದಿಗೆ ಹೋದೆ. 7 ವರ್ಷ ತುಂಬಾನೇ ಕಷ್ಟಪಟ್ಟು ನಾನು ಅಗೋರಿಯಾಗಿದ್ದೀನಿ. ಇವಾಗ ಇಟ್ಕೊಳ್ತೀನಿ ಈ ಊರಿನವರನ್ನೆಲ್ಲ. ಹಾಗಂತ ಅಂದ್ಕೊಂಡು ಚಿನ್ನು ಒಂದ್ ಮರದ ಕೆಳಗಡೆ ನಿಂತ್ಕೊಂಡಿದ್ದ. ಊರಿಗೆ ಅಗೋರಿ ಬಂದಿರೋದನ್ನ ನೋಡಿ ಊರಿನವರು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಅರೆ ಇದೇನಿದು, ಅಗೋರಿ ಬಂದಿದ್ದಾರೆ? ಹೌದು ನಿಜಾನೇ, ಅಗೋರಿಗಳು ನಮ್ಮ ಊರಿಗೆ ಯಾಕೆ ಬಂದಿದ್ದಾರೆ? ನನಗ್ ಭಯ ಆಗ್ತಾ ಇದೆ. ಹೀಗೆ ಹೆದರ್ತಾ ಇದ್ರೆ ಹೇಗೆ? ಯಾರಾದ್ರೂ ಒಬ್ರು ಹೋಗಿ ಏನು ಅಂತ ಅವ್ರ ಹತ್ರ ಕೇಳ್ಬೇಕಲ್ವಾ? ಯಾರಾದ್ರೂ ಬರ್ಲಿ, ಅವ್ರ ಜೊತೆ ಹೋಗಿ ಕೇಳೋಣ. ಹೌದೌದು, ಯಾಕೆ ಬಂದಿದಾರೋ ಏನೋ ಅರ್ಥ ಆಗ್ತಾ ಇಲ್ಲ. ಹಾಗೆ ಅವರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿಗೆ ಕುಹುಬಾತು ಬಂತು. ಕುಹುಬಾತು ಜೊತೆ ಎಲ್ರೂ ಅಗೋರಿಯ ಹತ್ತಿರ ಹೋದ್ರು. ಏನ್ ಅಗೋರಿಯವ್ರೆ, ಏನೋ ನಮ್ಮೂರಿಗೆ ಬಂದಿದ್ದೀರಾ? ಇದೇನೋ ನಿಮ್ಮೂರ್ ಮಾತ್ರ ಅಲ್ಲ, ಇದು ನನ್ನೂರು ಕೂಡ. ನನ್ ಬೇರೆ ಯಾರೂ ಅಲ್ಲ, ಚಿನ್ನು. ನಾನೇ ಇವಾಗ ಅಗೋರಿಯಾಗಿ ನಮ್ಮ ಊರಿಗೆ ವಾಪಸ್ ಬಂದಿದ್ದೀನಿ. ಏನೋ ಚಿನ್ನುನಾ, ನೀನ್ ಯಾಕಪ್ಪ ಅಗೋರಿ ಆಗಿದೀಯಾ? ನನಗೆ ಅಗೋರಿ ಆಗ್ಬೇಕು ಅನ್ನೋ ಆಸೆಯಲ್ಲಿ ನಾನು ಅಗೋರಿ ಆಗಿದ್ದೀನಿ. ಇನ್ ಮುಂದೆ ನಾನು ಇದೇ ಊರಲ್ಲಿ ಇರ್ತೀನಿ. ನಾವೇನೇನು ಹೇಳಿದ್ವಲ್ವಾ, ಅದಕ್ಕೆ ಸೇಟ್ ತೀಸ್ಕೊಳಕ್ಕೆ ಬಂದಿದೀಯಾ ನೀನು? ಇಲ್ಲ ಇಲ್ಲ, ಅಗೋರಿಗಳು ಯಾವಾಗ್ಲೂ ಆ ರೀತಿ ಅಂದ್ಕೊಳ್ಳಲ್ಲ. ಹಾಗಾದ್ರೆ ನಮ್ಮನ್ನ ಏನೂ ಮಾಡಲ್ಲಲ್ವಾ? ಇಲ್ಲ, ನಿಮ್ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಬಂದ್ರೆ ನನ್ನ ಹತ್ರ ಹೇಳಿ, ನಾನು ಅದನ್ನ ಸರಿ ಮಾಡ್ತೀನಿ. ನಾವು ಮಾತಾಡಿದ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಬೇಡಪ್ಪ. ನಾನು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ, ದೇವ್ರನ್ನ ಮಾತ್ರ ನನ್ನ ಮನ್ಸಲ್ಲಿ ಇಟ್ಕೊಳ್ಳೋದು. ಹಾಗಂತ ಹೇಳಿ ಚಿನ್ನು ಅಗೋರಿ ಅಲ್ಲಿಂದ ಹೋದ. ಎಲ್ರೂ ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ಹಾಗೆ ಆ ದಿನದಿಂದ ಎಲ್ರೂ ಆ ಅಗೋರಿಯ ಹತ್ತಿರ ತುಂಬಾ ಮರ್ಯಾದೆಯಾಗಿ ಮಾತಾಡ್ತಿದ್ರು. ಹೋಗೋ ಜಾಗದಲ್ಲೆಲ್ಲ ಅವನಿಗೆ ಮರ್ಯಾದೆ ಸಿಗ್ತಾ ಇತ್ತು. ಚಿನ್ನುಗೆ ಅದು ತುಂಬಾನು ಇಷ್ಟ ಆಯಿತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಪರವಾಗಿಲ್ವೇ, ಅವಮಾನ ಮಾಡ್ತಾ ಇದ್ದವ್ರು ಎಲ್ರೂ ನನಗೆ ಮರ್ಯಾದೆ ಕೊಡ್ತಿದ್ದಾರೆ. ಇಷ್ಟು ದಿನ ಇಲ್ದೇ ಇರುವ ಈ ಭಯ ಭಕ್ತಿಯೆಲ್ಲ ಇವಾಗ ಹೇಗ್ ಬಂತು? ಈ ಜೀವನ ನನಗ್ ತುಂಬಾನು ಇಷ್ಟ ಆಗಿದೆ. ಇವರೆಲ್ರೂ ನನ್ನನ್ನ ದೇವ್ರ ತರ ನೋಡ್ಕೊಳ್ತಾ ಇದ್ದಾರೆ ಹಾಗಂತ ಅಂದ್ಕೊಂಡ. ಹಾಗೆ ಆ ಊರಿನವರು ಎಲ್ರೂ ಕೂಡ ಯಾವಾಗ್ಲೂ ಚಿನ್ನುಗೆ ತುಂಬಾನೇ ಮರ್ಯಾದೆ ಕೊಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಆ ಅಗೋರಿಕಾಗೆ ತುಂಬಾನು ಫೇಮಸ್ ಆದ. ಎಲ್ರೂ ಅವನನ್ನ ದೇವ್ರಾಗಿನೇ ನೋಡ್ತಾ ಇದ್ರು. ಎಲ್ರೂ ನನ್ನನ್ನ ದೇವ್ರಾಗಿ ನೋಡ್ಕೊಂಡು ನನಗೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಈ ಜೀವನ ತುಂಬಾ ಇಷ್ಟ ಆಗಿದೆ. 2 ವರ್ಷ ನಾನು ಕಷ್ಟಪಟ್ಟು ಈ ಅಗೋರಿ ಆಗಿದ್ದೀನಿ, ಅದಕ್ಕೆ ಫಲಾನು ಸಿಕ್ಕಿದೆ ಹಾಗಂತ ಚಿನ್ನುಕಾಗೆ ತುಂಬಾನು ಸಂತೋಷ ಪಡ್ತಾ ಇದ್ದ. ಎಲ್ರೂ
ಅವನನ್ನ ದೇವ್ರ ತರಾನೇ ನೋಡ್ಕೊಳ್ತಾ ಇದ್ರ. ಹೀಗೆ ದಿನಗಳು ಹೋಗ್ತಾ ಇತ್ತು. ಟುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಜೊತೆ ಒಂದ್ ಮನೆಯಲ್ಲಿ ವಾಸ ಮಾಡ್ತಿದ್ಲ. ಪಾಪ ಅವಳ ಮನೆಯಲ್ಲಿ ಸುಮಾರು ಕಷ್ಟಗಳು ಇತ್ತು. ಹೀಗಿರುವಾಗ ಒಂದಿನ ಚಿಚುಕಾಗೆ ಟುನಿ ಮನೆಗೆ ಬಂದ್ಲು. ಏನ್ ಟುನಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಹೇಳೋದ್ ಚಿಚು, ಮನೇಲಿ ತುಂಬಾ ಕಷ್ಟ. ಏನ್ ಮಾಡ್ದಂತಾನೆ ಅರ್ಥ ಆಗ್ತಿಲ್ಲ. ನನಗ್ ಕಷ್ಟ ಆಗ್ತಾ ಇದೆ. ಹೌದಾ? ಹಾಗೆ ಏನ್ ಕಷ್ಟ ಆಗ್ತಾ ಇದೆ ನಿನಗೆ? ಎಷ್ಟೇ ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಿದ್ರು ಎಲ್ಲಾನು ಖರ್ಚಾಗ್ತಾ ಇದೆ. ಮನೇಲಿ ₹1 ಕೂಡ ಉಳಿತಾನೆ ಇಲ್ಲ. ಓ ಹೌದಾ, ಅದಕ್ಕೆ ಬೇಜಾರಲ್ಲಿದೀಯಾ? ಹಾ, ಹೀಗೇನೆ ಇದ್ರೆ ಪಾಪ ಬುಜ್ಜಿ ಭವಿಷ್ಯಕ್ಕೆ ಏನ್ ಮಾಡೋದ್ ಹೇಳು? ಹಾಗೆ ಟುನಿಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಚಿಚುಕಾಗೆ ಅವಳ ಹತ್ರ ಈ ರೀತಿ ಹೇಳಿತು. ನಮ್ಮೂರಿಗೆ ಒಬ್ರು ಅಗೋರಿ ಬಂದಿದ್ದಾರೆ ಅಲ್ವಾ, ಅವ್ರನ್ನ ಕರೆದು ಬಂದು ಮಾತಾಡೋ. ಅವರು ಖಂಡಿತ ನಿನಗೆ ಒಳ್ಳೇದ್ ಮಾಡ್ತಾರೆ. ಅವರಿಂದ ಏನ್ ಮಾಡಕ್ಕಾಗುತ್ತೆ? ಅರೆ ಏನ್ ಅನ್ಕೊಂಡಿದ್ಯಾ, ನನಗೂ ತುಂಬಾ ಕಷ್ಟ ಇತ್ತು. ಅವ್ರನ್ನ ಮನೆಗ್ ಬರಕ್ ಹೇಳ್ದೆ. ಪೂಜೆ ಮಾಡಿದಾಗ ಎಲ್ಲ ಸರಿ ಹೋಯ್ತು. ಹಾಗಾದ್ರೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಾ? ಹಾ ಹೌದು, ಕರ್ಕೊಂಡ್ ಬಂದು ಎಲ್ಲಾನು ಹೇಳೋ. ಹಾಗಂತ ಚಿಚ್ಚು ಹೇಳಿದ್ರಿಂದ ಟುನಿನು ಸರಿ ಅಂತ ಒಪ್ಕೊಂಡ್ಲು. ಅವಳು ಅಗೋರಿನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಅಂದ್ಕೊಂಡ್ಲು. ಮರುದಿನಾನೇ ಅವಳು ಅಗೋರಿನ ಹೋಗಿ ಭೇಟಿಯಾಗಿ ಪೂಜೆ ಮಾಡಕ್ಕೆ ಮನೆಗೆ ಬರಕ್ ಹೇಳಿದ್ಲು. ಸರಿ ಅಂತ ಅಗೋರಿನ ಮರುದಿನ ಮನೆಗೆ ಬಂದ. ಪೂಜೆ ಮಾಡ್ತಾ ಇದ್ದ. ಆವಾಗ ಅವನು ಅಲ್ಲಿ ಬುಜ್ಜಿನ ನೋಡ್ದ. ಅಗೋರಿ ಅವನ್ ಮನ್ಸಲ್ಲಿ, ಅರೆ ಈ ಹುಡುಗಿ ತುಂಬಾ ಅಂದವಾಗಿದ್ದಾಳೆ. ಇವಳನ್ನ ಹೇಗಾದ್ರೂ ವಶ ಮಾಡ್ಕೊಂಡು ನಾನು ಇವಳನ್ನ ಮದುವೆ ಮಾಡ್ಕೊಳ್ಬೇಕು. ನಾನು ಚೆನ್ನಾಗಿಲ್ಲ ಅಂತ ಎಲ್ರೂ ಅವಮಾನ ಮಾಡಿದ್ರಲ್ವಾ, ಇಷ್ಟ ಅಂದವಾದ ಹುಡುಗಿನ ನಾನ್ ಮದುವೆ ಮಾಡ್ಕೊಂಡ್ರೆ ಎಲ್ರೂ ಹೊಟ್ಟೆ ಉರ್ಕೊಳ್ತಾರೆ. ಹಾಗಂತ ಅಂದ್ಕೊಂಡ. ಹಾಗೆ ಅವನು ಪೂಜೆನೂ ಮಾಡಿ ಮುಗಿಸ್ದ. ಬುಜ್ಜಿಗುಬ್ಬಚ್ಚಿ ಯಾವಾಗ ಮನೆಯಿಂದ ಹೊರಗಡೆ ಬರ್ತಾಳೆ ಅಂತ ಆ ಅಗೋರಿ ಕಾಯ್ತಾ ಇದ್ದ. ಹೀಗಿರುವಾಗ ಒಂದಿನ ಬುಜ್ಜಿಗುಬ್ಬಚ್ಚಿ ಕಾಲೇಜ್ಗೆ ಹೋಗಿ ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಸ್ವಾಮಿನ ನೋಡಿ ಅವಳು ಕೈ ಮುಗಿದ್ಲು. ಏನ್ ಬುಜ್ಜಿ, ಕಾಲೇಜ್ಗೆ ಹೋಗಿ ಬರ್ತಿದೀಯಾ? ಹೌದು ಸ್ವಾಮಿ, ಕಾಲೇಜ್ಗೆ ಹೋಗಿನೇ ಬರ್ತಾ ಇದ್ದೀನಿ. ಬುಜ್ಜಿ, ನಾನು ನಿನ್ನತ್ರ ಒಂದು ವಿಷಯ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನ್ ಸ್ವಾಮಿ ಅದು, ಹೇಳಿ. ನೀನು ಎಷ್ಟೇ ಕಷ್ಟಪಟ್ಟು ಓದಿದ್ರು ನಿನಗೆ ಸಿಗದೆ ಇರುವ ಜ್ಞಾನನ ನಾನ್ ನಿನಗೆ ಕೊಡ್ತೀನಿ. ಹೌದಾ ಸ್ವಾಮಿ, ಹೇಗ್ ಕೊಡ್ತೀರಾ? ಅದಕ್ಕೆ ನೀನು ನನ್ ಜೊತೆ ಇರ್ಬೇಕು. ದೇವ್ರು ಸಂಬಂಧಪಟ್ಟ ಸುಮಾರು ಕತೆಗಳನ್ನ ನಾನ್ ನಿನಗೆ ಹೇಳ್ತೀನಿ. ಹೌದಾ? ದೇವ್ರ ಕತೆಗಳು ಅಂದ್ರೆ ನನಗ್ ತುಂಬಾನೇ ಇಷ್ಟ. ನಾನ್ ಕೇಳ್ತೀನಿ. ನನ್ ಜೊತೆ ಇದ್ರೆ ನಿನಗೆ ಮೋಕ್ಷ ಸಿಗುತ್ತೆ. ನನ್ನನ್ನ ಮದುವೆ ಮಾಡ್ಕೊ, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು ತುಂಬಾನೇ ಫೇಮಸ್ ಆಗ್ತೀಯಾ. ಹಾಗಂತ ಅಗೋರಿ ಏನೇನೋ ಮಾಯಮಾತು ಮಾತಾಡ್ದ. ಅದನ್ನು ಕೇಳ್ತಾ ಇದ್ದ ಬುಜ್ಜಿ ಕೂಡ ಅದನ್ನೆಲ್ಲ ನಂಬೋದ್ಲು. ನಿನಗೆ ಇದ್ರಲ್ಲಿ ಒಪ್ಪಿಗೆ ಇದ್ರೆ ಮಾತ್ರ ನನ್ನ ಹತ್ರ ಹೇಳೋ, ಆವಾಗ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಆ ಸರಿ ಸ್ವಾಮಿ, ನಿಮ್ ಮೇಲೆ ನನಗೆ ನಂಬಿಕೆ ಇದೆ. ನಾನು ಇದಕ್ಕೆ ಒಪ್ಕೊಳ್ತೀನಿ. ಸರಿ, ಹಾಗಾದ್ರೆ ನೀನು ನನ್ ಜೊತೆ ಬಂದ್ಬಿಡೋ. ನಾವಿಬ್ರು ಮದುವೆ ಮಾಡ್ಕೊಂಡು ಇದ್ಬಿಡೋಣ. ಹಾಗಂತ ಆ ಅಗೋರಿ ಬುಜ್ಜಿಗೆ ಮಾಯಮಾತು ಹೇಳಿ ಅವಳನ್ನ ಮೋಸ ಮಾಡ್ದ. ಅವರಿಬ್ರು ಆಮೇಲೆ ಅವ್ರವ್ರ ಮನೆಗೆ ಹೋದ್ರು. ಬುಜ್ಜಿ ಮನೆಗ್ ಹೋದ್ಮೇಲೂ ಕೂಡ ಆ ಅಗೋರಿ ಸ್ವಾಮಿಯ ಬಗ್ಗೆನೆ ಅವಳು ಯೋಚನೆ ಮಾಡ್ತಾ ಇದ್ಲ. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಆ ಸ್ವಾಮಿ ತುಂಬಾನೇ ಒಳ್ಳೆಯವರು, ತುಂಬಾ ಫೇಮಸ್ ಆಗಿದ್ದಾರೆ. ಎಲ್ರಿಗೂ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆ ಇದ್ರೆ ನನಗೂ ಕೂಡ ಒಳ್ಳೆ ಹೆಸರು ಸಿಗ್ಬೋದು. ಅದು ಅಲ್ದೆ ಅವ್ರ ಜೊತೆ ಇದ್ರೆ ನನಗೆ ಮೋಕ್ಷ ಸಿಗುತ್ತೆ, ತುಂಬಾನೇ ಜ್ಞಾನ ಸಿಗುತ್ತೆ. ನಾನು ಅವ್ರ ಜೊತೆ ಇದ್ರೆ ನಾನು ಕೂಡ ಅವ್ರ ತರ ಫೇಮಸ್ ಆಗ್ತೀನಿ. ನಾನು ಅವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆನೆ ಹೋಗ್ತೀನಿ. ನನ್ ಜೀವನ ಚೆನ್ನಾಗಿರುತ್ತೆ. ಹಾಗಂತ ಅನ್ಕೊಂಡು ಆ ದಿನದಿಂದ ಬುಜ್ಜಿ ಕೂಡ ಅಗೋರಿನ ಪ್ರೀತ್ಸಕ್ಕೆ ಶುರು ಮಾಡಿದ್ಲು. ಇವಾಗ ಬುಜ್ಜಿನೂ ಪ್ರೀತಿಸೋದ್ರಿಂದ ಅಗೋರಿ ಏನೇನೋ ಮಾಯಮಾತು ಮಾತಾಡಿ ಬುಜ್ಜಿನ ಇನ್ನೂ ಮೋಸ ಮಾಡ್ತಾನೆ ಇದ್ದ. ಆದ್ರೆ ಈ ವಿಷಯ ಟುನಿಗೆ ಗೊತ್ತಿರ್ಲೇ ಇಲ್ಲ. ಹೀಗೆ ದಿನಗಳು ಹೋಯ್ತು. ಬುಜ್ಜಿ, ನೀನು ನನ್ ಜೊತೆ ಬಂದ್ಬಿಡ್ತೀಯಾ? ಆ ಸರಿ ಸ್ವಾಮಿ, ನೀವೆಲ್ಲಿ ಕರೆದ್ರೂ ನಾನ್ ಬರ್ತೀನಿ. ನನ್ನನ್ನ ಮದುವೆ ಮಾಡ್ಕೊ, ನಿನ್ ಜೀವನ ಚೆನ್ನಾಗಿರುತ್ತೆ. ಹಾ ಸರಿ ಸ್ವಾಮಿ, ಮದುವೆ ಮಾಡ್ಕೊಳ್ತೀನಿ. ಹಾಗೆ ಬುಜ್ಜಿನ ಮೋಸ ಮಾಡಿ ಅಗೋರಿಕಾಗೆ ಬುಜ್ಜಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋದ. ಈ ವಿಷಯ ಊರಿನವ್ರು ಎಲ್ರಿಗೂ ತಿಳಿಯಿತು. ಈ ವಿಷಯ ತಿಳ್ಕೊಂಡು ಪಾಪ ಟುನಿ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅವಳ ಅಕ್ಕದ ಪಕ್ಕದ ಮನೆಯವರು ಎಲ್ರು ಕೂಡ ಟುನಿನ ಬೈಯೋದಕ್ಕೋಸ್ಕರ ಅವಳ ಮನೆಗೆ ಬಂದಿದ್ರು. ಏನ್ ಟುನಿ ಇದು, ಈ ವಿಷಯ ಏನೇ ನಿನಗೆ ಗೊತ್ತಿರ್ಲಿಲ್ವಾ? ನನಗೇನು ಗೊತ್ತಿಲ್ಲ ಲೂಸಿ. ಎಷ್ಟು ದಿನ ಗೊತ್ತಿಲ್ಲದೆ ಏನ್ ಮಾಡ್ತಾ ಇದ್ದೆ ನೀನು? ನಾನು ಅವರನ್ನ ಸ್ವಾಮಿ ಅಂತ ನಂಬ್ತಾ ಇದ್ದೆ. ಸರಿ ಹೋಯ್ತು, ಬುಜ್ಜಿ ಅವ್ರ ಜೊತೆ ಮಾತಾಡೋದು ಕೂಡ ಗೊತ್ತಿರ್ಲಿಲ್ವಾ? ಇಲ್ಲ, ನಾನು ಅವ್ರು ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಟುನಿ ನೀನು, ಇವಾಗ ಈ ರೀತಿ ಅಗೋರಿಗಳನ್ನ ನಂಬಲೇಬಾರ್ದು. ಈ ರೀತಿ ಅಗೋರಿಗಳು ಮೋಸ ಮಾಡೋರು. ಇವರಿಂದಾನೇ ನಿಜವಾದ ಅಗೋರಿಗಳಿಗೆ ಕೆಟ್ಟ ಹೆಸರು. ಹಾಗಂತ ಊರಿನವರು ಎಲ್ರು ಕೂಡ
ಟುನಿನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಪಾಪ ಟುನಿ ಬುಜ್ಜಿ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೊಂಡ್ಲು. ಟುನಿ ಗುಬ್ಬಚ್ಚಿಗೆ ಇಬ್ರು ಮಕ್ಳಿದ್ರು. ಒಬ್ಳು ವಿಜಿ, ಇನ್ನೊಬ್ಳು ಬುಜ್ಜಿ. ಟುನಿ ಗುಬ್ಬಚ್ಚಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಆದ್ರೆ ಅವಳ ಮನೆಯಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲ. ಆದ್ರಿಂದ ಪಾಪ ಟುನಿ ಸ್ವಲ್ಪ ಕಷ್ಟಪಡ್ತಾ ಇದ್ಲು. ಹೀಗಿರುವಾಗ ಬೇಸಿಗೆ ಕಾಲ ಬಂತು. ಮನೆಯಲ್ಲಿ ತುಂಬಾನೇ ಸೆಕೆ ಆಗ್ತಾ ಇತ್ತು. ಪಾಪ ಅಲ್ಲಿ ಓಡ್ತಾ ಇದ್ದ ಒಂದ್ ಫ್ಯಾನಲ್ ಕೂಡ ಸರಿಯಾಗಿ ಗಾಳಿ ಬರ್ಲೇ ಇಲ್ಲ. ಚಿಕ್ಕ ಮಕ್ಕಳಿಂದ ಸೆಕೆ ತಡ್ಕೊಳಕ್ಕಾಗದೆ ಮನೆಯಿಂದ ಹೊರಗಡೆ ಬಂದ್ರು. ಆದ್ರೆ ಅಲ್ಲೂ ಕೂಡ ತುಂಬಾನೇ ಸೆಕೆ ಆಗ್ತಿತ್ತು. ಅಮ್ಮ, ಸೆಕೆ ಆಗ್ತಿದೆ ಅಮ್ಮ, ಈ ಸೆಕೆನ ತಡ್ಕೊಳಕ್ ಆಗ್ತಾನೆ ಇಲ್ಲ. ಹೌದು ಬುಜ್ಜಿ, ಏನ್ ಮಾಡುದು? ಈ ಸೆಕೆಗೆ ಏನ್ ಮಾಡುದಂತ ಅರ್ಥ ಆಗ್ತಿಲ್ಲ. ಅಮ್ಮ, ತುಂಬಾ ಸೆಕೆ ಆಗ್ತಿದೆ, ಮನೆಯೊಳಗಡೆ ಇರಕ್ಕಾಗಲ್ಲ, ಹೊರಗಡೆ ಬಂದು ಇರಕ್ಕಾಗ್ತಿಲ್ಲ. ಮನೇಲಿರುವ ಫ್ಯಾನ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಅದನ್ನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಏನೋ ಅಮ್ಮ, ಒಂದು ಅರ್ಥ ಆಗ್ತಿಲ್ಲ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆಗೆ ನಾನು ಏನಾದ್ರೂ ಮಾಡ್ತೀನಿ. ಹಾಗಂತ ಟೋನಿ ಹೇಳಿದ್ರಿಂದ ಮಕ್ಕಳು ಕೂಡ ಸರಿ ಅಂತ ಮಲಗಿದ್ರು. ಆದ್ರೆ ಪಾಪ ಅವ್ರಿಗೆ ನಿದ್ರೆ ಮಾಡಕ್ ಆಗ್ಲಿಲ್ಲ. ಟೋನಿ ಅದನ್ನ ನೋಡ್ತಾ ಇದ್ಲು. ಅವಳು ನಾಳೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಅಂದ್ಕೊಂಡ್ಲು. ಹೀಗೆ ಆ ದಿನ ರಾತ್ರಿನೋ ಕಳೀತು. ಮರುದಿನ ಬೆಳಗ್ಗೆನೆ ಎದ್ದು ಟೋನಿ ಗುಬ್ಬಚ್ಚಿ ಇವತ್ ರಾತ್ರಿ ಮನೆಗೆ ಫ್ಯಾನ್ ಸರಿ ಮಾಡೋದಾ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಟೋನಿ ಅವಳ ಮನ್ಸಲ್ಲಿ, ಪಾಪ ಮಕ್ಳಿಬ್ರು ನೆನ್ನೆ ನಿದ್ರೇನೆ ಮಾಡ್ಲಿಲ್ಲ, ಅವ್ರು ನೋಡಿದ್ರೆ ನಂಗೆ ಕಷ್ಟ ಆಗುತ್ತೆ. ಇವಾಗ ನಾನು ಏನ್ ಮಾಡೋದು? ಒಂದ್ ವೇಳೆ ಈ ಫ್ಯಾನ್ ಸರಿ ಮಾಡಿದ್ರೆ ಗಾಳಿ ಬರುತ್ತೆ, ಆವಾಗ ಮಕ್ಳು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾರಾ? ಹಾಗಂತ ಅಂದ್ಕೊಂಡ್ಲು. ಹಾಗೆ ಅಂದ್ಕೊಂಡಿರುವಾಗ ಈ ಕಡೆ ಮಕ್ಳಿಬ್ರು ಎದ್ದು ಹೊರಗಡೆ ಆಟಾಡ್ತಾ ಇದ್ರು. ಬಿಸಿಲು ಮೆಲ್ಲೆ ಮೆಲ್ಲೆ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದ ಅವಳಿಂದ ಬಿಸಿಲು ತಡ್ಕೊಳಕ್ಕಾಗದೆ ಅವರಿಬ್ರು ಕೂಡ ಮನೆಯೊಳಗಡೆ ಬಂದ್ರು. ಅಮ್ಮ, ಹೊರಗಡೆ ಆಟಾಡೋಣ ಅಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಇದೆ. ಹೌದ್ ವಿಜಿ, ಹೇಗೂ ಬಿಸಿಲು ಜಾಸ್ತಿ ಇದೆ ಅಲ್ವಾ? ಮನೆಯೊಳಗಡೆ ಸೆಕೆ ಜಾಸ್ತಿ, ಮನೆಯೊಳಗಡೆ ಇರ್ಬೋದಾಗಿತ್ತಲ್ಲ. ಇಲ್ಲಮ್ಮ, ಮನೆಯೊಳಗಡೆ ಇದ್ರೆ ಸೆಕೆ ಜಾಸ್ತಿ, ಹೊರಗಡೆ ಹೋದ್ರೆ ಬಿಸಿಲು ಜಾಸ್ತಿ. ಹೌದ್ ಮಕ್ಳೇ, ನನಗೂ ಅರ್ಥ ಆಗ್ತಾ ಇದೆ, ಆದ್ರೆ ಏನ್ ಮಾಡ್ದಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ಹೋಗಿ ಈ ಫ್ಯಾನ್ ರಿಪೇರ್ ಮಾಡ್ತೀನಿ. ಅಮ್ಮ, ಫ್ಯಾನಲ್ಲಿ ಗಾಳಿ ಬಂದ್ರೂ ಕೂಡ ಬಿಸಿ ಗಾಳಿ ತಾನೇ ಬರುತ್ತೆ, ತಣ್ಣಗೆ ಬರೋದಿಲ್ಲ ಅಲ್ವಾ? ಅದನ್ ಕೇಳಿ ಟೋನಿ ಗುಬ್ಬಚ್ಚಿ ಆಲೋಚನೆ ಮಾಡ್ತಾ ಇದ್ಲು. ಅವಳಿಗೆ ಏನ್ ಮಾಡೋದು ಅಂತ ಅರ್ಥನೂ ಆಗ್ಲಿಲ್ಲ. ಏನ್ ಮಾಡೋದು ನನಗೂ ಅರ್ಥ ಆಗ್ತಾ ಇಲ್ಲ. ಎಸಿ ತಗೊಂಡ್ರೆ ತುಂಬಾ ಹಣ ಖರ್ಚಾಗುತ್ತೆ, ಆದ್ರೆ ಅದ್ರಲ್ಲೇ ತಂಪಾಗಿ ಗಾಳಿ ಬೀಸೋದು. ಎಸಿ ತಗೊಳಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ ಅಮ್ಮ? ಹೌದು, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡೋದು ಒಂದ್ ಅರ್ಥ ಆಗ್ತಿಲ್ಲ. ಅಮ್ಮ, ಆದ್ರೆ ಎಸಿ ಗಾಳಿ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಮ್ಮ, ಅದನ್ ತಗೊಂಡ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹೌದು, ಆದ್ರೆ ರಾತ್ರಿ ಮಲ್ಗಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಈ ರೀತಿ ಏನಾದ್ರೂ ಒಂದು ತಗೊಳ್ಳೇಬೇಕಲ್ವಾ? ಸರಿ, ನಾನೇನಾದ್ರೂ ಒಂದು ಮಾಡ್ತೀನಿ, ನೀವು ಹೋಗಿ ಆಟಾಡ್ಕೊಳ್ಳಿ, ನನಗೆ ಮನೆ ಕೆಲಸ ಜಾಸ್ತಿ ಇದೆ. ಹಾಗಂತ ಹೇಳಿ ಟುನಿ ಮನೆ ಕೆಲಸ ಎಲ್ಲಾನೂ ಮುಗಿಸ್ಕೊಂಡು ಹೊಲ ಕೆಲ್ಸಕ್ಕೆ ಹೊರಟ್ಲು. ಅವಳಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಹೋಗೋ ದಾರಿಯಲ್ಲಿ ಚಿಚುಕಾಗೆ ಒಂದು ಟೇಬಲ್ ಫ್ಯಾನ್ ಅನ್ನ ಎತ್ಕೊಂಡು ಅದ್ರ ಮನೆಗೆ ಹೋಗ್ತಾ ಇತ್ತು. ಏನ್ ಚಿಚು, ಹೊಸ ಫ್ಯಾನಾ? ಹೌದು ಟೋನಿ, ಏನ್ ಮಾಡುದು, ಸೆಕೆ ತಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಈ ಟೇಬಲ್ ಫ್ಯಾನ್ ಅನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ಓ, ಈ ಫ್ಯಾನ್ ಇಟ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತಾ? ಹಾ, ಚೆನ್ನಾಗ್ ಬರುತ್ತೆ, ಆದ್ರೆ ಬಿಸಿ ಗಾಳಿನೇ ಬರುತ್ತೆ. ಎಸಿ ಹಾಕಿದ್ರೇನೆ ತಣ್ಣಗೆ ಗಾಳಿ ಬರುತ್ತೆ. ಆದ್ರೆ ನಾವೆಲ್ರೂ ಬಡವರು, ಎಸಿ ತಗೊಳ್ಳೋಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ? ಹಾ ಹೌದು, ನೀನ್ ಹೇಳಿದ್ ನಿಜಾನೇ. ನಮ್ಮನೇಲಿ ಕೂಡ ಸೆಕೆ ತುಂಬಾ ಜಾಸ್ತಿ ಇದೆ. ಪಾಪ ಮಕ್ಕಳಿಂದ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡು, ಅಂಗಡಿಗೋಗಿ ಈ ರೀತಿ ಫ್ಯಾನ್ ಇಲ್ಲ ಎಸಿ ಏನಾದ್ರೂ ತಗೋ. ಹೌದು ಚಿಚು, ತಗೊಳ್ಬೇಕು. ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ಹೊಲ ಕೆಲ್ಸಕ್ಕೆ ಹೋದ್ಲು. ಅಲ್ಲಿ ಕೆಲ್ಸ ಮಾಡ್ತಾ ಇದ್ಲು. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಅವಳು ಮರದ ನೆರಳಲ್ಲಿ ನಿಂತ್ಕೊಂಡಿದ್ದಾಗ ಅವಳಿಗೆ ಸ್ವಲ್ಪ ಸಮಯ ಇರೋದ್ರಿಂದ ಅಂಗಡಿಗೆ ಹೋಗಿ ಫ್ಯಾನ್ ಎಸಿ ಏನಾದ್ರೂ ನೋಡ್ಕೊಂಡು ಬರೋಣ ಅಂತ ಅನಿಸ್ತು. ಹೇಗಾದ್ರೂ ಇವಾಗ ಸಮಯ ಇದೆ ಅಲ್ವಾ, ಅಂಗಡಿಗೆ ಹೋಗಿ ಫ್ಯಾನ್ ಇಲ್ಲಾಂದ್ರೆ ಎಸಿ ಏನಾದ್ರೂ ಇದೆಯಾ ತಗೊಳಕ್ಕಾಗುತ್ತಾ ಅಂತ ನೋಡ್ಬೇಕು, ಆವಾಗಲೇ ರಾತ್ರಿ ಮಲ್ಗಕ್ಕಾಗೋದು. ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ಚೋಟಗಿಳಿಯ ಎಸಿ ಅಂಗಡಿಗೆ ಬಂದ್ಲು. ಅಲ್ಲಿ ಚೋಟಗಿಳಿ ಕೆಲ್ಸ ಮಾಡ್ತಾ ಇತ್ತು. ಟುನಿ ಆ ಕಡೆ ಈ ಕಡೆ ಶಾಪ್ ಅಲ್ಲಿ ಹುಡುಕ್ತಾ ಇದ್ಲು. ಅಲ್ಲಿ ಸುಮಾರು ವಸ್ತುಗಳು ಇತ್ತು. ಅದರಲ್ಲಿ ಏನ್ ತಗೊಳ್ಳೋದು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಏನ್ ಬೇಕು ಮೇಡಮ್, ಏನಿದ್ರು ಹೇಳಿ. ಅದೇ ನೋಡ್ತಾ ಇದ್ದೀನಿ, ಮನೇಲಿ ಸೆಕೆ ಜಾಸ್ತಿ, ಅದಕ್ಕೆ ತಂಪಾಗಿರಕ್ಕೆ ಏನಾದ್ರೊಂದು. ಹಾಗಾದ್ರೆ ಎಸಿ ತಗೊಳ್ಳಿ, ಆ ಎಸಿಯಲ್ಲಿ ತಂಪಾಗಿ ಗಾಳಿ ಬೀಸುತ್ತೆ, ನಿಮ್ಗೆ ಮನೇಲಿ ಸೆಕೆ ಗೊತ್ತಾಗೋದೇ ಇಲ್ಲ. ಆದ್ರೆ ಎಸಿ ಬೆಲೆ ಜಾಸ್ತಿ ಅಲ್ವಾ, ಅದು ಅಲ್ಲದೆ ಕರೆಂಟ್ ಬೇರೆ ಜಾಸ್ತಿ ಇಳಿಯುತ್ತೆ. ನಿಜನಾ ಅದು? ಹಾ ಹೌದು,
ಕರೆಂಟ್ ಜಾಸ್ತಿ ಆಗುತ್ತೆ, ಬೆಲೆನೂ ಜಾಸ್ತಿ. ಆದ್ರೆ ಬೇಸಿಗೆ ಕಾಲದಲ್ಲಿ ಈ ರೀತಿ ಏನಾದ್ರೂ ಮಾಡ್ಲೇಬೇಕಲ್ವಾ? ನೀವ್ ಹೇಳಿದ್ ಕೂಡ ನಿಜಾನೇ. ಆದ್ರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನಾದ್ರೂ ಇದ್ರೆ ಸ್ವಲ್ಪ ತೋರಿಸ್ತೀರಾ? ಹಾಗಂತ ಟುನಿ ಚೋಟು ಇಬ್ರು ಸುಮಾರು ಹೊತ್ತು ಮಾತಾಡ್ತಾ ಇದ್ರು. ಎಸಿ ತಗೊಳ್ಳೋದ್ರಲ್ಲಿ ಟುನಿಗೆ ಇಷ್ಟ ಇಲ್ಲ, ಅವಳ ಹತ್ರ ಹಣನೂ ಇಲ್ಲ. ಏನ್ ಮಾಡ್ದಂತ ಯೋಚನೆ ಮಾಡ್ತಿದ್ಲು. ಎಸಿಗಿಂತ ಕಡಿಮೆ ಬೆಲೆಯಲ್ಲಿ ಕೂಲರ್ ಇತ್ತು, ಆದ್ರೆ ಇವಾಗ ಕೂಲರ್ ಸಪ್ಲೈ ನಮ್ಮ ಅಂಗಡಿಗೆ ಬರ್ತಾ ಇಲ್ಲ. ಬೇಕಾದ್ರೆ ಎಸಿ ತಗೊಳ್ಳಿ. ಇಲ್ಲ, ಎಸಿ ತಗೊಳಕ್ಕೆ ಹಣ ಇಲ್ಲ. ಇವಾಗ ಬೇರೇನು ದಾರಿ ಇಲ್ಲ ಅಂತ ಹೇಳ್ತೀರಾ ನೀವು? ಹೌದ್ ಮತ್ತೆ, ಬೇರೆ ಏನಾದ್ರೂ ತಗೊಳ್ತೀರಾ? ಇಲ್ಲ ಇಲ್ಲ, ಇನ್ನೊಂದ್ಸಲ ಹಣ ತಗೊಂಡ್ ಬರ್ತೀನಿ. ಹಾಗಾದ್ರೆ ಇಷ್ಟೊತ್ತು ಮಾತಾಡಿದೆ ಎಲ್ಲಾನು ವೇಸ್ಟ್ ಆಯ್ತಾ? ಹಾಗಂತ ಹೇಳಿ ಇಬ್ರು ನಗಾಡ್ತಾ ಇದ್ರು. ಆಮೇಲೆ ಟುನಿ ಅಲ್ಲಿಂದ ಪುನಃ ಹೊಲಕ್ಕೆ ಹೋದ್ಲು. ಅವಳು ರಾತ್ರಿ ಮಲ್ಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಎಸಿ ತಗೊಳದ್ ಬೇಡ, ಆದ್ರೆ ಗಾಳಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಬುಜ್ಜಿ ಹೇಳಿದಾಳೆ. ಆದ್ರೆ ರಾತ್ರಿ ಮಲ್ಗಕ್ಕಾಗಲ್ಲ. ಏನಾದ್ರೂ ಒಂದು ದಾರಿ ಕಂಡುಹಿಡಿಲೇಬೇಕು. ಏನಾದ್ರೂ ಒಂದ್ ಮಾಡ್ತೀನಿ ಹಾಗಂತ ಅನ್ಕೊಂಡು ಟುನಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿದ್ಲು. ಆವಾಗ ದಾರಿಯಲ್ಲಿ ಮಹಿಹದ್ದನ್ನ ನೋಡಿ ಟುನಿ ಮಹಿಹದ್ದಿನ ಹತ್ತಿರ ಹೋದ್ಲು. ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಏನ್ ಟುನಿ, ಕೆಲ್ಸ ಮುಗೀತಾ? ಹಾ ಮುಗೀತು ಮಹಿ. ಈ ಬಿಸಿಲಲ್ಲಿ ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಹೌದೌದು, ಕಷ್ಟನೇ. ಕುಡಿಯೋ ನೀರೆಲ್ಲಾನು ಕೂಡ ತುಂಬಾ ಬಿಸಿ ಆಗ್ತಾ ಇದೆ. ಹೌದು, ನನ್ ಬಾಟ್ಲಲ್ಲಿ ನೀರ್ ತಗೊಂಡ್ ಹೋಗ್ತೀನಿ ಅಲ್ವಾ, ಆ ಬಾಟ್ಲಿ ತುಂಬಾ ಬಿಸಿ ಆಗ್ತಿದೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೇನಂತೆ, ಇನ್ ಮುಂದೆ ಮಡಿಕೆಯಲ್ಲಿ ನೀರಿಟ್ಕೋ, ಮಡಿಕೆ ನೀರು ತಂಪಾಗಿರುತ್ತೆ. ಹೌದಲ್ವಾ, ಅದೇ ಮಾಡ್ಬೇಕೋ ಏನೋ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟುನಿ ಅಲ್ಲಿಂದ ಮನೆಗೆ ವಾಪಸ್ ಹೋಗ್ತಿದ್ಲು. ಆವಾಗ ದಾರಿಯಲ್ಲಿ ಅವಳಿಗೆ ಒಂದು ಒಳ್ಳೆಯ ಆಲೋಚನೆ ಬಂತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವಳು ಮನೆಗೆ ಹೋದ್ಲು. ಅಮ್ಮ, ಫ್ಯಾನ್ ಇಲ್ಲ, ಎಸಿ ಏನಾದ್ರೂ ತಗೊಂಡ್ ಬಂದ್ಯಾ? ಇಲ್ಲ ಬುಜ್ಜಿ, ನನ್ನ ಹತ್ರ ಒಂದು ಯೋಚನೆ ಇದೆ. ಏನ್ ಯೋಚನೆ ಅಮ್ಮ ಅದು? ಹೇಳಮ್ಮ. ಇವಾಗ ಮಡಿಕೆಯಲ್ಲಿ ನೀರಿಟ್ರೆ ಆ ಮಡಿಕೆ ನೀರು ತಂಪಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ತಂಪಾಗಿರುತ್ತೆ. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ನಾನು ಮಡಿಕೆ ಕೂಲರ್ ಮಾಡೋಣ ಅಂತ ಇದ್ದೀನಿ, ಅದೇ ಯೋಚನೆ. ಏನೋ ಮಡಿಕೆ ಕೂಲರ? ಅತ್ತಾಗ್ತಿಲ್ವಲ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ಮಡಿಕೆ ತಗೊಂಡ್ ಬಂದು ಕೂಲರ್ ತಯಾರು ಮಾಡ್ತೀನಿ. ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ತುಂಬಾನೇ ಹಳೆಯದಾಗಿರುವ ಒಂದು ಮಡಿಕೆನ ಕೆಳಗಡೆ ತಗೊಂಡ್ ಬಂದ್ಲು. ಆಮೇಲೆ ಅದ್ರಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ತಿದ್ಲು. ಮಕ್ಳಿಬ್ರು ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾನೇ ಇದ್ರು. ಅಮ್ಮ, ನೀನ್ ಏನ್ ಮಾಡ್ತಾ ಇದ್ಯಾ? ಅರ್ಥ ಆಗ್ತಿಲ್ಲ. ಇಲ್ಲ, ಇದ್ರಲ್ಲಿ ನೀರು ಇದಿಟ್ರೆ ಆವಾಗ ಇದ್ರಿಂದ ತಂಪಾದ ಗಾಳಿನೂ ಬೀಸುತ್ತೆ ಅಲ್ವಾ? ಹೌದಾ? ಏನೋ ನನಗ ಅರ್ಥ ಆಗ್ತಾ ಇಲ್ಲ. ಗಾಳಿ ಬೀಸಿದ್ರೆ ಸರಿ, ಆದ್ರೆ ಇದು ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿದೆ. ಯಾವ್ದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡೋಣ ಬುಜ್ಜಿ, ಒಂದ್ ವೇಳೆ ವರ್ಕ್ ಆದ್ರೆ ಒಳ್ಳೇದಲ್ವಾ? ಸರಿಯಮ್ಮ, ಆಮೇಲೆ ನಿನ್ನಿಷ್ಟ. ಹಾಗೆ ಟುನಿ ಆ ಮಡಿಕೆನ ಮನೆಯೊಳಗಡೆ ತಗೊಂಡ್ ಬಂದಿಟ್ಟು ಅದ್ರಲ್ಲಿ ನೀರು ತುಂಬಿಸಿದ್ಲು. ಆದ್ರೆ ಯಾವ್ದೇ ಗಾಳಿನೂ ಬರ್ಲೇ ಇಲ್ಲ. ಅಮ್ಮ, ಏನಮ್ಮ ಇದ್ರಿಂದ ಗಾಳಿ ಬರ್ತಾನೆ ಇಲ್ಲ? ಹೌದು, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಗಾಳಿ ಬರುತ್ತೆ ಅಂತ ಅನ್ಸೋದಿಲ್ಲ ನಂಗೆ, ಇದ್ ಹೀಗೇನೆ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ತಂಪಾಗಿ ಗಾಳಿ ಬರ್ಬೋದೇ ಏನೋ. ಸರಿ, ಸ್ವಲ್ಪ ಹೊತ್ತದ್ ಹಾಗೇನೆ ಇರ್ಲಿ. ನಿನ್ ಮನೆ ಕೆಲ್ಸ ಮಾಡಮ್ಮ, ನನಗ್ ಬೇರೆ ತುಂಬಾ ಹಸ್ವಾಗ್ತಿದೆ. ಹೌದಲ್ವಾ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ಹಾಗಂತ ಹೇಳಿ ಟುನಿ ಹೋಗಿ ಮಕ್ಳಿಗೋಸ್ಕರ ಅಡಿಗೆ ಮಾಡೋದ್ಲ. ಆಮೇಲೆ ಅವ್ರ 3 ಜನ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಹೀಗೇನೆ ಸ್ವಲ್ಪ ಸಮಯನೂ ಆಯ್ತು. ಮೆಲ್ಲೆ ಮೆಲ್ಲೆ ಅವ್ರ ಮನೆ ತಂಪಾಗೋ ತರ ಅವರಿಗೆ ಅನಿಸ್ತು. ಅಮ್ಮ, ನಿಜವಾಗ್ಲೂ ಮನೆ ಸ್ವಲ್ಪ ತಂಪಾಗಿರೋ ತರ ಇದೆ ಅಲ್ವಾ? ಹೌದು ಬುಜ್ಜಿ, ನನಗೂ ಕೂಡ ಅದೇ ಅನಿಸ್ತಾ ಇದೆ. ತುಂಬಾ ತಂಪಾಗಿದೆ. ಹೌದಮ್ಮ, ಈ ತಂಪಾಗಿರೋದು ಹೀಗಿದ್ರೆ ಸಾಕು. ಇವಾಗ ಫ್ಯಾನ್ ಹಾಕೊಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದೌದು, ಈ ರೀತಿ ಇದ್ರೇನೆ ಈ ರಾತ್ರಿ ಮಲಗಿ ನಿದ್ದೆ ಮಾಡ್ಬೋದು. ಹಾಗೆ 3 ಜನ ಊಟ ಮಾಡಿ ಮಲ್ಗೋದಕ್ಕೋಸ್ಕರ ಮಂಚದಲ್ಲಿ ಕೂತ್ಕೊಂಡ್ರು. ಆವಾಗ ಅವ್ರ ಮನೆ ಇನ್ನೇನು ತಂಪಾಗಿ ಕಾಣಿಸ್ತಿತ್ತು. ಮಕ್ಕಳು ತುಂಬಾನೇ ಸಂತೋಷಪಟ್ರು. ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ಅಮ್ಮ, ನಿನ್ನ ಐಡಿಯಾ ವರ್ಕೌಟ್ ಆಗಿದೆ ಅಮ್ಮ. ನಿಜವಾಗ್ಲೂ ನಮ್ಮನೆ ಇವಾಗ ತುಂಬಾನು ತಂಪಾಗಿದೆ. ಹೌದೌದು, ನಾನು ಕೂಡ ಇಷ್ಟು ರಿಸಲ್ಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದಮ್ಮ, ಇವಾಗ ಫ್ಯಾನ್ ಹಾಕೊಂಡ್ರೆ ಇನ್ನೂ ತಂಪಾಗಿರುತ್ತೆ. ರಾತ್ರಿ ಚಳಿಯಾಗುತ್ತೆ, ಆವಾಗ ಬೆಡ್ಶೀಟ್ ಬೇಕಾಗುತ್ತೆ. ಹೌದು, ಇಷ್ಟೊಳ್ಳೆ ರಿಸಲ್ಟ್ ಬಂದಿದ್ದು ಖುಷಿನೇ. ಸರಿ, ಎಲ್ರಿ ಇವಾಗ ಮಲ್ಕೊಳ್ಳೋಣವಾ? ಅಮ್ಮ, ಎಸಿಗೆ ಹಣ ಖರ್ಚು ಮಾಡಿಲ್ಲ, ಈ ಬಿಲ್ ಪ್ರಾಬ್ಲಮ್ಮು ಇಲ್ಲ. ನೀನು ನಿಜವಾಗ್ಲೂ ದೊಡ್ಡ ಬುದ್ಧಿವಂತೆ. ಆವಾಗ ಟುನಿ ಅವಳ ಮನ್ಸಲ್ಲಿ, ಅಮ್ಮಯ್ಯ,
ಮಕ್ಕಳಿಬ್ರು ತುಂಬಾ ಖುಷಿಯಾಗಿದ್ದಾರೆ. ಇವತ್ ರಾತ್ರಿ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾರೆ. ಈ ಬೇಸಿಗೆ ಕಾಲದಲ್ಲಿ ಈ ಮಡಿಕೆ ದೊಡ್ಡ ಸಹಾಯ ಮಾಡಿದೆ ಹಾಗಂತ ಅಂದ್ಕೊಂಡ್ಲು. ಹಾಗೆ ಅವರೆಲ್ಲರೂ ಮಲ್ಗಿ ನಿದ್ರೆ ಮಾಡಿದ್ರು. ಯಾವುದೇ ಕಷ್ಟನೇ ಇಲ್ದೆ ಚೆನ್ನಾಗಿ ನಿದ್ರೆ ಬಂತು.